ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶಶಿ ವ್ಲಾಗ್ಸ್ನ ರೈತ 360 ಪಾಡ್ಕಾಸ್ಟ್ ಸೀರೀಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ರೈತನ ಬದುಕು ಅಂತಂದರೆ ಬರೀ ಕೃಷಿ ಮಾತ್ರ ಅಲ್ಲ, ಅದೊಂದು ಹೋರಾಟ. ಬೆಳೆಗಾಗಿ ಹೋರಾಟ, ಬೆಲೆಗಾಗಿ ಹೋರಾಟ, ಬದುಕಿಗಾಗಿ ಹೋರಾಟ. ರೈತ ದೇಶದ ಬೆನ್ನೆಲುಬು ಅನ್ನೋದನ್ನು ನಾವು ಸಾಕಷ್ಟು ಬಾರಿ ಕೇಳಿದ್ವಿ, ಸ್ಲೋಗನ್ಗಳಲ್ಲಿ ಕೇಳಿಸ್ಕೊಂಡಿದ್ದೀವಿ. ಆದರೆ ರೈತರ ಧ್ವನಿ ಸರ್ಕಾರಕ್ಕೆ ಮುಟ್ಟಬೇಕು ಅಂತಂದರೆ ರೈತರ ಕಷ್ಟ ಗೊತ್ತಿರೋನೊಬ್ಬನು ಮುಂದೆ ಬರಬೇಕಾಗುತ್ತೆ. ರೈತರ ನೋವು ಸುಖ ನಲಿವುಗಳು ಗೊತ್ತಿರೋನೊಬ್ಬನು ಮುಂದೆ ಬರಬೇಕಾಗಿರುತ್ತದೆ. ಕರ್ನಾಟಕದ ರೈತ ಹೋರಾಟ ಚಳುವಳಿಗಳು ಅಂತಂದರೆ ನಮಗೆ ತುಂಬ ಪ್ರಬಲವಾಗಿ ಕೇಳುವಂಥ ಒಂದು ಹೆಸರು ಪುಟ್ಟಣ್ಣಯ್ಯ ಅವರು. ನಾನಿದ್ದಾಗ ಆಗಬೇಕು ಅನ್ನೋ ಚಳವಳಿ ಬರೋನು ಅವಿವೇಕಿ ಅಂತ. ನಾನು ಗುರಿ ಇಟ್ಟಿರೋದು ಯಾವ ಥರ ಒಂದು ದಿವಸ ಆಗಬೇಕು ಅನ್ನೋನು ಅವನು ವಿವೇಕಿ ಅಂತ ಕರೀತಾರೆ. ನಿಮ್ಮ ಕೈಲಿ ಆಯ್ತಿಲ್ವಾ ಅಂತ ಹೇಳ್ತಿರಲ್ಲ, ಅದೆಲ್ಲ ಸುಳ್ಳು. ಆಯ್ತದೆ, ತಯಾರಿ ಮಾಡ್ಕೊಳ್ಳಿ, ಆಗಬೇಕು ನೋಡೋಣ. ಕರ್ನಾಟಕದಿಂದನೇ ಬೆಳಕು ಬರಲಿ, ಸ್ಟಾರ್ಟ್ ಮಾಡೋಣ. ಏನಾರ ಒಂದು ಆಗಲಿ, ಆಗದೇ ಇದ್ರೂ ಹೋಗಲಪ್ಪ, ನೋಡೇ ಬಿಡೋಣ ಒಂದು. ಆ ಲೆಗಸಿನ ಕಂಟಿನ್ಯೂ ಮಾಡ್ತಾ ಅದಕ್ಕೊಂದು ಟೆಕ್ನಾಲಜಿನ ಆ್ಯಡ್ ಮಾಡ್ಕೊಂಡು ನಮಗೆ ಮುಂದೆ ಬಂದಿರೋವಂಥ ಇನ್ನೊಬ್ಬ ವ್ಯಕ್ತಿ ದರ್ಶನ್ ಪುಟ್ಟಣ್ಣಯ್ಯ ಅವರು. ಇವತ್ತು ನಮ್ಮ ರೈತ 360 ಸೀರೀಸ್ನ ಗೆಸ್ಟ್ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಶ್ರೀ ದರ್ಶನ್ ಪುಟ್ಟಣ್ಣಯ್ಯರವರು. ಸರ್, ತಮಗೆ ರೈತ 360ಗೆ ಆದರದ ಸ್ವಾಗತ. ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ, ನೀವು? ಚೆನ್ನಾಗಿದ್ದೀನಿ ಸರ್. ಸರ್, ನಿಮ್ಮ ಜರ್ನಿ ನಾವು ನೋಡಿದಾಗ ಸಿಕ್ಕಾಪಟ್ಟೆ ಕಾಂಟ್ರಾಸ್ಟ್ ಆಗಿರುತ್ತೆ ಸರ್. ಅಂದರೆ ಡಿಫ್ರೆಂಟ್ ಡೈರೆಕ್ಷನ್ಸ್ ಆಫ್ ದ ವರ್ಲ್ಡ್. ಒಂದು ಕಡೆ US ಲೈಫ್ ಸ್ಟೈಲ್ನ ನೋಡಿದಂಥವ್ರು ತಾವು, ಇನ್ನೊಂದು ಕಡೆ ತಿರುಗಿದ ರೈತ ಹೋರಾಟಗಳಲ್ಲಿ ಭಾಗಿಯಾಗ್ತೀರಾ, ಇನ್ನೊಂದು ಕಡೆ ನೋಡಿದ್ರೆ ಪೊಲಿಟಿಕಲ್ ಲೈನ್ನ ತಾವು ಇಟ್ಕೊಂಡಿದ್ದೀರ. ಮೂರು ಕಾಂಟ್ರಾಸ್ಟ್ ಇದ್ದಾಗ ಇದರಲ್ಲಿ ಹೆಂಗನ್ಸುತ್ತೆ ಸರ್ ನಿಮಗೆ? ಅಲ್ಲ, ಐ ಥಿಂಕ್ ಬೇರೆ ಬೇರೆ ಫೀಲ್ಡ್ಗಳಿರ್ಬೋದು, ಆದರೆ ಎಟ್ ದಿ ಎಂಡ್ ಆಫ್ ದ ಡೇ ಎಲ್ಲ ಕಡೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಹೋಗ್ತೀವಿ ಅಷ್ಟೇ. ಕಾಮನ್ ಥ್ರೆಡ್ ಏನಿದೆ ಅಂತಂದರೆ ಎಲ್ಲ ಕಡೆ ಪ್ರಾಬ್ಲಮ್ಸ್ ಇರುತ್ತೆ, ಸೊಲ್ಯೂಷನ್ ಹುಡುಕ್ಬೇಕು. ಇದು ಒಂದೊಂದು ಕಡೆ ಹೋರಾಟದ ಮೂಲಕ ಸೊಲ್ಯೂಷನ್ ಹುಡುಕ್ಬೇಕು. ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಟೆಕ್ನಾಲಜಿ ಮೂಲಕ ಸೊಲ್ಯೂಷನ್ ಹುಡುಕ್ತಾ ಇದ್ವಿ. ಸೂಪರ್. ಈಗ ಪಾಲಿಸಿ ಮೇಕರ್ ಆಗಿ ನಾವು ಪಾಲಿಸಿಗಳ ಮೂಲಕ ಸೊಲ್ಯೂಷನ್ ಹುಡುಕ್ಬೇಕು. ಸೊ ಈ ಥರ ಕಾಮನ್ ಥ್ರೆಡ್ ಇದೆ. ಹಂಗೆ ನನ್ನ ತಲೆಯಲ್ಲಿ ಆ ಥರ ಬಿಡ್ತದೆ. ಸೊ ಯಾವ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ನಿಮ್ಗೆ ಇಷ್ಟ ಆಗುತ್ತೆ? ಐ ಮೀನ್ ಟು ಸೇ, ವಿಚ್ ಸೊಲ್ಯೂಷನ್ ಯು ಲೈಕ್ ಮೋಸ್ಟ್ ಸರ್, ಆಸ್ ಅನ್ ಎಂಟರ್ಪ್ರೆನರ್ ಆರ್ ಪೊಲಿಟಿಷಿಯನ್ ಆರ್ ಅನ್ ಫಾರ್ಮ್ ಆಕ್ಟಿವಿಸ್ಟ್? ಡೆಫಿನೆಟ್ಲಿ ಫಾರ್ಮರ್ ರಿಲೇಟೆಡ್ ಇಶ್ಯೂಸ್ನ ಸಾಲ್ವ್ ಮಾಡೋದು ಇಸ್ ಮಚ್ ಮೋರ್ ಸ್ಯಾಟಿಸ್ಫೈಯಿಂಗ್. ಯಾಕೆಂದರೆ ಅದು ದುಡ್ಡಿಗೆ ಅಂತಲೇ ನಾವು ಮಾಡಲ್ವಲ್ಲ. ಈಗ ಬಿಸ್ನೆಸ್ ಆದರೆ ಹೋಗಿ ಸರ್ವಿಸ್ ಮಾಡ್ತೀವಿ, ಪರ್ಪಸ್ ಫೈನಾನ್ಸ್ ಇರ್ತದೆ. ಬಟ್ ಆಂಟ್ರಪ್ರನರ್ ಆಗಿದ್ದಾಗ ದುಡ್ಡಿಗೆ ಅಂತ ನೀವು ಸಾಲ್ವ್ ಮಾಡೋಕ್ಕೆ ಶುರು ಮಾಡಲ್ಲ. ಅಂದರೆ ಆಮೇಲೆ ದುಡ್ಡು ಬರುತ್ತೆ. ಬಟ್ ಇದರಲ್ಲಿ ಐ ಥಿಂಕ್ ಪರ್ಸ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು ಅಂದರೆ ಏನಾದರೂ ಒಂದು ರೈತರಿಗೆ ಅವ್ರಿಗೆ ಈಗ ಕಷ್ಟದಲ್ಲಿ ಸಿಗಾಕೊಂಡಿದ್ದಾರೆ. ಇಡೀ ನಮ್ಮ ದೇಶದ ರೈತರೆಲ್ಲರೂ ಏನಾದರೂ ಒಂದು ಮಾಡಬೇಕಂತ ಇದೆ. ಅದು ಹೋರಾಟಗಳ ಮೂಲಕ ಹಿಂದಿನಿಂದ ಬಂದಿರೋಂಥದ್ದು. ಹಿರಿಯರೆಲ್ಲ ಮಾಡ್ಕೊಂಡ್ಬಂದಿದ್ದಾರೆ. ನಮ್ಮ ತಂದೆಯವರು, ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು, ಇವರೆಲ್ಲ ಜೊತೆಗೆ ಎಲ್ಲ ರೈತ ಸಂಘದ ಹೋರಾಟಗಾರರೆಲ್ಲ ಮಾಡ್ಕೊಂಡ್ಬಂದಿದ್ದಾರೆ. ಸೊ ಅದು ಬಿಟ್ಟು ಇವಾಗ ಇನ್ಯಾವ ಥರ ನಾವು ಹೋರಾಟಗಳ ಮೂಲಕ ಕನ್ಸ್ಟ್ರಕ್ಟಿವ್ ಆ್ಯಕ್ಟಿವಿಸಮ್ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಅದರಲ್ಲಿ ಮೋರ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತ ನನಗೆ ಅನಿಸ್ತದೆ. ಸೊ ನೀವು ಪ್ರಾಬ್ಲಿ ನಂಜುಂಡಸ್ವಾಮಿ ಅವರಾಗಿರ್ಬೋದು, ಪುಟ್ಟಣ್ಣಯ್ಯ ಅವರಾಗಿರ್ಬೋದು, ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಇವರ ಒಡನಾಟಗಳಂದರೆ ಅವ್ರನ್ನ ನೋಡ್ಕೊಂಡು ಬೆಳೆದಿರ್ತಾರೆ ತಾವು, ಆಲ್ ಯುವರ್ ಚೈಲ್ಡ್ಹುಡ್. ಅದು ನಿಮ್ಮ ಮೇಲೆ ಹೆಂಗೆ ಪ್ರಭಾವ ಬಿದ್ದಿದೆ ಅಂತ ತಗೋಬೋದು ಸರ್? ಅಲ್ಲ, ಡೆಫಿನೆಟ್ಲಿ ನಮ್ಮ ಮನೆಯಲ್ಲೇ ನಮ್ಮ ತಂದೆಯವರು ಮತ್ತು ಚಿಕ್ಕದ್ರಲ್ಲಿ ಅವರು ಮಾಡ್ತಿದ್ದಂಥ ಹೋರಾಟಗಳನ್ನು ನೋಡಿಕೊಂಡೇ ಬೆಳೆದಿರೋಂಥವ್ರು. ನಮ್ಮ ಮನೆಯಲ್ಲೇ ನಮ್ಮ ತಾತ ಒಂಥರ ಇದ್ದರು, ನಮ್ಮ ತಂದೆ ಒಂಥರ ಇದ್ದರು. ಸೊ ಅಲ್ಲೇ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಗಳಿದ್ರು. ಸೊ ಅವರು ಡೆಫಿನೆಟ್ಲಿ ನಮ್ಮ ತಂದೆಯವರು ಮಾಡ್ತಿದ್ದಂಥ ಕೆಲಸಗಳು ನಮ್ಮ ಮೇಲೆ ಅತಿ ಹೆಚ್ಚು ಪರಿಣಾಮ ಬೀರಿದೆ. ಅದಕ್ಕೆ ನಾನು ರಾಜಕೀಯಕ್ಕೆ ಬರ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನನ್ನ ಮನಸ್ಸಲ್ಲಿದ್ದಿದ್ದು ನನಗೆ ಗೊತ್ತಿರೋ ಏನು ವೃತ್ತಿಯ ಮೂಲಕ ಅದ್ರಲ್ಲಿ ಏನು ಕಲ್ತ್ಕೊಂಡಿದ್ದೀನಿ, ಅದ್ರ ಮೂಲಕ ರೈತರಿಗೆ ಏನಾದರೂ ಮಾಡಬೇಕಂತ ಚಿಕ್ಕದಿಂದನೂ ನನಗೆ ಇತ್ತು. ಅಂದರೆ ದೊಡ್ಡವನಾದ್ಮೇಲೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ. ಸೊ ಅದಕ್ಕೆ ಈಗ ಅದೊಂದು
ಡೆಫಿನೆಟ್ಲಿ ರೈತರ ಸಮಸ್ಯೆ ಬಗ್ಗೆ ನಾವು ಚಿಕ್ಕರಿಂದ ನಮ್ಮ ತಂದೆಯವರು ಹೇಳ್ಕೊಂಡು ಬರ್ತಿದ್ದಾರೆ. ಯಾವ ಥರ ಈಗ ಮನೇಲಿ ಚರ್ಚೆ ಮಾಡ್ತಾ ಇದ್ವಿ, ಆ, ಯಾಕೆ ಹೋರಾಟಗಳನ್ನ ಮಾಡ್ತಾ ಇದ್ದೀರಿ ಅನ್ನೋದು ನನ್ನ ಪ್ರಶ್ನೆ ಇರ್ತಾ ಇತ್ತು ನಮ್ಮ ತಂದೆಯವ್ರ ಹತ್ರ. ಸೂಪರ್. ಸೊ ಬೇರೆ ಥರ ಸೊಲ್ಯೂಷನ್ ಹುಡ್ಕೋಕ್ಕಾಗ್ತಿಲ್ವಾ ಅಂತ. ಸೊ ಇದೆಲ್ಲ ಡಿಸ್ಕಸ್ ಮಾಡೋರು. ಈಗ ನಾನು ನಮ್ಮ ತಂದೆ ಫ್ರೆಂಡ್ಸ್ ಥರ ಇದ್ವಿ. ಅವರು ಹಂಚ್ಕೊಳ್ಳೋರು ಹೆಂಗಿರಬೇಕು, ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ. ಸೊ ಡೆಫಿನೆಟ್ಲಿ ಅವ್ರ ಹೋರಾಟಗಳು, ಅವ್ರು ನಡ್ಕೊಂಬಂದಿರೋ ದಾರಿ ನಮ್ಮ ಮೇಲೆ ತುಂಬ ಇಂಪ್ಯಾಕ್ಟ್ ಮಾಡಿದೆ. ಸೊ ನಿಮ್ಮನ್ನು ನೋಡಿದ್ರೆ ಅನ್ಸುತ್ತೆ, ಬಿಕಾಸ್ ನಾವು ಸಾಕಷ್ಟು ಜನ ರಾಜಕಾರಣಿಗಳ ಇಂಟರ್ವ್ಯೂ ಮಾಡಿದಾಗ ದೆರ್ ವಿಲ್ ಬಿ ಲಾಟ್ ಆಫ್ ಸೌಂಡ್ ವಾಯ್ಸ್ ವೆನ್ ವಾಕಿಂಗ್ ಇನ್ ಅರೌಂಡ್ ಅನ್ನೋದನ್ನು ನೀವು ತುಂಬ ಹಂಬಲ್ ಆಗಿ, ಬಿಕಾಸ್ ನಾನು ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅವಾಗ ಭೇಟಿ ಮಾಡಿದಾಗ್ಲೂ ಯು ಆರ್ ವೆರಿ ಹಂಬಲ್. ಆ್ಯಂಡ್ ನನಗೊಂದು ತುಂಬ ಚೆನ್ನಾಗಿ ನೆನಪಿದೆ ಸರ್, ತಾವು ಯು ಆರ್ ಸಿಟ್ಟಿಂಗ್ ಆ್ಯಂಡ್ ನಿಮ್ಮ ಪಕ್ಕದಲ್ಲಿರೋರು, ನೀವು ಅವಾಗ ಬಂದ್ರಿ, ಫ್ಲಕ್ಸ್ಗಳು ಹಾಕ್ಸಿದ್ದೆ. ನಿಮ್ಮ ಬರ್ಡೇ ಏನಾಯಿತು, ನೆಕ್ಸ್ಟ್ ಒಂದಿನ 2 ದಿನ ಇತ್ತು, ಎಲ್ಲ ಕಡೆ ಫ್ಲಕ್ಸ್ಗಳು ಹಾಕ್ಸಿದ್ರು. ನೀವು ಡಿ ಸಿ ಅವ್ರನ್ನ ಕರೆಸಿ ಫ್ಲಕ್ಸ್ ಎಲ್ಲ ತೆಗೆಸ್ಬಿಡಿ ಅಂತಂದ್ರು. ಪಕ್ಕದಲ್ಲಿ ಯಾರು ಇಲ್ಲ ಸರ್, ಬೇರೆ ಪಾರ್ಟಿಯವರು ಹಾಕಿದ್ದಾರೆ ಅಂತ ಹೇಳಿ, ನೀವು ಆಗ ಫಸ್ಟ್ ನಮ್ಗೆ ತೆಗೆಸಿ, ಅದಾದ್ಮೇಲೆ ಅವ್ರು ತೆಗೆಸಿ ಅಂತಂದ್ರೆ ದ ಚೇಂಜ್ ಶುಡ್ ಹ್ಯಾಪನ್ ವಿತ್ ಇನ್ ಅಸ್ ಫಾರ್ ದ ಫಸ್ಟ್ ಟೈಮ್. ನನಗೆ ನಾನು ಹಿಂಗೆಲ್ಲ ಇರ್ತಾರ ಒಬ್ಬ ಅಂದರೆ, ಫಾರ್ ಅಸ್ ವಾಟ್ ಈಸ್ ಅನ್ ಐಡಿಯಾ, ಒಂದು ಪೊಲಿಟಿಷಿಯನ್ ಅಂದಿದ ತಕ್ಷಣ ನಾವು ಹೆಂಗೆ ನೋಡ್ತೀವಿ, ಸಿಕ್ಕಾಪಟ್ಟೆ ಲೌಡಾಗಿ ನೋಡಿರ್ತೀವಿ, ಜೋರಾಗಿ ನೋಡಿರ್ತೀವಿ. ಬಟ್ ತಾವು ತುಂಬ ಹಂಬಲಾಗಿ ಫಸ್ಟ್ ನನ್ನ ತೆಗಿರಿ, ಆಮೇಲೆ ಅವ್ರು ತೆಗಿರಿ ಅಂತ ಹೇಳಿದ್ರಿ. ನೀವು ಅಲ್ಲಿ ಹಂಗೆ ಮತ್ತೆ ಆ ಮೀಟಿಂಗ್ ರೂಮ್ ಬಿಟ್ಟೋದ್ರಿ. ವಿ ವರ್ ಸಿಟ್ಟಿಂಗ್ ಸ್ಟಿಲ್ ದೇರ್ ಆ್ಯಂಡ್ ನಿಮ್ಮ ಪಕ್ಕದಲ್ಲಿ ಇರೋರಲ್ಲ, ಆಯ್ತು 2 ದಿನ ಬಿಟ್ಬಿಟ್ಟು ತೆಗಿರಿ ಅಂತ ಪಾಪ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು. ಸೊ ಅವರು ಡಿ ಸಿ ಅವ್ರನ್ನ, ಸರ್ 2 ದಿನ ಅವ್ರ ಬರ್ಡೇ ಆಗೋಗ್ಬಿಡುತ್ತೆ, ಆಮೇಲೆ ನಮ್ದು ತೆಗಿರಿ, ಅವ್ರದ್ದು ತೆಗೆದ್ಬಿಡಿ ಅಂತ. ಸೊ ನಿಮ್ಗೆ ಇದು ಎಷ್ಟು ಚಾಲೆಂಜಿಂಗ್ ಆಗಿ ಅನ್ಸುತ್ತೆ ಸರ್? ಡೆಫಿನೆಟ್ಲಿ ಈಗ ಒಂಥರ ಇನ್ನೂ ನನಗೆ ಅದು ಕಷ್ಟ ಇದೆ. ಬಟ್ ಏನಂದ್ರೆ ಆ ಸಿಸ್ಟಮಿಕ್ ಇದು ಅಂದರೆ ಇಸ್ ಆಲ್ವೇಸ್ ಕಾಂಪಿಟೇಷನ್. ನಮ್ಮವ್ರೂ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ, ನಮ್ಮವ್ರೂ ನಮ್ಮ ವಾಯ್ಸು ಕೇಳಬೇಕು ಜನರನ್ನ ಅನ್ನೋದು ಗುಡ್ ಆರ್ ಬ್ಯಾಡ್ ಹಿಂದಿನಿಂದ ನಡ್ಕೊಂಡು ಬಂದ್ಬಿಟ್ಟಿದೆ ಥ್ರೂ ಔಟ್ ದ ಸಿಸ್ಟಮ್. ಸೊ ಸಿಸ್ಟಮಿಕ್ ಚೇಂಜಸ್ನ ನಾವು ತರಬೇಕಂದ್ರೆ ಇಟ್ ವಿಲ್ ಟೇಕ್ ಟೈಮ್. ಕರೆಕ್ಟ್. ಓವರ್ನೈಟು ಎಲ್ಲನೂ ಮಾಡಿಬಿಡು ಚೇಂಜ್ ಮಾಡಿ ನೀವು ಹೊಂದ್ಕೊಳ್ಳಿ ಅಂತಂದರೆ ಯಾರು ಹೊಂದ್ಕೊಳ್ಳಲ್ಲ. ಸೊ ಅದು ವಿಲ್ ಟೇಕ್ ಟೈಮ್. ಬಟ್ ಎಲ್ಲರೂ ಸಣ್ಣದಾಗಿ ನಾವು ಚೇಂಜ್ ಶುರು ಮಾಡಲೇಬೇಕಾಯ್ತು. ಅದು ಆಗ್ತಿದೆ ಅಂತ ನಿಮ್ಗೆ ಅನ್ಸುತ್ತೆ? ಆಗತ್ತೆ. ಅಂದರೆ ಇಲ್ಲಿ ತನಕ ಇನ್ನೂ ಸ್ಮಾಲ್ ನಗೆಟ್ಸ್ ಕಾಣಿಸ್ತದೆ ಅಷ್ಟೇ. ಬಟ್ ಇನ್ನೂ ಟೈಮ್ ತಗೋತದೆ. ತಾವು ಚಿಕ್ಕಂದಿದ್ದಾಗ, ಅಂದರೆ ನಿಮ್ಮ ತಂದೆ ಅವರ ತಲೆಮಾರಿನ ಹೋರಾಟಗಳಿಗೂ ಇವತ್ತಿನ ಕಾಲಘಟ್ಟದಲ್ಲಿ ಆಗೋ ಹೋರಾಟಗಳಿಗೂ ಆಸ್ ಎನ್ ಅಬ್ಸರ್ವೇಷನ್, ನಾನು ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡಿದೆ, ನನಗೆ ಅನ್ಸುತ್ತೆ ಇವತ್ತಿನ ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಮೀಡಿಯಲ್ಲಿ ನಾಯ್ಸ್ ಜಾಸ್ತಿ ಇರುತ್ತೆ ಹೋರಾಟಕ್ಕಿಂತ. ಸೊ ಇವತ್ತಿನ ಕಾಲಘಟ್ಟದಲ್ಲಿ ತಾವು ಒಂದು ಹೋರಾಟ ಮಾಡಬೇಕು ಅಂದರೆ ರೈತ ಸಂಘದಿಂದ, ಅಥವಾ ಇಫ್ ಯು ವಾಂಟ್ ಟು ರೈಸ್ ಯುವರ್ ವಾಯ್ಸ್, ಹೆಂಗೆ ಮಾಡ್ತೀರಾ ಸರ್? ಸಿ ಐ ಥಿಂಕ್ ಹಿಂದೆ ಎಲ್ಲ ಯಾವ ಥರ ಹೋರಾಟ ಮಾಡ್ತಿದ್ರು ಅಂದರೆ, ಒಂದು ಇಶ್ಯೂ ತಗೊಂಡ್ರೆ ಅದನ್ನ ರಿಸಾಲ್ವ್ ಮಾಡೋ ತನಕ ಬಿಡ್ತಾ ಇರಲಿಲ್ಲ. ಸೊ ಇನ್ ಟುಡೇಸ್ ವರ್ಲ್ಡ್ ನಾವೆಲ್ಲ 101 ಥಿಂಗ್ಸ್ ಮಾಡ್ತಾ ಇರ್ತೀವಿ. ಇಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇದು ಮಾಡಬೇಕು, ಅದು ಮಾಡ್ಬೇಕಂತ. ಆ ಇಶ್ಯೂನ ನಾವು ವಿ ಡೋಂಟ್ ಸಿ ಇಟ್ ಥ್ರೂ, ಅಂದರೆ ಪೂರ್ತಿ ಕೊನೆ ತನಕ ತೊಗೊಂಡೋಗೋಕ್ಕೆ ಆಯ್ತಾ ಇಲ್ಲ. ಸೊ ಅದನ್ನು ನಾವು ಬದಲಾವಣೆ ಮಾಡ್ಕೋಬೇಕು. ನನಗನ್ಸಿದ್ದು ನಾನೇ ಹೇಳ್ಕೊಳ್ತೀನಿ. ಯಾಕೆಂದರೆ ಸುಮ್ಮನೆ ಬಂದರು ಹೋದ್ರು ಮನವಿ ಕೊಟ್ಟರು ಇಸ್ ನಾಟ್ ದ ಸೊಲ್ಯೂಷನ್. ಮನವಿ ಕೊಟ್ಟು ಅದಾದಮೇಲೆ ಸೊಲ್ಯೂಷನ್ ಏನು ಹುಡುಕ್ಬೇಕು, ಅದು ಯಾವ ಥರ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ, ಅಂದರೆ ರಿಯಾಲಿಟಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು, ಈಗ ಏನೋ ನಾವು 7,000 ರೂಪಾಯಿ 8,000 ರೂಪಾಯಿ ಒಂದು ಕಬ್ಬು ಟನ್ಗೆ ಕೊಡಿ ಅಂತಂದರೆ ದಟ್ಸ್ ನಾಟ್ ರಿಯಾಲಿಟಿ. ಸೊ ಏನು ಅರ್ಥ ಮಾಡ್ಕೊಂಡು ನಾವು ಮಾಡ್ಬೋದು, ನಮ್ಮ ರೈತರಿಗೆ ಏನು ಸಮಸ್ಯೆ ಇದೆ, ಅದಕ್ಕೆ ತಕ್ಕಂಗೆ ನಾವು ಸೊಲ್ಯೂಷನ್ ಯಾವ ಥರ ಹುಡುಕ್ಬೇಕು, ಪ್ರಾಗ್ಮ್ಯಾಟಿಕ್ ಆಗಿ ನಾವು ಯೋಚನೆ ಮಾಡಬೇಕಾಗಿರೋಂಥದ್ದನ್ನು ನಾವು ಮಾಡಬೇಕಾಗುತ್ತೆ ಹೋರಾಟಗಳಲ್ಲಿ. ಕರೆಕ್ಟ್. ನಾನು ಇವತ್ತು ನಿಮ್ಮದು ಒಂದು ವಿಡಿಯೋ ತೋರಿಸ್ತಾ ಇದ್ರಿ ಸರ್. ಈಗ ನೀವು ಇವಾಗ ಮಾತಾಡಿದ್ದು ಅನ್ಸುತ್ತೆ ರಿಗಾರ್ಡಿಂಗ್ ದಟ್ ಫ್ಲೈಓವರ್ ವರ್ಕ್ ಆರ್ ಸಮ್, ಈ ವರ್ಕ್ದು ಮಾತಾಡ್ತಾ ಇದ್ದು ಇವರು ತುಂಬ ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ರಿ ನೀವು, ಅದು ಆಗಬೇಕು. ಸುಮ್ಮನೆ 45 ದಿನ ಅಂತ ಹೇಳ್ತೀರಾ, ಬಟ್ ಅದು ಆಗೋದಿಲ್ಲ ಅಂತ ಹೇಳ್ತಾ ಇದ್ರಿ. ಸೊ ಹೆಂಗನ್ಸುತ್ತೆ ಸರ್, ಅಂದರೆ ಅಮೆರಿಕಾಲಿ ಇದ್ದು ಬಂತು ತಮಗೆ, ಬಿಕಾಸ್ ಯು ಆರ್ ಫ್ರಮ್ ದ ಟೆಕ್ನಾಲಜಿ ಸೈಡ್, ನಿಮ್ಮ ಡಿಸಿಷನ್ ಸಿಕ್ಕಾಪಟ್ಟೆ ಫಾಸ್ಟ್ ಇರುತ್ತೆ. ಅಲ್ಲೇನ ಮಾಡಬೇಕು ಅಂದರೆ ಟು ದ ಪಾಯಿಂಟ್ ಇರುತ್ತೆ, ಪಟ್ ಅಂದಿರುತ್ತೆ.
ಇಲ್ಲಿ ಪೊಲಿಟಿಕಲ್ ಜರ್ನಿ ಅಂದ ತಕ್ಷಣ ಒಂದು ಸ್ವಲ್ಪ ನಿಧಾನ ಇರುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ? ಅಲ್ಲ, ನಾನು ಅನ್ಕೊಂಡೆ ಇನಿಷಿಯಲಿ ಒಂದ್ ಕಡೆ ಹೇಳ್ತೀವಿ ಇದಾಗತ್ತೆ, ಹೇಳಿದ್ಮೇಲೆ ಮುಗಿಯತ್ತೆ ಅದಾಗತ್ತೆ ಅಂತ ನನ್ನ ಅಭಿಪ್ರಾಯ. ಇದಿತ್ತು. ಬಟ್ ಅದು ಫಾಲೋ ಅಪ್ ಮಾಡಿ 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 ಕೊನೆಗೆ ಅದನ್ನ ನಾವು ರೆಡಿ ಮಾಡಿಸ್ಬೇಕಾಗತ್ತೆ. ಈಗ ಒಂದ್ಸತಿ ಹೇಳಿದ್ರೆ, ಬಟ್ ಪ್ರಾಬ್ಲಮ್ ಅಂದ್ರೆ ಈ ಪ್ರತಿಯೊಂದು ಊರಿಗೆ ಹೋದಾಗ್ಲೂ ಒಂದೊಂದು ಇಶ್ಯೂಸ್ ಇರ್ತದೆ. ಒಂದೊಂದಿರಲ್ಲ, ಒಂದು 10-20 ಇಶ್ಯೂಸ್ ಇರ್ತದೆ ಮೇಜರ್ ಆಗಿ. ಒಂದು ಫಾಲೋ ಅಪ್ ಮಾಡಬೇಕು, ಅದನ್ನ ನಾವು ಸಾಲ್ವ್ ಮಾಡ್ಕೊಡ್ಬೇಕು. ಅದಕ್ಕೆ ಸ್ವಲ್ಪ ಟೈಮ್ ಆಯ್ತು ನನಗೂ ಅಡ್ಜಸ್ಟ್ ಆಗಕ್ಕೆ, ಎಲ್ಲ ಅರ್ಥ ಮಾಡ್ಕೊಂಡು. ಇನಿಷಿಯಲಿ ಟೂಲ್ಗಳನ್ನ ಯೂಸ್ ಮಾಡ್ಬಿಟ್ಟು ನಾವು ಮಾಡ್ಬೋದು ಅಂತ ಅನ್ನಿಸ್ತಾ ಇತ್ತು, ಟ್ರ್ಯಾಕ್ ಮಾಡೋಕ್ಕೆ. ಈ ಇಶ್ಯೂ ಟ್ರ್ಯಾಕರ್ನ ಹಾಕ್ಬಿಟ್ಟು ಡಿಪಾರ್ಟ್ಮೆಂಟ್ ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ ಇದ್ರ ಬಗ್ಗೆ ಎಲ್ಲ. ಬಟ್ ಅದೇ ಸ್ವಲ್ಪ ಟೈಮ್ ಆಯಿತು. ಬಟ್ ಇವಾಗ ಅರ್ಥ ಆಗಿದೆ ಹೆಂಗೆ ಮಾಡಿಸ್ಬೇಕಂತ. ಮಾಡಿಸ್ತೀವಿ ಈಗ. ತಾವು ಐ ಹರ್ಡ್ ದಟ್ ನಿಮ್ಮ ಹಳ್ಳಿಗಳಲ್ಲಿ ಸಿಂಗಲ್ ವಿಂಡೋ ಸಿಸ್ಟಮ್ ಮಾಡಿದ್ರಿ, ಎಲ್ಲವನ್ನು ಎತ್ಕೊಂಡು ಹೋಗಿ ಒಂದು 60 days ಟೂರಿಂಗ್ ಏನೋ ಮಾಡಿದ್ರಿ ಅಂತ ಕೇಳ್ಬಿಟ್ಟು. ವಾಟ್ ಅಬೌಟ್ ದಟ್? ಅದ್ರಲ್ಲಿ ಏನು ಅಂದರೆ, ಈಗ ಈಗ ನಮ್ಮ ಮನೆಗೆ ಬೆಳಿಗ್ಗೆ ಎದ್ರೆ ಸುಮಾರು ಜನ ಬರ್ತಾರೆ. ಯಾರಿಗಾದ್ರೂ ಫೋನ್ ಮಾಡಿಸಿ, ಯೂಶುವಲ್ ಟಿಪಿಕಲ್ ಇಶ್ಯೂಸ್ ಏನು ತೊಗೊಂಡ್ಬರ್ತಾರೆ ಅಂದರೆ, ಯಾರಿಗಾದ್ರೂ ಫೋನ್ ಮಾಡಿಸಿ ಹೇಳಿ ನಮ್ಮ ಕೆಲಸ ಮಾಡಿಲ್ಲ ಮಾಡಿಸಿ. ರೆವೆನ್ಯೂ ಡಿಪಾರ್ಟ್ಮೆಂಟು, ಪಂಚಾಯತಿ, ನೀರಾವರಿ ಡಿಪಾರ್ಟ್ಮೆಂಟು, ಈಗ ಒಂದು 7-8 ಡಿಪಾರ್ಟ್ಮೆಂಟ್ಸ್ ಮೇಜರ್ ಇಶ್ಯೂಸ್ ಇರ್ತದೆ. ಮಾತಾಡ್ಬೇಕಾದ್ರೆ ಹೇಳ್ದಾಗ ನಮ್ಗೆ ಅರ್ಥ ಆಗಿದೆ ಏನಂದರೆ, ದೇರ್ ಇಸ್ ಅ ಲಾಟ್ ಆಫ್ ಡಿಪೆಂಡೆನ್ಸಿ ಆನ್ ಅದರ್ ಡಿಪಾರ್ಟ್ಮೆಂಟ್ಸ್. ಈಗ ನಾವು ಯಾವ್ದಾದ್ರು ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಹೇಳಿದ್ರೆ ಅವರು ಸರ್ವೆ ಡಿಪಾರ್ಟ್ಮೆಂಟ್ ಡಿಪೆಂಡೆನ್ಸಿ ಇರ್ತದೆ, ಅಥವಾ KEB ಡಿಪಾರ್ಟ್ಮೆಂಟ್ ಡಿಪೆಂಡೆನ್ಸಿ ಇರ್ತದೆ. ಈಗ ರಸ್ತೆ ಏನೋ ಸರ್ವೆ ಮಾಡಿಸ್ಬೇಕು, ಅಥವಾ ಮಧ್ಯದಲ್ಲಿ ಆ ರಸ್ತೆ ಸರಿಪಡಿಸ್ಬೇಕು ಅಂದರೆ ಮಧ್ಯ ಕಂಬ ಇರ್ತದೆ. ಪಂಚಾಯತಿಯವ್ರು ಬರಬೇಕು, KEB ಅವ್ರು ಬರಬೇಕು, ಸರ್ವೇಯವ್ರು ಬರಬೇಕು, ರೆವೆನ್ಯೂ ಅವ್ರು ಬರಬೇಕು. ಕರೆಕ್ಟ್. ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಅಷ್ಟು ಜನ ಬಂದರೆ ಆ ಕೆಲಸ ಆಗೋದು. ಸಿಂಗಲ್ ವಿಂಡೋ ಆಗಬೇಕು. ಸೊ ಅಷ್ಟು ಜನನ ನಾವು ಯಾರಿಗಾದ್ರೂ ಒಂದು ಕೆಲಸ ಆಗಬೇಕು ಅಂದ್ರೆ ಫೋನ್ ಮಾಡಿ ಹೇಳ್ತೀವಿ, ಸರ್ವೇರ್ ಹೋಗ್ಬೇಕು ಇವತ್ತು. ನೆಕ್ಸ್ಟ್ ಡೇ ಸರ್ವೇರ್ ಹೋಗಾದ್ಮೇಲೆ KEB ಅವ್ರು ಹೋಗಿ ಕಂಬ ಆ ಕಡೆ ಹಾಕಬೇಕು, ಆಮೇಲೆ ಪಂಚಾಯತಿಯವ್ರು ಹೋಗಿ ಮಟ್ಟ ಮಾಡ್ಕೋಬೇಕು. ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅಷ್ಟೇ. ಸೊ ಈ 4 ಡಿಪಾರ್ಟ್ಮೆಂಟ್ಸು 4 ಜನ ಡಿಪೆಂಡೆನ್ಸಿ ಇರೋದ್ರಿಂದ, ಒಬ್ರ ಮೇಲೆ ಒಬ್ರು ಡಿಪೆಂಡೆನ್ಸಿ ಇರೋದ್ರಿಂದ ಆ ಕೆಲಸ ಆಗೋದೇ ಇಲ್ಲ. ಪರ್ಫೆಕ್ಟ್. ಇಂಥ ಇಶ್ಯೂಸ್ನ ನಾವು ನೋಡೋಕೆ ಶುರು ಮಾಡಿದ್ವಿ. ಸೊ ಅದಕ್ಕೆ ಏನು ಮಾಡಿದ್ವಿ, ಎಲ್ಲ ಡಿಪಾರ್ಟ್ಮೆಂಟ್ ತೊಗೊಂಡೋಗಿ ಅಲ್ಲೇ ಕೂಡ ಹಾಕೊಂಡ್ವಿ ಒಂದು ಪಂಚಾಯತಿಯಲ್ಲಿ. ಆದಷ್ಟು 100% ನಾವೇನು ಫಿಕ್ಸ್ ಮಾಡೋಕ್ಕಾಗಲಿಲ್ಲ, ಬಟ್ ಅಟ್ಲೀಸ್ಟು ಫಾಸ್ಟಾಗಿ ಇಶ್ಯೂಸ್ ಏನಿದೆ ಅದನ್ನು ರಿಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಅದನ್ನು ಪಂಚಾಯತಿ ಹೋಗಿ ಮಾಡ್ತಾಯಿದ್ದೀವಿ. ಇನ್ನೂ ಸುಮಾರು ಪಂಚಾಯತಿಗಳು ಬಾಕಿ ಇದೆ. ಎಷ್ಟೊಂದು ಕಡೆ ಸ್ಮಶಾನಗಳಿಲ್ಲ, ಸೊ ಅದನ್ನು ಬಿಡಿಸ್ಬೇಕು. ಎಷ್ಟೊಂದು ಕಡೆ ರಸ್ತೆ ಇಲ್ಲ ಜಮೀನಿಗೆ ಹೋಗೋಕ್ಕೆ, ಒತ್ತುವರಿಗಳು ಬಿಡಿಸ್ಬೇಕು. ಇದು ಎಲ್ಲ ಇಶ್ಯೂಸ್ ಇರೋದ್ರಿಂದ ಎಲ್ಲ ಡಿಪಾರ್ಟ್ಮೆಂಟ್ಸು ಕರ್ಕೊಂಡು ಬಂದು ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ನಾವು ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟಿದ್ವಿ. ಈ ನಿಮ್ಮ ಡಿಪಾರ್ಟ್ಮೆಂಟ್ಸ್ದು ಸರ್ವಿಸ್ ಅಂದರೆ ಏನು ಮಾಡಬೇಕಂತ ಇತ್ತು ಅಂದರೆ, ನಾವು ಅವ್ರಿಗೆ ಡಿಪಾರ್ಟ್ಮೆಂಟ್ಸಿಗೆ ಹೇಳಿದ್ದು, ಯಾವತ್ತು ನಿಮ್ಮ ಆಫೀಸಸ್ ಖಾಲಿ ಉಳಿತದೆ, ಯಾರೂ ಜನರು ಬರೋಲ್ಲ, ಅವತ್ತು ನಿಮ್ಮ ಕೆಲಸ ನೀವು ಸರಿಗೆ ಮಾಡಿದ್ದೀರಿ ಅಂತ. ಸೂಪರ್. ಸೊ ನಿಮ್ಮ ಆಫೀಸ್ ಖಾಲಿ ಇಟ್ಕೊಳ್ಳೋಕ್ಕೆ ನೀವು ಏನು ಕೆಲಸ ಮಾಡ್ಬೇಕು, ಇವಾಗ ವರ್ಕ್ ಬ್ಯಾಕ್ವರ್ಡ್ಸ್. ನೀವು ಖಾಲಿ ಮಾಡ್ಕೋಬೇಕು ನಿಮ್ಮ ಆಫೀಸ್ನ, ಯಾರೂ ಬರಬಾರ್ದು ನಿಮ್ಮ ಹತ್ರ. ಅದಕ್ಕೆ ಏನು ಮಾಡಬೇಕು, ನೀವು ಕೆಲಸ ಮಾಡಿ. ಅಂದರೆ ಅವ್ರು ಬಂದು ಅರ್ಜಿ ಕೊಟ್ಟು ನೀವು ಕೆಲಸ ಮಾಡಿಕೊಡ್ಬೇಡಿ. ನಿಮ್ಮ ಡಿಪಾರ್ಟ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಏನಿದೆ ಅದನ್ನು ಡೈರೆಕ್ಟಾಗಿ ಅವ್ರು ಅರ್ಜಿ ಕೊಡದೆ ಅವ್ರ ಮನೆಗೆ ತಲುಪಿಸಿ. ಅಂದರೆ ರಿಯಾಕ್ಟಿವ್ ಗವರ್ನೆನ್ಸಿಂದ ಪ್ರೊಆಕ್ಟಿವ್ ಗವರ್ನೆನ್ಸ್ ಮಾಡಿ ಅಂತ. ಅದನ್ನು ನಾವು ಟ್ರೈ ಮಾಡೋಕ್ಕೆ ಮಾಡ್ತಾಯಿದ್ವಿ. ಸುಮಾರು ಒಂದು 45-50% ವರ್ಕ್ ಆಯಿತು. ಅಂದರೆ ಇನ್ನೂ ಪ್ರತಿ ಪಂಚಾಯತಿಗೆ ಹೋದಾಗಲೂ ಬೇರೆ ಬೇರೆ ಚೇಂಜಸ್ ಮಾಡ್ಕೊಂಡು ನಾವು ಸ್ಟಾರ್ಟಿಂಗಲ್ಲಿ ನಾನು ಅಂದ್ಕೊಂಡ್ವಿ ಈ ಥರದ್ದು ಕೆಲಸ ಮಾಡ್ತಾಯಿದ್ವಿ, ಈ ಥರನೆಲ್ಲ ಡಿಪಾರ್ಟ್ಮೆಂಟ್ ಅವ್ರು ಕರ್ಕೊಂಡ್ಬಂದ್ವಿ. ಮೊದಲನೇ ಪಂಚಾಯತಿಗೆ ಹೋಗಿ ಕೂತ್ಕೊಂಡ್ವಿ. ಮೊದಲನೇ ದಿನ 2-3 ಜನ ಬಂದರು, ಯಾರೂ ಬರಲಿಲ್ಲ ಜನರು. ಸೊ ನಾವು ಅನ್ಕೊಂಡಿದ್ವಿ, ಎಲ್ಲ ಜನರು ಫುಲ್ ತುಂಬೋಗಿರ್ತಾರೆ, ಎಲ್ಲ ಬಂದ್ಬಿಡ್ತಾರೆ, ಎಲ್ಲ ಕೆಲಸ ಮಾಡಿಸ್ಕೊಳಕ್ಕೆ ಬರ್ತಾರೆ ಅಂತ.
ಸೊ ನೆಕ್ಸ್ಟ್ ಡೇ ಏನು ಮಾಡಿದ್ವಿ, ನಾವು ಯಾರು ಬರಲೇ ಇಲ್ವಲ್ಲ, ಮನೆಯಾಗಿ ಈಗ ಎಲೆಕ್ಷನ್ ಕ್ಯಾಂಪೇನ್ ಮಾಡಿದ್ವಲ್ಲ, ಓಕೆ. ಪಾಂಪ್ಲೆಟ್ ಮಾಡಿಸ್ಬಿಟ್ಟು ಈ ಥರದನ್ನೆಲ್ಲ ಮಾಡ್ತಾ ಇದೀವಿ ಅಂತೇಳಿ ಮನೆಗೆ ನಾವುಗಳೇ ಹೋಗಿ ಹೇಳಿದ್ವಿ. ಯಾಕಂದರೆ ಜನರಲ್ಲಿ ಏನು ಇದು ಅವರಿಗೆ ಬರ್ತಾರೆ, ಅರ್ಜಿ ಇಸ್ಕೊಯ್ತಾರೆ, ಸುಮ್ಮನೆ ಆಮೇಲೆ ಏನು ಕೆಲಸ ಆಗಲ್ಲ ಅನ್ನೋದು ಜನರೇಟ್ ಆಗ್ಬಿಟ್ಟಿದೆ. ಜನರೇಟ್ ಆಗಿದೆ. ಅದು ಕರೆಕ್ಟುವೆ. ಯಾಕಂದ್ರೆ ಈ ಕಾರ್ಯಕ್ರಮ ಮಾಡೋಕೆ ಮುಂಚೆ ಒಂದು ಪಂಚಾಯತಿಗೆ ಒಂದು ದಿನದಲ್ಲಿ ಎಲ್ಲ ಊರುಗಳಿಗೂ ಕರ್ಕೊಂಡು ಹೋಗಿದೆ, ಎಲ್ಲ ಅಧಿಕಾರಿಗಳನ್ನ. ಅವರೆಲ್ಲ ಅರ್ಜಿಗಳು ಕೊಟ್ಟರು. ಸೊ ಕರ್ಕೊಂಡು ಬಂದು ವಾಪಸ್ ಅರ್ಜಿಗಳು ಮನೆಗೆ ಅವ್ರವ್ರ ಆಫೀಸ್ಗೆ ಹೋಯ್ತು. ನಾಟ್ ಇವನ್ 5% ಕೆಲಸ ಆಯಿತು. ಕೆಲಸ ಆಗಲಿಲ್ಲ, ಯಾಕಂದರೆ ಅವರು ಬ್ಯುಸಿ ಆಯ್ತಾರೆ, ಅವ್ರಿಗೂ ಬೇರೆ ಬೇರೆ ಕೆಲಸ ಇರ್ತದೆ ಅಧಿಕಾರಿಗಳಿಗೆ. ಸೊ ಇದನ್ನೆಲ್ಲ ನೋಡಿ ಅದಕ್ಕೆ ಪಂಚಾಯತಿಗೇನೆ ಎಲ್ಲ ಅಧಿಕಾರಿಗಳನ್ನೂ ಕರ್ಕೊಂಡು ಹೋಗೋಣ ಅಂತೇಳಿ ಆ ಥರ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ಅದೇ ನಮ್ಮ ಗುರಿ ಏನಿತ್ತು ಅಂತ ಹೇಳಿದ್ರೆ, ಅದೇ ಆಫೀಸ್ಗೆ ಯಾರು ಬರಬಾರ್ದು. ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಅಥವಾ ಪಂಚಾಯತಿಯಲ್ಲಿ ಒಂದು ಫೈಲ್ಗೆ ಪ್ರತಿ ಮನೆಗೂ ಅವ್ರಿಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ನ, ಈ ಸರ್ಟಿಫಿಕೇಟ್ಸು, ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಬರ್ತ್ ಡೆತ್ ಸರ್ಟಿಫಿಕೇಟ್, ಏನೇನು ಬೇಕಾಗಿರೋಂಥದ್ದು ಅದು, ಮತ್ತು ಅವ್ರ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಏನಿದೆ ಅದು, ಇಷ್ಟನ್ನು ಒಂದು ಫೈಲ್ಗೆ ಹಾಕಿ ಅವ್ರ ಮನೆಗೆ ಕೊಡಬೇಕು ಅಂತ. ಆಮೇಲೆ ಅವ್ರು ಏನಿದ್ರು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಯಾವಾಗ ಬರಬೇಕು ಇನ್ನು ಅಂದರೆ, ಫರ್ದರ್ ಡಿವೈಡ್ ಮಾಡ್ಕೋಬೇಕು ಬರಬೇಕು. ಅದು ಸಬ್ ರಿಜಿಸ್ಟರ್ ಆಫೀಸ್ ಪ್ರಾಬ್ಲಮ್ ಇನ್ ರೂರಲ್ ಸೆಕ್ಟರ್. ಪೇಪರ್ಗಳು ಅದೇ ಮೇಜರ್ ಇಶ್ಯೂ. ಇಲ್ಲ ಟ್ರಾನ್ಸಾಕ್ಟ್ ಮಾಡಕ್ಕೆ ಬರಬೇಕು, ಬೇರೆ ಸೆಲ್ ಮಾಡಕ್ಕೆ ಬರಬೇಕು, ಇಲ್ಲ ಫರ್ದರ್ ಡಿವೈಡ್ ಮಾಡಕ್ಕೆ ಬರಬೇಕು, ಅಥವಾ ಯಾರು ತೀರೋದ್ರೆ ಭೌತಿಕತೆ ಮಾಡಕ್ಕೆ ಬರಬೇಕು. ಇದು 3 ರೀಸನ್ಗೆ ಬರ್ಬೇಕು, ಇನ್ನು ಯಾವುದಕ್ಕೂ ಬರಬಾರದು ಅನ್ನೋದು ಗುರಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ವಿ. ಆಗ್ತಿದೆಯಾ ಸರ್? ಹೇಳಿದ್ರೆ ಒಂದು ಫಸ್ಟ್ ಪಂಚಾಯತಿಯಲ್ಲಿ ಒಂದು 25-30% ಆಯಿತು. ಆಮೇಲೆ ಇನ್ನೊಂದು 5% ಜಾಸ್ತಿ ಮಾಡ್ಕೊಂಡ್ವಿ. ಹಂಗೆ ಪ್ರತಿ ಪಂಚಾಯತಿಯಲ್ಲೂ ಸ್ವಲ್ಪ ಚೇಂಜಸ್ನ ಮಾಡ್ಕೊಳ್ತಾ ಇದ್ದೀವಿ. ನಾವು ಕಲಿತಾ ಇದ್ದೀವಿ, ಏನೇನು ವರ್ಕ್ ಆಯ್ತಾ ಇಲ್ಲ, ಅದನ್ನು ಯಾವ ಥರ ಫಿಕ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಇನ್ನೂ ಕಲಿಯೋದಿದೆ, ಅದನ್ನ ಯಾವ ಥರ ಕೆಲಸ ಮಾಡಿಸ್ಬೇಕು ಅನ್ನೋದನ್ನು ಒಂದು ಆರ್ಟೆ. ಈ ಅಧಿಕಾರಿಗಳ ಜೊತೆ ಸೇರ್ಕೊಂಡು ಯಾವ ಥರ ಕೆಲಸ ಮಾಡಿಸ್ಬೇಕು ಅನ್ನೋದು ಆರ್ಟೆ ಇದ್ರೆ. ಸೊ ಯಾಕೆಂದರೆ ಅವ್ರು ನಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡೋಕ್ಕೆ ಕಷ್ಟ ಅಲ್ಲ. ಇದಂದ್ರೆ ತಲೆಯಲ್ಲಿ ಏನಂದರೆ, ಅವ್ನು ಬಂದು ಕೇಳಿಲ್ಲ ನಾನೇ ಕೆಲಸ ಮಾಡಿಕೊಡ್ಲಿ, ನಮ್ಗೆ ಯಾರು ಅರ್ಜಿ ಕೊಟ್ಟಿಲ್ಲ ನಾವು ಏನು ಮಾಡಲಿ. ಟ್ರಿಗರ್ ಸೂಪರ್ ಪಾಯಿಂಟ್. ನಮಗೆ ಕೆಲಸ ಮಾಡಬೇಕು ಅನ್ನೋ ಟ್ರಿಗರು ಅರ್ಜಿ ಬಂದ ಮೇಲೆ ಆಗೋದು. ಸೂಪರ್ ಸರ್. ಅದಲ್ಲ, ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಏನು ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅದ್ರ ಪ್ರಕಾರ ಪ್ರತಿ ಮನೆಗೂ ಕೊಡಿ ಅಂತ ಇದನ್ನ ಅರ್ಥ ಮಾಡ್ಸೋಕ್ಕೆ ಟೈಮ್ ತಗೊಂಡು. ಲೈಕ್ ಹೌ ದ ಪ್ರೈವೇಟ್ ಸೆಕ್ಟರ್ ರನ್ಸ್. ನೀವು ಬೆಳಗ್ಗೆ ಬಂದಿದ ತಕ್ಷಣ ನಿಮ್ಮ ಕೆಲಸ ಏನಿದೆ ನೀವು ಮುಗಿಸಿ. ಇಲ್ದ ಹೌದ ಇದರ್ ಬ್ಯೂರೋಕ್ರಸಿ ಹೆಂಗೆ ಓಲ್ಡ್ ಮಾಡ್ತಾರೆ ಅಂದರೆ, ನೀವು ಬಂದು ಹೇಳಿದ್ರೆ ನಾನು ಕೆಲಸ ಮಾಡ್ತೀನಿ ಅನ್ನೋ ಥರ ಇದೆ. ನಿಮ್ಮ ಸಿದ್ಧಾಂತ ಏನು ಅಂದರೆ, ನಾನು ಹೇಳ್ದೇ ಇದ್ರು ಕೆಲಸ ಆಗಿರಬೇಕು ಅನ್ನೋಂಥದ್ದನ್ನ ಯು ಆರ್ ಟ್ರೈಂಗ್ ಟು. ಅದೇ ಹೇಳ್ದಲ್ಲ, ಬದಲಾವಣೆ ಕಷ್ಟ ಅಂತ. ಜನರಿಗೂ ಅರ್ಥ ಆಗಕ್ಕೆ ಕಷ್ಟ, ಈ ಅಧಿಕಾರಿಗಳಿಗೂ ಅರ್ಥ ಮಾಡೋಕ್ಕೆ ಕಷ್ಟ. ನಮಗೂ ಇದನ್ನ ಯಾವ ಥರ ಕೆಲಸ ಮಾಡಿಸ್ಬೇಕು ಅನ್ನೋದನ್ನು ನಮಗೂ ಯೋಚನೆ ಮಾಡಬೇಕಾಯ್ತು ಅದನ್ನು. ಸೊ ಹೇಳ್ದ ಕಲ್ತ್ಕೊಂಡು ಮಾಡಿಸ್ತಾ ಇದ್ವಿ. ಸೂಪರ್. ಇದರಲ್ಲಿ ಯಾರಾದರೂ ನಿಮ್ಗೆ ಬ್ಯೂರೋಕ್ರಸಿ ಅಥವಾ ಪೀಪಲ್ ಹೂ ವರ್ಕ್ ಫಾರ್ ದ ಗವರ್ಮೆಂಟ್ ಲೆಥಾರ್ಜಿಕ್ ಇದ್ದಾರೆ ಅಥವಾ ಬ್ರೈಬರಿ ನಡೀತಿದೆ ಅಂದಾಗ ಏನು ಆ್ಯಕ್ಷನ್ಗಳು ತಗೊಳ್ಳೋಂಥದ್ದು ಇರ್ತವೆ ಸರ್? ಸೊ ಅದೇ ಈ ಪ್ರೊಆಕ್ಟಿವ್ ಗವರ್ನೆನ್ಸ್ ಮಾಡಿದಾಗ ಟೈಮ್ ಬೌಂಡ್ ಅದು. ನಾವು ಡೆಲಿವರ್ ಮಾಡಲೇಬೇಕು. ನಾವು ಒಂದು ಪಂಚಾಯತಿಯಲ್ಲಿ 2-3 ವಾರ ಇರ್ತೀವಿ, ಡಾಕ್ಯುಮೆಂಟ್ಸು ಡೆಲಿವರ್ ಮಾಡಲೇಬೇಕು. ಸೂಪರ್. ಸೊ ಅದರಲ್ಲಿ ಮನಿ ಇಶ್ಯೂಸ್ ಬರೋಂಗಿಲ್ಲ. ಯಾಕಂದರೆ ನಾವು ಇರ್ತೀವಲ್ಲೇ, ಟೈಮ್ ಬೌಂಡ್ ಇರ್ತದೆ. ಸೊ ಇಮಿಡಿಯೇಟಾಗಿ ಅವರು ಸರ್ಟಿಫಿಕೇಟ್ಸ್ ಆಗಲಿ, ಬೇರೆ ಏನೇ ದಾಖಲಾತಿಗಳಾಗಲಿ ಅದನ್ನು ಕೊಡಬೇಕು. ಇನ್ನು ರೆವಿನ್ಯೂ ರಿಲೇಟೆಡೇ ಸುಮಾರು ಇಶ್ಯೂಸ್ ಇದೆ. ಯಾಕೆಂದರೆ ಮೇಜರ್ ಡಿಪಾರ್ಟ್ಮೆಂಟ್, ಐ ವುಡ್ ಸೇ 70% ಆಫ್ ದಿ ಇಶ್ಯೂಸ್ ನಮಗೆ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲೇ ಇರೋದು. ಕರೆಕ್ಟ್. ಬಿಕಾಸ್ ಆಫ್ ದಿಸ್ ಆಲ್ ದ ಇಟ್ಸ್ ಕಾಂಪ್ಲೆಕ್ಸ್. ಕರೆಕ್ಟ್. ಇದು 16 ವರ್ಷಗಳಿಂದ ಹಂಗೆ ಇಟ್ಕೊಂಡು ಇಶ್ಯೂಸ್ ಹಂಗೆ ಇದೆ. ಅಷ್ಟು ಇಂಟರ್ಟ್ವೈನ್ ಆಗ್ಬಿಟ್ಟಿದೆ ಎಲ್ಲ ಇಶ್ಯೂಸ್. ಸೊ ಅದನ್ನು ಸರಿಪಡಿಸ್ಬೇಕು, ಅದನ್ನು ಸರ್ವೆ ಇದು ಮಾಡಬೇಕು. ಲ್ಯಾಂಡ್ ರೆಕಾರ್ಡ್ಸು ಸರಿಗಿರಲ್ಲ, ಡಿಜಿಟೈಸ್ ಮಾಡಿರಲ್ಲ.
ಈಗೆಲ್ಲ ಡಿಜಿಟೈಸೇಷನ್ ನಿಮ್ಮ ಆಗ್ತದೆ. ಏರಿಯಾಲಿ ಇನ್ನೂ ಜಾಸ್ತಿ ಇರೋದು ಬಿಕಾಸ್ ಪೀಪಲ್ ಸಿಟಿಗಳ ಹತ್ರ ಇರೋರು ಅಥವಾ ಬಿಕಾಸ್ ಆಫ್ ಪ್ರೈಸಿಂಗ್ ಜಾಸ್ತಿ ಆಗಿರೋದು ಇನ್ನೊಂದು ಕಾರಣಗಳಿಗೂ ಸ್ವಲ್ಪ ಕ್ಲಿಯರ್ ಆಗಿ ಇಟ್ಕೊಂಡ್ಬಿಟ್ಟಿರ್ತಾರೆ. ರೂರಲ್ ಅಲ್ಲಿ ಇನ್ನೂ ಜಾಸ್ತಿ ಸಮಸ್ಯೆಗಳಿದೆ. ಪ್ಲಸ್ ಲಾಡ್ ಆಫ್ ಲಿಟಿಗೇಷನ್. ಈಗ ಅಮೆರಿಕಾಗೂ ಇಂಡಿಯಾ ಕಂಪೇರ್ ಮಾಡಿದ್ರೆ ಪ್ರಾಪರ್ಟಿ ಲಿಟಿಗೇಷನ್ 50% ಲ್ಯಾಂಡ್ಸ್ ಆರ್ ಲಿಟಿಗೇಟೆಡ್ ಅಂತ Litigated. ಅಥವಾ ಪೇಪರ್ಗಳಿಲ್ಲ ಅಂತ ಹೇಳಿ. ಸೊ ಅದೊಂದಿದೆ. ಎಷ್ಟೊಂದು ಜನ ಉಳ್ಮೆ ಮಾಡ್ತಾ ಇರ್ತಾರೆ, ಅವ್ರಿಗೇನು ದಾಖಲಾತಿಗಳಿರಲ್ಲ. ಅಣ್ಣ ತಮ್ಮದಿರಲ್ಲಿ ವ್ಯಾಜ್ಯ ಇರ್ತದೆ, ಅಕ್ಕಪಕ್ಕದ ಮನೆಯವರು, ಅಕ್ಕಪಕ್ಕದ ಗದ್ದೆಗಳು, ಈ ಎಲ್ಲ ಇಶ್ಯೂಸು ಇದೆ. ಸೊ ಅದಕ್ಕೆ ಆನ್ಲೈನ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಮಾಡ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಸೂಪರ್. ಸೊ ಮೀಡಿಯೇಷನ್ ಮಾಡಿಸಿ ಸಮ ಅಂತ ಒಂದು ಸಂಸ್ಥೆ ಇದೆ. ಸೊ ಅವ್ರುಗಳು ಅದನ್ನು ಮೀಡಿಯೇಷನ್ ಆನ್ಲೈನ್ನಲ್ಲಿ ಟ್ರೈ ಮಾಡ್ತಾ ಇದ್ದೀವಿ. ಅಂದರೆ ಎಲ್ಲ ಥರದ್ದನ್ನು ಈಗ ಇಶ್ಯೂಗಳ ಏನೇನಿದೆ ಅಂತ ಅರ್ಥ ಆಗಿದೆ. ಸೊ ಒಂದೊಂದಾಗಿ ಯಾವುದು ಸೊಲ್ಯೂಷನ್ ಸರಿನೋ ತಪ್ಪೋ ಗೊತ್ತಿಲ್ಲ, ಆದರೆ ಪ್ರಯತ್ನಗಳಂತೂ ಮಾಡ್ತಾ ಇದ್ದೀವಿ ಇಶ್ಯೂ ಅರ್ಥ ಆದಮೇಲೆ. ನನಗೆ ಖುಷಿ ಆಗ್ತಿರೋದು ಏನು ಸರ್, ನೀವೇನು ಹೇಳ್ತೀರಾ ಐ ಕ್ಯಾನ್ ಥರೋಲಿ ಅಂಡರ್ಸ್ಟ್ಯಾಂಡ್. ಅಂದರೆ ಒಂದು ಸೊಲ್ಯೂಷನ್ ಕಡೆ ಹೋಗ್ತಿದೆ ಅನ್ನೋದೊಂದು ಗ್ಯಾರಂಟಿ ಆಗ್ತದೆ. ಇಫ್ ಯು ಇಂಟ್ರಾಕ್ಟ್ ವಿತ್ ಎನಿ ಅದರ್ ಪೊಲಿಟಿಷಿಯನ್ ಆರ್ ನಿಮ್ಮ ಮುಖಸ್ಥಿತಿಗೆ ಅಂತಲ್ಲ, ಬೇರೆ ಯಾವನ್ನ ಹೇಳಿದಾಗ ನಮ್ಮ ತಲೆ ಮೇಲೆ ಹೋಗ್ಬಿಡುತ್ತೆ ಸಬ್ಜೆಕ್ಟು. ಸುಮ್ಮನೆ ಪ್ರಚಾರಕ್ಕೋ ಇನ್ನೊಂದಕ್ಕೋ ಸುಮ್ಮನೆ ಮಾತಿನ ಬರದಲ್ಲಿ ಹೇಳ್ತಾರೆ. ಬಟ್ ವಾಟ್ ಯು ಆರ್ ಆ್ಯಕ್ಚುಲಿ ಸೇಯಿಂಗ್, ನಾವು ಕಲಿತಾ ಇದ್ದೀವಿ, ಈ ಪದಗಳು ಬಳಸ್ತಾ ಇದ್ದಾರಲ್ಲ, ಐ ಫೀಲ್ ಇನ್ನು ಮುಂದಿನ ವರ್ಷಗಳಲ್ಲಿ, ಬಿಕಾಸ್ ನನಗೆ ಐ ಕಮ್ ಫ್ರಮ್ ವೆರಿ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್. ನಾನು ಸ್ಟ್ರಗಲ್ ಮಾಡ್ಕೊಂಡೆ MSc ಎಲ್ಲ ಮುಗಿಸ್ಕೊಂಡು ಬಿಸ್ನೆಸ್ ಕಟ್ಕೊಂಡು ಬಿಗ್ ಬಾಸ್ ಫಿಲಮು ಹಿಂಗೆಲ್ಲ ಮಾಡ್ಕೊಂಡು ಬಂದಿದ್ದು. ನನಗೆ ಯಾವಾಗಲೂ ಅದೊಂದಿತ್ತು, ಯಂಗ್ಸ್ಟಾರ್ಗಳು ನೀವು ಸ್ಕೂಲಿಂಗ್ ಮಾಡಿದ್ದು ಮಂಡ್ಯ, ಇಲ್ಲೇ ಮಾಡಿದ್ದು, ಡಿಗ್ರಿ ಮಾಡಿದ್ದು ಮೈಸೂರಲ್ಲೇ ತಾವು, ಆಮೇಲೆ ಓದಿದ್ದು ಮಾಸ್ಟರ್ಸ್ ಮಾಡ್ಕೊಂಡು ಆಮೇಲಿಂದ ಕೆಲಸ ಅಮೆರಿಕಾದಲ್ಲಿ ಏನು ಪ್ರಭಾವ ಅಂದ್ರೆ ತೀರೋಗ ತನಕ ಯಾವುದೇ ಇಂಟೆನ್ಷನ್ ಇಲ್ಲ, ನಮ್ಗೆ ಇಂಟೆನ್ಷನು ಇಲ್ಲ. ಅವ್ರು ಯಾವತ್ತು ಬಾ ಇಲ್ಲಿ ಎಲೆಕ್ಷನ್ ನಿಂತ್ಕೋ ಅಥವಾ ನನ್ನ ಜೊತೆ ಹೋರಾಟಕ್ಕೆ ಸೇರ್ಕೋ, ನಿನ್ಗೇನು ಖುಷಿ ಬರುತ್ತೆ ಅದು ಮಾಡು ಅಂತ ಚಿಕ್ಕದಿಂದಾನು ಹೇಳಿರೋದು ಅಷ್ಟೇ, ಅವಾಗಲೂ ಹೇಳಿರೋದು ಅಷ್ಟೇ. ನಮ್ಮ ತಂದೆ ತೀರೋದ್ಮೇಲೆ ಕೊನೆ ದಿನಕ್ಕೆ ಬಂದಿದ್ದಂಥ ಜನರು ನೋಡಿ ಅವರು ಮಾಡಿದಂಥ ಕೆಲಸಗಳನ್ನು ಇನ್ನೂ ಅರ್ಥ ಆಯ್ತು ನಮಗೆ. ಅದಾದ್ಮೇಲಿಂದ ಎಲ್ಲರೂ ಮಾತಾಡಿ ಏನಾದರೂ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಆವಾಗ ಇದಕ್ಕೆ ಜಂಪ್ ಆಗಿದ್ದಷ್ಟೇ ಹೊರತು ಇಲ್ಲಾಂದರೆ ಯಾವುದೇ ಥರ ಪ್ಲ್ಯಾನ್ ಇರಲಿಲ್ಲ. ಹೆಂಗಿತ್ತು ಸರ್ ಆ ಮೂಮೆಂಟ್? ಬಿಕಾಸ್ ಕಬಡ್ಡಿ ಮ್ಯಾಚ್ ನೋಡ್ತಿರ್ಬೇಕಾದ್ರೆ ಕಬಡ್ಡಿ ನಾನು ಇದ್ದೇ ಇಲ್ಲೇ ಅವಾಗ, ಇಂಡಿಯಾಲೇ ಇದ್ರೆ ರಜಕ್ಕೆ ಅಂತ ಬಂದಿದ್ದೆ ಅಷ್ಟೇ. ನಾನೊಬ್ಬ ಬಂದಿದ್ದೆ, ನನ್ನ ಹೆಂಡತಿ ಮಕ್ಕಳೆಲ್ಲ ಅಲ್ಲೇ ಇದ್ರು. 4-5 ದಿನ ಆದ್ಮೇಲೆ ಹೊರಡ್ಬೇಕಿತ್ತು ವಾಪಸ್ಸು. ಸೊ ಅವತ್ತಿನ ದಿನ ಸಾಯಂಕಾಲ ಅದೇ ನಾನು ಬಾ ಕಬಡ್ಡಿಗೆ ಅಂತಂದ್ರು. ಇಲ್ಲ ಏನಾದ್ರು ಫ್ರೆಂಡ್ ಮೀಟ್ ಮಾಡಕ್ಕೆ ಹೋಗ್ತಾಯಿನಿ ಅಂತ ಹೇಳಿದೆ ಅಷ್ಟೇ. ಮೈಸೂರಿಗೆ ಹೋದೆ, ಅವ್ರು ಮಂಡ್ಯಗೆ ಹೋದ್ರು. ವಾಪಸ್ ಊಟಕ್ಕೆ ಇಲ್ಲೇ ಬಾ ಅಂತಂದಿದ್ರು. ಅಷ್ಟೊತ್ತಿಗೆ ನ್ಯೂಸ್ ಬಂತು ಮಂಡ್ಯದಿಂದ. ಸೊ ಅದು ಅದಾದಮೇಲೆ ಅದೇ ಇಟ್ ವಾಸ್ ಹಾರ್ಡ್. ಅವರು ಮಾಡಿದಂಥ ಕೆಲಸಗಳನ್ನೆಲ್ಲ ಇನ್ನೂ ಜಾಸ್ತಿ ಜನರು ಬಂದು ಹೇಳಕ್ಕೆ ಶುರು ಮಾಡಿದ್ರು. ಎಲ್ಲ ಜಿಲ್ಲೆಯಿಂದ ಮಣ್ಣು ತಗೊಬಂದು ಮಾಡೋದು ಸಿಂಬಾಲಿಕ್ ಇತ್ತದು. ಜನರು ಅವರೇ ಯೋಚನೆ ಮಾಡ್ಕೊಂಡು ಮಾಡಿದ್ದಂಥದ್ದು. ಸೊ ಅದೆಲ್ಲ ನೋಡಿದಾಗ ಈ ತಂದೆಯವರು ಹೋರಾಟದ ಮೂಲಕ ಸುಮಾರು ಕೆಲಸಗಳನ್ನ ಮಾಡಿದ್ದಾರೆ. ಅದನ್ನು ಏನು ಅವ್ರ ಪರ್ಸ್ನಲ್ ಗೇನಿಗೋಸ್ಕರ ಏನು ಮಾಡಿರಲಿಲ್ಲ. ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು, ಅದನ್ನೇ ನಾನು ಏನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಆ ಒಂದು ಲೆಗಸಿ ಕಂಟಿನ್ಯೂ ಮಾಡೋಕ್ಕೆ ಅನ್ನೋದು ಒಂದೇ ಅಷ್ಟೇ. ಬಿಟ್ಟರೆ ಐ ಥಿಂಕ್ ಎಲ್ಲರೂ ತಂದೆ ಆಯಿತು ಮಗ ಬಂದ ಅನ್ನೋದು ಆ ಥರದ್ದು ಯಾವುದೂ ಇರಲಿಲ್ಲ ನಮ್ಮ ಮನೆಯಲ್ಲಿ. ಬರಬೇಡ ಅಂತಲೇ ಇದ್ದಿದ್ದೆ ಹೊರತು ಬಾ ಅಂತ ಯಾವತ್ತೂ ಹೇಳಿರಲಿಲ್ಲ. ಜನರು ಪ್ಲಸ್ ನಾನು ಅದನ್ನು ಒಪ್ಕೊಂಡು ಬಂದಿರೋದಕ್ಕೆ ಬಂದಿದ್ದಷ್ಟೇ. ನಿಮ್ಗೆ ಹೆಂಗೆ ಅನಿಸ್ತಾರೆ ಅಂದರೆ ನಿಮ್ಮ, ಬಿಕಾಸ್ ಯುವರ್ ಫಾದರ್ ವಾಸ್ ಸಚ್ ಎ ಹ್ಯೂಜ್ ಲೀಡರ್. ರೈತ ಸಂಘ ಅಥವಾ ಕರ್ನಾಟಕದ ಹೋರಾಟದ ಪುಸ್ತಕಗಳಲ್ಲಿ ಈಸ್ ಒನ್ ಅಮಾಂಗ್ ದ ಪ್ರಾಮಿನೆಂಟ್ ಫಿಗರ್ಸ್. ಸೊ ನಿಮಗೆ ಆ ಹೆಸರು ಪ್ರೆಷರ್ ಅನ್ನಿಸ್ತಾ ಅಥವಾ ನಿಮಗೆ ಮೋಟಿವೇಟಿವ್ ಆಗಿತ್ತಾ? ಯಾವ ಥರ ಇತ್ತು? ಐ ಥಿಂಕ್ ಓವರ್ ಆಲ್ ಐ ಆಮ್ ಅ ಪಾಸಿಟಿವ್ ಪರ್ಸನ್. ಸೊ ಅದರಿಂದ ಅವ್ರು ಮಾಡ್ತಿದ್ದು, ಅವರು ಯಾವ ಥರ ಅಪ್ರೋಚ್ ಮಾಡ್ತಾಯಿದ್ರು, ಒಂದೊಂದು ಅನಿಸಿದೆ ಅವ್ರು ಇದ್ದಿದ್ರೆ ಏನೋ ನನಗೆ ಸುಮಾರು ಪ್ರಶ್ನೆಗಳಿರ್ತಾಯಿತ್ತು, ಕೇಳೋಕ್ಕೆ ಈಸಿ ಆಯ್ತಾಯಿತ್ತು. ನಾನು ಈ ಫೀಲ್ಡಿಗೆ ಬರ್ತೀನಿ ಅಂದಿದ್ರೆ ಅವ್ರು ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು, ಅವ್ರು ಕೇಳ್ಕೋಬೋದಾಗಿತ್ತು.
ಅನ್ನೋದು ಅವ್ರಿದ್ದಿದ್ರೆ ಏನು ಮಾಡೋರು ಈ ಇದರಲ್ಲಿ ಅಂತ. ಆ್ಯಕ್ಚುಲಿ ನಮ್ಮ ಡ್ರೈವರ್ ಇದ್ದರು, ಅವ್ರ ಜೊತೆ ಇದ್ದವ್ರು ಅಂತವ್ರು, ಅವ್ರನ್ನ ಕೇಳುವೆ ಏನು ಮಾಡ್ತಾ ಇದ್ರು ಇವಾಗ, ಅಥವಾ ಇನ್ಯಾರು ಹಿರಿಯರು ಯಾರು ಇದ್ದಾಗ ಅವ್ರನ್ನ ಕೇಳ್ಕೊಬೋದಾಗಿತ್ತು. ಯಾಕಂದರೆ ನನಗೆ ಗೊತ್ತಿಲ್ಲ ಸೊಲ್ಯೂಷನ್ ಏನು ಅಂತ, ಇಶ್ಯೂಸ್ ಬಗ್ಗೆ ಯಾವ ಥರ ಅವ್ರು ಅಪ್ರೋಚ್ ಮಾಡ್ತಾಯಿದ್ರು ಅನ್ನೋದ್ರ ಬಗ್ಗೆ. ಯಾಕೆಂದರೆ ಅದ್ರ ಬಗ್ಗೆ ನಾನೇನು ಜಾಸ್ತಿ ಮಾತಾಡ್ತಾ ಇರಲಿಲ್ಲ, ಚಿಕ್ಕದ್ರಲ್ಲಿ ಮಾಡಿದೆ. ಸೊ ಡೆಫಿನೆಟ್ಲಿ ಜನರ ಎಕ್ಸ್ಪೆಕ್ಟೇಷನ್ನು ಇತ್ತು. ಪುಟ್ಟಣ್ಣ ಅವ್ರು ಹಿಂಗೆ ಮಾಡ್ತಾಯಿದ್ರು, ನೀನು ಹಂಗೆ ಮಾಡ್ತಾ ಇಲ್ಲ ಅನ್ನೋದಿತ್ತು. ಅಂಡರ್ಸ್ಟ್ಯಾಂಡಬಲ್. ಪಾಪ ಅವರು ತಂದೆ ಅವ್ರು ಏನು ನಡೀತಾ ಇದ್ರು ಅದೇ ರೀತಿ ನಾನು ನಡ್ಕೊಂಡು ಹೋಗ್ಬೇಕನ್ನೋ ಅವ್ರ ಎಕ್ಸ್ಪೆಕ್ಟೇಷನ್ ಇತ್ತು, ಇನ್ನೂ ಇದೆ. ಸೊ ಬಟ್ ನಾನು ಬೇರೆ ಏನಾದರೂ ಮಾಡಬೇಕು, ಅವ್ರದ್ದು ಆಬ್ವಿಯಸ್ಲಿ ವ್ಯಾಲ್ಯೂಸ್ ಅದೇ ಇರ್ತದೆ, ಬಟ್ ಅಟ್ಲೀಸ್ಟ್ ದಿ ಅಪ್ರೋಚ್ ಏನಿದೆ ಅದನ್ನು ನನ್ನದೇ ಆದ ರೀತಿಯಲ್ಲಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇನ್ನೂ ಐ ಆಮ್ ನಾಟ್ ಸಕ್ಸಸ್ಫುಲ್, ಇನ್ನೂ ಪ್ರಯತ್ನಗಳು ಮಾಡ್ತಾ ಇದ್ದೀನಿ. ನೀವು ನಿಮ್ಮ ತಂದೆಯವರ ಫುಡ್ ಸ್ಟೆಪ್ನೇ ಫಾಲೋ ಮಾಡ್ಕೊಂಡು ಈಗ ಪುಟ್ಟಣಯ್ಯ ಫೌಂಡೇಶನ್ ಅಂತ ಮಾಡ್ತಾ ಇದ್ದೀವಿ. ಏನೆಲ್ಲ ಕೆಲಸಗಳು ನಡೀತಿದ್ದಾವೆ ಸರ್ ಫೌಂಡೇಶನ್ ಮುಖಾಂತರ? ಫೌಂಡೇಶನ್ ಒಂದು ವೆಹಿಕಲ್ ಇದೆ ಅಷ್ಟೇ ಕೆಲಸ ಮಾಡೋಕ್ಕೆ. ಅಟ್ ದಿ ಎಂಡ್ ಆಫ್ ದ ಡೇ ರೈತರಿಗೆ ರೈತ ಸಂಘನೇ ಮೇನ್. ಅದ್ರ ಮೂಲಕ ನಾವು ಏನು ಹೋರಾಟಗಳನ್ನು ಏನು ಅದೇ ಕನ್ಸ್ಟ್ರಕ್ಟಿವ್ ಆ್ಯಕ್ಟಿವಿಸಮ್ ಅಂತ ಏನಿದೆ ಅದನ್ನು ಫೋಕಸ್ ಮಾಡಬೇಕಂತ. ಅಂದರೆ ಹೋರಾಟಗಳು, ಸರ್ಕಾರದ ಮೇಲೆ ಪ್ರೆಷರು, ಇವೆಲ್ಲ ಅದು ಕಂಟಿನ್ಯೂ ಮಾಡಬೇಕು. ಪ್ಲಸ್ ನಾವು ರೈತರಿಗೆ ಅವ್ರ ಬೆಳೆ ಬೆಳೀತಿರೋ ಪದ್ಧತಿ, ಅವ್ರು ಬಳಸ್ತಾ ಇರೋಂಥ ಏನು ಫರ್ಟಿಲೈಸರ್ಗಳಿದೆ, ಅಥವಾ ಮೋನೋಕ್ರಾಪಿಂದ ಬಹುಬೆಳೆ ಪದ್ಧತಿಗೆ ಯಾವ ಥರ ಹೋಗಬೇಕು, ಸೊ ಈ ಮತ್ತು ಮಾರುಕಟ್ಟೆಗಳನ್ನು ನಾವು ಯಾವ ಥರ ಸೃಷ್ಟಿ ಮಾಡ್ಕೋಬೇಕು, ಉಪ ಉತ್ಪನ್ನಗಳನ್ನ ಯಾವ ಥರ ಮಾಡ್ಕೋಬೇಕು, ಸೊ ಈ ಕಡೆ ಅದು ಕನ್ಸ್ಟ್ರಕ್ಟಿವ್ ಆ್ಯಕ್ಟಿವಿಸಮ್ ನಾವು ರೈತ ಸಂಘಟನೆಯಿಂದ ಅಲ್ಲಿ ಮಾಡಿಸ್ಬೇಕು ಅನ್ನೋದು ನನ್ನ ಆಸೆ. ಸೂಪರ್. ಪ್ಲಸ್ ರೈತ ಸಂಘಟನೆ ಮೂಲಕ ಪ್ರತಿಯೊಬ್ಬರಿಗೂ ಹಳ್ಳಿಗಳಲ್ಲಿ ಆ ಥರ ಹೇಳ್ಕೊಡ್ಬೇಕು ಅನ್ನೋದ್ರ ಬಗ್ಗೆ, ಅದನ್ನು ಕೆಲಸ ಮಾಡಬೇಕು ಅನ್ನೋದು ಮೇನ್ ಇಂಟೆನ್ಷನ್ ನನಗೆ. ಯಾಕೆಂದರೆ ಎಕನಾಮಿಕ್ಸ್ ಮೇನ್ ಫೋಕಸ್ ಆಗಿ ನಾವು ರೈತರ ಆದಾಯನ ಯಾವ ಥರ ಹೆಚ್ಚಿಗೆ ಮಾಡಬೇಕು, ಅವರು ಬೆಳೆ ಬೆಳೆದಿರೋದು ಮ್ಯಾಕ್ಸಿಮಮ್ ಅವ್ರ ಇನ್ಕಮ್ ಹೆಂಗೆ ಮ್ಯಾಕ್ಸಿಮೈಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀವಿ. ಥ್ರೂ ರೈತ ಸಂಘದ ಮುಖಾಂತರ ಅಥವಾ ಫೌಂಡೇಶನ್? ಎಲ್ಲ ಫೌಂಡೇಶನ್ ಅಂದರೆ ಏನಂದರೆ ಬೇರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಗಳನ್ನ ಜೊತೆ ಕೆಲಸ ಮಾಡಿಕೊಂಡು ಅವ್ರುಗಳು ಏನು ಇಂಪ್ಲಿಮೆಂಟ್ ಮಾಡ್ತಾ ಇರೋ ಸೊಲ್ಯೂಷನ್ಗಳನ್ನು ಕರ್ಕೊಂಡು ಬಂದು ಇಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ಬಟ್ ಮೇಜರಾಗಿ ರೈತ ಸಂಘಟನೆ ಫೌಂಡೇಶನ್ ಏನಕ್ಕೆ ಅಂತ ಹೇಳಿದ್ರೆ, ಈ ಬೇರೆ NGOಗಳಿದ್ರು ಅವ್ರಗಳ ಜೊತೆ ಎಲ್ಲ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಫೌಂಡೇಶನ್ ಮೂಲಕ. ಅದಕ್ಕೆ ಮುಂಚೆ ಫೌಂಡೇಶನ್ ಮೂಲಕ ಮಕ್ಳಿಗೆ ಫೀಸ್ಗಳು ಅವು ಇವು ಹೆಲ್ಪ್ ಮಾಡೋಕ್ಕೋಸ್ಕರ ಮಾಡಿದ್ದ ಅವಾಗ. ಅದನ್ನು ಫೌಂಡೇಶನ್ ಒಂದು ಸೈಡ್ಗೆ ಮೇಜರಾಗಿ ರೈತ ಸಂಘದ್ದೇ ನಾವು ಫೋಕಸ್ ಮಾಡ್ಬೋದು. ಮತ್ತು ನಿಮ್ಮ ಈ ರೀಸೆಂಟಾಗಿ ಪಾಂಡವಪುರ ಅನ್ನೋದನ್ನ ಆರ್ಗ್ಯಾನಿಕ್ ತಾಲೂಕು ಅಂತ ಮಾಡಿದ್ದಾರೆ. ಹೆಂಗೇನು ವಾಟ್ ಇಸ್ ದ ಅಜೆಂಡಾ ಬಿಹೈಂಡ್ ದಿಸ್ ಸರ್? ಈ ಅನೌನ್ಸ್ಮೆಂಟಿಂದ ಏನು ಬದಲಾವಣೆಗಳು ನೀವು ನಿರೀಕ್ಷಿಸ್ತಾ ಇದ್ದೀರಾ? ಎಕನಾಮಿಕ್ಸ್ ಎಲ್ಲ ನಾವು ಎಲೆಕ್ಷನ್ ಮುಂಚೆ ಅಥವಾ ಇದು ಎಲೆಕ್ಷನ್ ಆದಮೇಲೂ ನಾವು ಫೋಕಸ್ ಮಾಡಿದ್ವಿ ಅಂದರೆ ಎಕನಾಮಿಕ್ಸ್ ಬಗ್ಗೆನೇ ನೋಡಿದ್ದು. ದುಡ್ಡು ಎಷ್ಟು ಖರ್ಚು ಮಾಡ್ತಿದ್ದಾರೆ, ದುಡ್ಡು ಹೆಂಗೆ ಜಾಸ್ತಿ ಮಾಡಿಸ್ಬೇಕು, ಖರ್ಚು ಮಾಡಿರೋದನ್ನ ಯಾವ ಥರ ಕಮ್ಮಿ ಮಾಡಿಸ್ಬೇಕು, ಯಾವ ಥರ ಜಾಸ್ತಿ ಮಾಡಿಸ್ಬೇಕು, ಇದೆರಡೇ. ದುಡ್ಡು ಖರ್ಚು ಮಾಡ್ತಿರೋದು ಎಜುಕೇಷನ್ನು, ಹೆಲ್ತ್ ಕೇರು, ಮದುವೆ, ಮುಂಜಿ, ಇದಕ್ಕೆ ಕೆಲಸ ಮಾಡ್ತಾರೆ. 3 ಮೇನ್ ರೀಸನ್ಸ್. ಕರೆಕ್ಟ್, ಪರ್ಫೆಕ್ಟ್. ಸೊ ಹೆಲ್ತ್ ಮೇಲೆ ಪರಿಣಾಮ ಬೀಳ್ತಿರೋದೇನು? ನಾವು ತಿಂತೀರಾ ಆಹಾರ. ಸೂಪರ್. ಸೊ ಈಗ ನೀವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದರೆ 2 ಲಕ್ಷ, 3 ಲಕ್ಷ, 10 ಲಕ್ಷ ಕಮ್ಮಿ ಮನೆಗೆ ಬರೀಕಿಲ್ಲ ನೀವು ಕಟ್ಟಿದೆ ಸಾಲ. ರೈತರೆಲ್ಲ ಅಲ್ಲೇ ಸಳಿಸಿ ಸ್ಕೂಲ್ಗಳಿಗೆ, ಪ್ರೈವೇಟ್ ಸ್ಕೂಲ್ಗೆ ಕಟ್ತಾಯಿದ್ದೀವಿ. ನೀವೇರ್ ಬಿಟ್ವೀನ್ 80,000, 1 ಲಕ್ಷ, 1,60,000 ತನಕ ಒಂದು ಮಗುಗೆ ಫೀಸ್ ಕಟ್ಟಬೇಕು. ಇದು ದುಬಾರಿ. ಸೊ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ವಿ. ಈಗ ಆರ್ಗ್ಯಾನಿಕ್ ಬಗ್ಗೆ ಕೇಳಿದ್ರಿ ಕ್ವೆಶ್ಚನ್ನು. ಹೆಲ್ತ್ ಬೆನಿಫಿಟ್ಸ್ ಒಂದು, ಮತ್ತು ರೈತರಿಗೆ ಡಿಮ್ಯಾಂಡು ಜಾಸ್ತಿ ಆಗಬೇಕು. ಫಸ್ಟ್ ಆಫ್ ಆಲ್ ಈ ಮೇಜರಾಗಿ ಹೆಲ್ತ್ ಇಶ್ಯೂಸ್ ಇದೆ.
ನಾವೇನು ಆರ್ಗ್ಯಾನಿಕ್ ಅಂದರೆ ಏನು ಹೊಸದೇನು ಹುಟ್ಟಾಗ್ತಾ ಇಲ್ಲ. ಡಿಫಾಲ್ಟ್ ಹಿಂದೆಯಿಂದ ಏನು ಹಿಂದೆ ನಮ್ಮ ಪೂರ್ವಿಕರು ಏನು ಮಾಡಿದ್ರು ಆ ಥರ ವ್ಯವಸಾಯ ಮಾಡಿಸ್ಬೇಕಷ್ಟೆ. ಈಗ ನಮಗೆ ಈ ಗ್ರೀನ್ ರೆವಲ್ಯೂಷನ್ ಆದಾಗ ನಾವೆಲ್ಲ ಫರ್ಟಿಲೈಸರ್ಗೆ ಜಂಪ್ ಆಗಿ ಫರ್ಟಿಲೈಸರ್ ಹಾಕಿ ಮಣ್ಣೆಲ್ಲ ತೀರಿಸ್ಬಿಟ್ಟಿದ್ವಿ. ಮಣ್ಣಿನ ಫಲವತ್ತತೆ ರೆಡಿ ಮಾಡ್ಕೋಬೇಕು. ಅದಾದಮೇಲೆ ಒಳ್ಳೆಯ ಬೆಳೆ ಬೀಜಗಳನ್ನು ಸರಿ ಇರೋದನ್ನು ಹಾಕಬೇಕು. ನೇಟಿವ್ ತಳಿಗಳೇನೈತೆ ಅದನ್ನು ಯೂಸ್ ಮಾಡ್ಕೊಂಡು ನಾವು ಬೆಳೆ ಬೆಳೆಸ್ಬೇಕು. ಅದ್ರ ಜೊತೆಗೆ ಹೆಲ್ತು ಸುಧಾರಣೆ ಆಗಬೇಕು. ನಾವು ಸಾವಯವ ಕೃಷಿ ಮಾಡ್ತಾಯಿದ್ದೀವಿ, ಅದನ್ನು ಗಮನ ಹರಿಸ್ತಾಯಿದ್ದೀವಿ. ಅದು ಎಲ್ಲರಿಗೂ ಬೇಕಾಗಿರೋಂಥದ್ದು. ವೈ ಪಾಂಡವಪುರ ಸರ್? ಯಾಕೆ ಪಾಂಡವಪುರ? ಈಗ ನಮಗೆ ನಾನು ಮಾನ್ಯ ಕೃಷಿ ಸಚಿವರ ಹತ್ರ ಫಸ್ಟ್ ಮಾತಾಡಿದಾಗ ನಾನು ಸೊ ಇದು ನಿಮ್ಮ ಪಾಯಿಂಟ್ ಆಗಿತ್ತು, ಇದು ಮಾಡಬೇಕು? ಇಲ್ಲ ಕೇಳ್ಕೊಂಡ್ವಿ. ಅಂದರೆ ಡಿಸ್ಟ್ರಿಕ್ಟೇ ಅನೌನ್ಸ್ ಮಾಡಿಸಿ ನಾವು ಮಾಡಿಸೋದ ಅಂತ ಕೇಳ್ಕೊಂಡ್ವಿ. ಅದಾದಮೇಲೆ ಇಲ್ಲ ನೀವು ತಾಲೂಕಲ್ಲಿ ಮಾಡೋದ, ಆಮೇಲೆ ಶುರು ಮಾಡೋದು. ಪಾಂಡವಪುರ ಯಾಕೆಂದರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ, ನಮಗೆ ನೀವು ಮಾಡ್ತೀಯಾ ಅಂತ ಕೇಳಿದರು. ಸರಿ ಆಯಿತು ಅಂಥೇಳಿ ನಾವು ಎಫರ್ಟ್ ಹಾಕಿ ಮಾಡ್ತೀವಿ ಅಂತೇಳಿ ಅದನ್ನು ಅನೌನ್ಸ್ ಮಾಡಿದ್ರು. ಅವರು ಕೃಷಿ ಸಚಿವರಿಗೆ ನಮ್ಮ ಮೇಲೆ ನಂಬಿಕೆ ಇಟ್ಟು ಅವ್ರು ಮಾಡಿಸಿದ್ದಾರೆ. ಅವ್ರಿಗೆ ಥ್ಯಾಂಕ್ ಯು. ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಅನೌನ್ಸ್ ಮಾಡೋಕ್ಕೆ ಒಪ್ಕೊಂಡಿರೋದಕ್ಕೆ ಅವ್ರಿಗೂ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರಿಂದ ಎಷ್ಟೊಂದು ಕಡೆ ನಮಗೆ ಬೇಕಾಗಿರೋ ಪದಾರ್ಥಗಳನ್ನು, ಒಳ್ಳೆ ಊಟಗಳನ್ನು ಮಾಡೋಕ್ಕೆ, ಈಗ ನಾವೇನು ರೈತರು ನಾವು ಬೆಳೆದಿದ್ದೆಲ್ಲ ಬೇರೆಯವ್ರಿಗೆ ಕೊಟ್ಬಿಟ್ಟು ನಾವು ಕಳಪೆ ತಿನ್ನೋದು ಬೇಡ. ನಾವೇ ಚೆನ್ನಾಗಿ ಆಹಾರ ಸೇವನೆ ಮಾಡಬೇಕು, ಒಳ್ಳೆಯ ಊಟ ತಿನ್ನಬೇಕು. ಅದ್ರ ಜೊತೆಗೆ ನಾವು ಬೆಳೆ ಬೆಳಿತೀವಿ ಅದಕ್ಕೆ ಡಿಮ್ಯಾಂಡು ಆಯ್ತದೆ. ಈಗ ಬೆಂಗಳೂರು, ಮೈಸೂರು ಇವೆಲ್ಲ ಸಿಟಿಗಳು ಹತ್ರ ಇರೋದ್ರಿಂದ ಎಲ್ಲರಿಗೂ ಆರ್ಗ್ಯಾನಿಕ್ ಬೇಕು ಅಂತ ನಿಮಗೆ ಗೊತ್ತಿರೋಂಥದ್ದು. ಪ್ರೀಮಿಯಂ ಪ್ರೈಸ್ ಕೊಡ್ತಾರೆ. ಕರೆಕ್ಟ್. ಸೊ ಅದೆಲ್ಲ ಇನ್ನೂ ಒಳ್ಳೆಯದಾಗತ್ತೆ. ಪ್ಲಸ್ ನನ್ನ ಪ್ರಕಾರ ದಟ್ಸ್ ದ ರೈಟ್ ವೇ ಟು ಗ್ರೋ ಕ್ರಾಪ್ಸ್. ಸೊ ಅದನ್ನು ಏನು ಹೇಳಿದ್ನಲ್ಲ, ಮುಂಚೆ ಹೆಂಗೆ ಬೆಳೀತಾ ಇದ್ರು ಅದನ್ನು ಮಾಡಿಸ್ಬೇಕು. ಫಸ್ಟು ನಾರ್ತ್ ಕರ್ನಾಟಕದಲ್ಲಿ ಲಾಸ್ಟ್ ಬಜೆಟಲ್ಲಿ ಒಂದು ತಾಲೂಕು ಅನೌನ್ಸ್ ಆಗಿತ್ತು. ಓಕೆ. ಇದು 2ನೇ ತಾಲೂಕು ಈ ಸತಿ. ಅದನ್ನು ಯಾವಾಗ ನಾನು ಆ ತಾಲೂಕು ಥರ ಮಾಡಿದ್ದಾರೆ ಅನ್ನೋದು ನನ್ನ ತಲೆಯಲ್ಲಿತ್ತು. ಹೆಂಗಾದರೂ ಈ ಸತಿ ಮಾಡಿಸ್ಕೋಬೇಕು, ನಮ್ಮ ತಾಲೂಕು, ನಮ್ಮ ಡಿಸ್ಟ್ರಿಕ್ಟ್ನೇ ಮಾಡಿಸಿ ಅಂತ ನಾವು ಪಟ್ಟಿರ್ತೀವಿ. ಸೊ ಅಲ್ಲಿ ಈಗ ಆಲ್ರೆಡಿ ಮಾಡಿರುವ ತಾಲೂಕಲ್ಲಿ ಏನು ಬದಲಾವಣೆಗಳು ಅದು 3 year ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸೊ ಎಲ್ಲ ನಾನು ಕೇಳ್ಕೊಂಡೆ, ಅದನ್ನು ನಾನೇನು ಹೋಗಿ ನೋಡಿಲ್ಲ. ಅಲ್ಲೆಲ್ಲ ರೈತರುಗಳು ಸ್ವಲ್ಪ ಇನಿಷಿಯಲಿ ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಆಗಿತ್ತು. ಬಟ್ ಸ್ಲೋ ಆಗೆಲ್ಲ ಮೈಗ್ರೇಟ್ ಆಗ್ತಿದ್ದಾರೆ ಇದಕ್ಕೆ, ಆರ್ಗ್ಯಾನಿಕ್ ಫಾರ್ಮಿಂಗಿಗೆ ಡೈರೆಕ್ಟಾಗಿ ಮಾಡ್ತಿದ್ದಾರೆ. ಈ ಹೆಜ್ಜೆಯಲ್ಲಿ ನಾವೇನು ಥ್ರೂ ಸ್ವಾಶ್ ನಾವು ಹೇಳಿದ್ವಿ ಸರ್, ಬಯೋಲಾಜಿಕಲ್ಸ್ನ ಪ್ರಮೋಟ್ ಮಾಡಿ ಅಂತ ನಾವು ಫಾರ್ಮರ್ ಮೀಟಿಂಗ್ಗಳೆಲ್ಲ ಮಾಡ್ತಾ ಇರ್ತೀವಿ. ನಾವು ವಿಲ್ ಬಿ ಮೋರ್ ಹ್ಯಾಪಿ ಟು ದಯವಿಟ್ಟು ಯಾವುದಾದ್ರೂ ಒಂದು ಇವೆಂಟಲ್ಲಿ ಜಾಸ್ತಿ ಜನ ಬಂದರು. ಅಲ್ಲಿ ಆ್ಯಕ್ಚುಲಿ ನೀವೆಲ್ಲ ಮಾಡಿ ತೋರಿಸ್ತಿರೋರು, ನೀವಂತವ್ರು ಬಂದು ಹೇಳಬೇಕಲ್ಲಿ 100% ಸರ್. ಯಾಕಂದರೆ ರೈತರಿಗೆ ಏನು ಆಯ್ತಪ್ಪ, ಇದು ನಾನು ಪ್ರಯತ್ನ ಪಡ್ತೀನಿ, ಈ ಸತಿ ಬೆಳೆ ಬರಲಿಲ್ಲ ಅಂದರೆ ನೀವು ದುಡ್ಡು ಕೊಡ್ತೀರಾ ಅಂತ ಕೇಳ್ತೀನಿ. ಕರೆಕ್ಟ್ ಟು ದ ಪಾಯಿಂಟ್. ಹೌದು, ಅದನ್ನು ಹೆಂಗೆ ಅಡ್ರೆಸ್ ಮಾಡ್ಬೇಕನ್ನೋದು ನಾವು ಯೋಚನೆ ಮಾಡ್ತಾಯಿದ್ವಿ. ಯಾಕೆಂದರೆ ಅವರು ಮಣ್ಣು ರೆಡಿ ಮಾಡ್ಕೋಬೇಕು, 1 ವರ್ಷ ಆಯ್ತದೆ, 2 ವರ್ಷ ಆಯ್ತದೆ ಅಂತ ಅವ್ರ ತಲೆಯಲ್ಲಿ. ಸೊ ಅದನ್ನು ಯಾವ ಥರ ಮಾಡ್ಬೇಕನ್ನೋದು ಹೇಳ್ಕೊಡ್ಬೇಕು. ಸಾವಯವ ಕೃಷಿ ಕಡೆಗೆ ಹೋಗ್ಬೇಕು ಅಂದರೆ ಈಲ್ಡ್ ಕಮ್ಮಿ ಆಯ್ತದೆ, ಆದರೆ ನಿಮಗೆ ಪ್ರೈಸ್ ಪರ್ kg ಜಾಸ್ತಿ ಸಿಗುತ್ತೆ ಅನ್ನೋದನ್ನು ಅವ್ರಿಗೆ ಎಕನಾಮಿಕ್ಸ್ ಹೇಳ್ಕೊಡ್ಬೇಕು. ಈಗ ಬರೀ ಮುಂಚೆ 10 ಟನ್ ಬತ್ತಾಯಿತು, ಈಗ ಬರೀ 5 ಟನ್ ಬತ್ತೈತೆ ಅಂದ ತಕ್ಷಣ ಅವ್ರಿಗೆ ಗಾಬರಿ ಆಯ್ತದೆ. ಸೊ ಇದನ್ನೆಲ್ಲ ನಾವು ಎಜುಕೇಟ್ ಮಾಡಲೇಬೇಕಾಯ್ತದೆ. ಸೊ ವಿಲ್ ಬಿ ಮೋರ್ ಹ್ಯಾಪಿ ಟು ಅಸೋಸಿಯೇಟ್ ಸರ್. ಅಂದರೆ ನಾವು ಈ ನಿಟ್ಟಿನಲ್ಲಿ ನಾವು ಬೇಸಿಕ್ ಫಸ್ಟ್ ಕರೆಕ್ಟ್ ಮಾಡಬೇಕಾಗಿರೋದು ಒಂದೇ ಸರ್, ಸಾಯಿಲ್ pHನ ನಾವು ಕರೆಕ್ಟ್ ಮಾಡ್ಕೊಂಬಿಟ್ರೆ, ನಾವು ಯಾವಾಗ ಸಲ್ಫೇಟ್ಸ್ ಜಾಸ್ತಿ ತುಂಬ್ಕೊಂಡು ಹೋಗ್ತೀವೋ, ಆಲ್ಕಲಿನ್ ಅಸಿಡಿಕ್ ಆ ಕಡೆ ಸಾಯಿಲ್ ಡ್ಯಾನ್ಸ್ ಆಡೋಕ್ಕೆ ಯಾವಾಗ ಅಂದರೆ ಕಮ್ಮಿ ಜಾಸ್ತಿ ಆಗೋಕ್ಕೆ ಯಾವಾಗ ಶುರುವಾಗುತ್ತೋ ಅವಾಗ ನ್ಯೂಟ್ರಿಯೆಂಟ್ಸ್ ಅವೈಲಬಿಲಿಟಿ ಕಮ್ಮಿ ಆಗಿಬಿಡುತ್ತೆ. ಯಾವಾಗ pH ಇಲ್ವೋ ಎರೆಹುಳು ಇರಲ್ಲ, ಯಾವಾಗ ಎರೆಹುಳ ಇಲ್ವೋ ನಾವು ಏನೇ ಕೊಟ್ಟರು ಆ್ಯಕ್ಟಿವಿಟಿ ಇಲ್ಲ. ಮೈಕ್ರೋ ಆರ್ಗ್ಯಾನಿಸಮ್, ವೆನ್ ದೇರ್ ಇಸ್ ನೋ ಮೈಕ್ರೋ ಆರ್ಗ್ಯಾನಿಸಮ್ ಇನ್ ದ ಸಾಯಿಲ್, ಅದು ಹೋಗ್ಬಿಡುತ್ತೆ. ಬೇಕಾದರೆ ವಿ ಆರ್ ರೆಡಿ ಟು ಅಸೋಸಿಯೇಟ್ ಆ್ಯಂಡ್ ವರ್ಕ್. ಬಿಕಾಸ್ ನಾವು ಯಾವುದೇ ಈಗ ನಾವು ಡಿಸ್ಕಸ್ ಮಾಡ್ತಾ ಇರೋದು ಯಾವುದೋ ಒಂದು ರೀಲ್ ಕಟ್ ಮಾಡಾಕಿದ್ರು ಮಿಲಿಯನ್ ಗಟ್ಟಲೆ ಹೋಗುತ್ತೆ ಸರ್. ಸೊ ದೇ ವಿಲ್ ಬಿ ಹ್ಯಾವಿಂಗ್ ದಟ್ ಲಿಟಲ್ ಟೆಸ್ಟಿಮೋನಲ್ಸ್. ಅಲ್ಲೆಲ್ಲೋ ಕೋಲಾರಲ್ಲಿ ಮಾಡಿದ್ರಪ್ಪ, ಇಲ್ಲೆಲ್ಲೋ ತುಮಕೂರಲ್ಲಿ ಮಾಡಿದರು.
ಸೊ ಇವ್ರು ಮಾಡಿದ್ದಾರೆ ಅಂದರೆ ನಾವು ಮಾಡ್ಬೋದು ಅನ್ನೋಂಥ ಒಂದು ರೆಫರೆನ್ಸ್ಗಳು ಬರ್ಬೋದು ಅಂತ. ಸೊ ಹೌ ಸಪೋರ್ಟಿವ್ ಯುವರ್ ಫ್ಯಾಮಿಲಿ ವಾಸ್ ಸರ್, ನಿಮ್ಮ ವೈಫ್ ಆಗಿರಲಿ, ಬಿಕಾಸ್ ಅವರು ಅಮೆರಿಕಲ್ಲಿ ನಿಮ್ಮ ಜೊತೆಗೆ ಇದ್ದಿದ್ದರಿಂದ ಅಲ್ಲಿಂದ ಇಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಡ್ರಾಸ್ಟಿಕ್ ಚೇಂಜಸ್ ಅಂತ ಸರ್, ಎಷ್ಟು ಸಪೋರ್ಟಿವ್ ಆಗಿದ್ರು ಅವರು? ಇನಿಷಿಯಲಿ ಅವ್ರಿಗೂ ಸ್ವಲ್ಪ ಅಪ್ರಹೆನ್ಷನ್ ಇತ್ತು. ಈಗ ನಾವೇನು ಡಿಸ್ಕಸ್ಸೇ ಮಾಡಿರಲಿಲ್ಲ ಇದು ಈ ಥರ ನಮ್ಮ ಲೈಫ್ ಹೋಗತ್ತೆ ಅಂತ. ಸೊ ಸರ್ಪ್ರೈಸ್ ಅವಳಿಗೂ. ಬಟ್ ಆಮೇಲೆ ಶಿ ಅಂಡರ್ಸ್ಟುಡ್ ದ ಕಾಸ್. ಅವಳು ಕಾಸ್ ಬಗ್ಗೆ ಮುಂಚಿಂದನೂ ರೆಸ್ಪೆಕ್ಟ್ ಇತ್ತು. ಬಟ್ ನಾವು ಮಾಡೋಂಥದ್ದು ಏನು ಅನ್ನೋದು ನಾವು ಮಾಡ್ತೀವಿ ಅಂತದ್ದು ಗೊತ್ತಿರಲಿಲ್ಲ. ನಿಮ್ಮ ತಂದೆಯವರು ನೋಡಿದ್ರು. ಸೊ ಅದ್ರ ಮೇಲಿತ್ತು. ಬಟ್ ಡೈರೆಕ್ಟಾಗಿ ನಮ್ಮ ಲೈಫ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಯಾಕೆಂದರೆ ಈಗ ನಾನು ಇಳ್ದಿದ್ದಕ್ಕೆ. ಸೊ ಕಾಲಕ್ರಮೇಣ ಅವಳಿಗೂ ಶಿ ಗಾಡ್ ಯೂಸ್ ಟು ಇಟ್ ಅಂಡ್ ಹಿಂಗೆ ಮಾಡ್ಕೊ ನಾವು ಇರ್ತೀವಿ ಜೊತೆ ಅಂತ. ಸೊ ಶಿ ಈಸ್ ಕಾಂಟ್ರಿಬ್ಯೂಟಿಂಗ್ ಇನ್ ಯುವರ್ ಪೊಲಿಟಿಕಲ್ ಜರ್ನಿ ಆಸ್ ವೆಲ್ ಸರ್? ಸಪೋರ್ಟ್ ಇದೆ. ಈಗ ಆಬ್ವಿಯಸ್ಲಿ ಮಕ್ಕಳು ಎಲ್ಲ ಟೇಕ್ ಕೇರ್ ಮಾಡಿದ್ರೆ ನಮ್ಗೆ ಕಾಂಟ್ರಿಬ್ಯೂಟ್ ಮಾಡ್ದಂಗೆ. ಸೂಪರ್. ಓಕೆ ಓಕೆ ಓಕೆ. ನಿಮ್ಮ ಮಕ್ಕಳೆಲ್ಲ ಏನು ವಾಟ್ ಇಸ್ ದರ್ ಏನ್ ಏಜ್? ನನ್ನ ಮಗಳು 9ನೇ ಕ್ಲಾಸು, ಮಗ 5ನೇ ಕ್ಲಾಸ್. ಇಲ್ಲೇ ಇದ್ದಾರೆ ಮಂಡ್ಯ? ಇಲ್ಲ ಅವರು ಅಮೆರಿಕದಲ್ಲೇ ಇದ್ದಾರೆ. ಸೊ ಅವರಲ್ಲಿದ್ದಾರೆ, ಹೆಂಡತಿ ಅಲ್ಲೇ ಇದ್ದಾಳೆ. ಸೊ ನಾನು ಹೋಗಿ ಬಂದು ಮಾಡ್ತಾ ಇರ್ತೀನಿ ಅಷ್ಟೇ. ನಿಮ್ಮ ಬಿಸ್ನೆಸ್ ಎಲ್ಲ ಸರ್ ವಾಟ್ ಇಸ್ ಹ್ಯಾಪನಿಂಗ್ ಅಲ್ಲಿ? ಕ್ಲೋಸ್ ಆಗಿದೆ? ಇಲ್ಲ, ಬಿಸ್ನೆಸ್ ಎಲ್ಲ 2021 May 21st ಐ ಸೋಲ್ಡ್ ಮೈ ಬಿಸ್ನೆಸ್. ಓಕೆ, ದರ್ ಫುಲ್ ಅಲ್ಲಿ ಅಮೆರಿಕ. ಆಮೇಲೆ 2 ವರ್ಷ ಅವ್ರಿಗೆ ಕೆಲಸ ಮಾಡಿದೆ. ಸೊ ಆಸ್ ಪಾರ್ಟ್ ಆಫ್ ದ ಟ್ರಾನ್ಸಿಷನ್ ಪ್ಲ್ಯಾನ್. ಸೊ May 2023 ವಾಸ್ ದಿ ಎಲೆಕ್ಷನ್. ಅವರು ಒಂದು 3-4 ತಿಂಗಳು ಮುಂಚೆ ನನ್ನ ಕೈ ಬಿಟ್ಕೊಟ್ರು, ಕೇಳ್ಕೊಂಡೆ. ಸೊ ಆಯಿತು, ಮುಂಚೆನೇ ಹೇಳಿದ್ದೆ ದಿಸ್ ಮೈಟ್ ಬಿ ದ ಇದು ಅಂತ. ಸೊ ಅಷ್ಟೇ. ಅದಾದಮೇಲೆ ಕಂಪನಿ ಇನ್ನೂ ಅವ್ರು ನಡ್ಸ್ಕೊಂಡು ಹೋಗ್ತಾರೆ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಎಷ್ಟು ಚಾಲೆಂಜಿಂಗ್ ಇತ್ತು ಸರ್ ಆ ಫೇಸ್ನಲ್ಲಿ? ಸಂಬಂಧ ಇಲ್ಲ. ಲೆಟ್ ಮಿ ಕರೆಕ್ಟ್. ಸಂಬಂಧ, ಐ ಆಮ್ ಸ್ಟಿಲ್ ಅ ಶೇರ್ ಹೋಲ್ಡರ್ ಬಟ್ ನಾಟ್ ಅನ್ ಆ್ಯಕ್ಟಿವ್ ಇದು. ಯಾಕಂದರೆ ಅವರು ನಮ್ಮ ಕಂಪ್ನಿ ತಗೊಂಡು ಹೆಸರು ಚೇಂಜ್ ಮಾಡಿ ಇನ್ನೂ 4-5 ಕಂಪ್ನಿಗಳನ್ನು ಸೇರಿಸಿ ದೊಡ್ಡದು ಮಾಡಿದ್ದಾರೆ. ಸೊ ಅವ್ರು ನಡ್ಸ್ಕೊಂಡು ಹೋಗ್ತಾರೆ ಅಷ್ಟೇ. ಅದನ್ನು ಅಲ್ಲಿ ನೀವು ಯು ಆರ್ ದ ಫೌಂಡರ್ ಆಫ್ ವೆನ್ ಯು ಆರ್ ಇನ್? ಕರೆಕ್ಟ್. ನಾವು ಇಫ್ ವಾಸ್ ದ ಫೌಂಡರ್ ಆಫ್ ದಟ್. ಅವರು ಅದನ್ನು ನಡ್ಸ್ಕೊಂಡು ಹೋಗ್ತಿದ್ದಾರೆ. ನಾನು ಲೈಕ್ ಐ ಸೆಡ್ ಐ ಆಮ್ ಶೇರ್ ಹೋಲ್ಡರ್. ಇನ್ನು ಆ್ಯಕ್ಟಿವ್ ರೋಲ್ ಏನಿಲ್ಲ ನಂದು ಅಲ್ಲಿ. ಎಷ್ಟು ಚಾಲೆಂಜಿಂಗ್ ಇತ್ತು ಸರ್ ಬಿಟ್ಟು ಬರೋದು? ಬಿಕಾಸ್ ನೀವಲ್ಲಿ ತುಂಬ ಕಷ್ಟ ಇತ್ತು ಇನಿಷಿಯಲಿ. ಬಟ್ ನ್ಯೂ ದಿಸ್ ವಾಸ್ ದ ಪ್ಲ್ಯಾನ್. 2 ವರ್ಷ ಮುಂಚೆನೇ ನಾವು ರೆಡಿ ಆಗಬೇಕಿತ್ತಲ್ಲ. ಸೊ ಅದನ್ನೆಲ್ಲ ಪ್ಲ್ಯಾನ್ ಮಾಡೇ 2 year ಟ್ರಾನ್ಸಿಷನ್ ಪೀರಿಯಡ್ ಎಲ್ಲ ಫ್ಯಾಕ್ಟರ್ ಮಾಡೇ ನಾವು ಮಾಡ್ಕೊಂಡ್ರಿ. ಸೊ ನಾವು ಈ ಆ್ಯಕ್ಟಿವಿಸಮ್ ಮುಖಾಂತರ ಅಥವಾ ರೈತ ಸಂಘಗಳು ಅಂತ ಬಂದಾಗ, ಅಥವಾ ಯಾವುದೇ ಎನಿ ಪೊಲಿಟಿಷಿಯನ್ ಫಾರ್ ದಟ್ ರೀಸನ್, ಎನಿ ಪೊಲಿಟಿಕಲ್ ಪಾರ್ಟಿ ಈಸಿಯಾಗಿ ರೈತರ ಹೆಸರನ್ನ ತಗೊತಾರೆ. ಅಂದರೆ ನಾವು ಎಲೆಕ್ಷನ್ ಬರೋವಾಗಾಗಿರಲಿ, ಪ್ರಣಾಳಿಕೆಗಳಾಗಿರಲಿ, ಇವೆಲ್ಲವನ್ನೂ ಹೇಳ್ತಾ ಇರ್ತಾರೆ. ರೈತರ ಇಳುವರಿಯನ್ನು ಡಬಲ್ ಮಾಡಬೇಕಾಗಿರೋದು ಅಜೆಂಡಾ ಅಂದ್ಕೊಂಡು ಪ್ರತಿ ಪಾರ್ಟಿಗಳು ಪವರ್ಗೆ ಬರ್ತಾವಲ್ಲ ಸರ್. ಆ ನಿಟ್ಟಿನಲ್ಲಿ ಕೆಲಸ ಆಗ್ತಿದೆ ಅಥವಾ ರೈತರು ನಿಜವಾಗ್ಲೂ ಡಬಲ್ ಈಲ್ಡ್ ಪಡಿತಾ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಇಲ್ಲ. ವಾಟ್ ಆಲ್ ಶುಡ್ ಹ್ಯಾಪನ್? ವಾಟ್ ಇಸ್ ಯುವರ್ ವ್ಯೂ? ಇಸ್ ಇಟ್ ರೈಟ್ ಎವ್ರಿಬಡಿ ಟೇಕಿಂಗ್ ಫಾರ್ಮರ್ಸ್ ನೇಮ್ ಅನ್ನೋದು? ಅಲ್ಲ, ಎವ್ರಿಬಡಿ, ಐ ಮೀನ್ ದೇ ಹ್ಯಾವ್ ದ ರೈಟ್ ಟು ಟೇಕ್ ಇಟ್, ಬಟ್ ವೆದರ್ ದೇ ರೈಟ್ ಆರ್ ರಾಂಗ್, ಐ ಥಿಂಕ್ ಪೀಪಲ್ ನೀಡ್ ಟು ಡಿಸೈಡ್. See, I'll say one thing. ಯಾರ್ಯಾರು ರೈತರ ಮೇಲೆ ಡಿಪೆಂಡ್ ಆಗಿದ್ದಾರೆ, ರೈತರಿಗೆ ಬಿಟ್ಟು, ದೇ ಆರ್ ಆಲ್ ಮೇಕಿಂಗ್ ಮನಿ, ಪ್ರಾಸ್ಪರಸ್. ಅದಲ್ವೇ? ಸೂಪರ್, ಕರೆಕ್ಟ್. ಎವ್ರಿಬಡಿ 100%. ನಮ್ಮದು ಎಂಟೈರ್ ವ್ಯಾಲ್ಯೂ ಚೈನ್. ಬಟ್ ರಾ ಮೆಟೀರಿಯಲ್ ಮಾಡ್ಕೊಡೋನು ಮಾತ್ರ ಬಡವಾಗಿದೆ. ಸೊ ದೆರ್ ಇಸ್ ಸಮಥಿಂಗ್ ರಾಂಗ್ ಇನ್ ದಟ್ ಈಕ್ವೇಷನ್. ದಟ್ ಹೋಲ್ ಈಕ್ವೇಷನ್, ಇವ್ರು ಯಾವತ್ತು ರೈತ ಬೆಳೆಯೋದು ನಿಲ್ಲಿಸಿದ್ರೆ ಆ ಇಂಡಸ್ಟ್ರಿ ಯಾರ್ಯಾರು ಡಿಪೆಂಡ್ ಆಗಿ ಎಲ್ಲರೂ, ಮೆಜಾರಿಟಿ, ಇಫ್ ಯು ಲುಕ್ ಎಟ್ ಎನಿ ಇಂಡಸ್ಟ್ರಿ ಫಾರ್ ದಟ್ ಮ್ಯಾಟರ್ ಈಸ್ ಡಿಪೆಂಡೆಂಟ್ ಆನ್ ಮದರ್ ಅರ್ತ್. ಇಲ್ಲ ಮೈನಿಂಗಿಂದ ಬರಬೇಕು ರಾ ಮೆಟೀರಿಯಲ್ಲು, ಇಲ್ಲ ರೈತ ಬೆಳೆದಿದ್ರಿಂದ ರಾ ಮೆಟೀರಿಯಲ್ ಬರಬೇಕು. ಇನ್ನೆಲ್ಲ ಇಂಡಸ್ಟ್ರಿಗಳು ಈ 2 ಇಂಡಸ್ಟ್ರಿನ ಸರ್ವ್ ಮಾಡ್ಕೊಂಡು, ಬೈ ಪ್ರಾಡಕ್ಟ್ಸ್ ಮಾಡ್ಕೊಂಡು, ಅದಕ್ಕೆ ಸರ್ವಿಸಸ್ ಕೊಟ್ಕೊಂಡು ಇಡೀ ವರ್ಲ್ಡಲ್ಲಿ ನಡೆಯೋಂಥದ್ದು. ಇಫ್ ಯು ರಿಯಲಿ
ಕಂಡೆನ್ಸ್ ಇಟ್ ಟು ದ ಬೇಸಿಕ್ಸ್. ಕರೆಕ್ಟ್ 100% ಸರ್. ಇಲ್ಲಿಂದ ಮಾತ್ರ, ಇನ್ನೆಲ್ಲಿಂದನೂ ನೇಚರಿಂದ ಬರಬೇಕು ಇಲ್ಲ. ಇದು ಅಗ್ರಿಕಲ್ಚರು ನೇಚರಿಂದನೇ, ಬಟ್ ಮಾಡೋರು ಫಾರ್ಮರ್. ಸೊ ಫಾರ್ಮರ್ ಬಿಟ್ಟು ಅವ್ರ ಮೇಲೆ ಡಿಪೆಂಡ್ ಆಗಿರೋರು ಎಲ್ಲರೂ ಚೆನ್ನಾಗಿ ದುಡ್ಡು ಮಾಡ್ಕೊಳ್ತಾರೆ, ಬೆಳೀತಾ ಇದ್ದಾರೆ. ಬೆಳೀಲಿ, ಅವ್ರದ್ದೇನು ಅವ್ರದ್ದೆಲ್ಲ ಸಮಸ್ಯೆ. ಸೊ ನಾವು ಗೌರ್ಮೆಂಟ್ಸ್ ಆಗಿರಲಿ, ನಾವು ಹೋರಾಟಗಾರರಾಗಿರಲಿ, ಯಾರಾದರೂ ಆ ಈಕ್ವೇಷನ್ನ ಫ್ಲಿಪ್ ಮಾಡಬೇಕು, ಫೈನಾನ್ಷಿಯಲ್ ರೀಇಂಜಿನಿಯರಿಂಗ್ ಮಾಡಬೇಕು. ಸೂಪರ್. ಇಲ್ಲ ಇದು ದುಡ್ಡು ಸರಿಯಾಗಿ ಫ್ಲೋ ಆಗ್ತಾಯಿದೆಯಾ, ವ್ಯಾಲ್ಯೂ ಚೇಂಜ್ ಹೆಂಗೆ ಡಿಸ್ಟರ್ಬ್ ಮಾಡಬೇಕು. ಇಂಟೆನ್ಷನ್ ಏನು, ರೈತರಿಗೆ ಜಾಸ್ತಿ ದುಡ್ಡು ಕೊಡಿಸ್ಬೇಕು. ಅವ್ರು ಏನು ಎಫರ್ಟ್ ಹಾಕಿದ್ದಾರೆ ಅದಕ್ಕೆ ವ್ಯಾಲ್ಯೂ ಕೊಡಬೇಕು ನಾವು. ಸೊ ಅದನ್ನು ನಾವು ತಲೆಯಲ್ಲಿ ಇಟ್ಕೊಂಡು ನಾವು ಈಗ ನನ್ನ ಪ್ರಕಾರ ಈ ಸ್ಕೀಮ್ಸು, ಸಬ್ಸಿಡೀಸು, ಈ ಹೆಲ್ಪು, ಇದೆಲ್ಲ ಬ್ಯಾಂಡೇಡ್ಗಳು. ಯಾವುದೇ ಕಾರಣಕ್ಕೂ ಈ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಇದು. ಕರೆಕ್ಟ್ 100%. ಸೊ ನಾನು ಸ್ವಲ್ಪ ಯೋಚನೆ ಮಾಡಿರೋದು ಒಂದು ಸ್ವಲ್ಪ ರ್ಯಾಡಿಕಲ್ ಆಗಿರ್ಬೋದು. ಇಲ್ಲ, ಪ್ಲೀಸ್ ಗೋ ಅಹೆಡ್. ಎಸ್. ಬಟ್ ವಿ ನೀಡ್ ಟು ರೀಇಂಜಿನಿಯರ್ ದಿ ಎಂಟೈರ್ ಚೈನ್. ಆ್ಯಂಡ್ ಸಿ, ರೈತ ಬಿಟ್ಟು ಮಿಕ್ಕಿದವ್ರು ಎಲ್ಲರೂ ಅವ್ರ ಪ್ರೈಸ್ ಸೆಟ್ ಮಾಡ್ತಾರೆ. ರೈತ ಬೆಳೆದಿರೋ ಪ್ರೊಡ್ಯೂಸ್ನ ಯಾರೋ ತಗೊಂಡು ಪ್ಯಾಕೇಜ್ ಮಾಡಿಬಿಟ್ಟು ರೀಟೇಲ್ ಸ್ಟೋರ್ಲಿಟ್ಟಾಗ, ರೀಟೇಲ್ ಸ್ಟೋರ್ಗೆ ಹೋಗಿ ನಾವು ಕನ್ಸ್ಯೂಮರು ನೆಗೋಷಿಯೇಟ್ ಮಾಡಲ್ಲ. ಆ ಬಿಸ್ನೆಸ್ ಏನು ಹೇಳಿರ್ತಾನೆ ಅದನ್ನು ತಗೊಂಡು ಈಚೆ ಬರ್ತೀವಿ. ಕರೆಕ್ಟ್. 10 ರೂಪಾಯಿ ಹೇಳ್ತಾನೆ ಅಂದರೆ 10 ರೂಪಾಯಿ ಕೊಟ್ಬಿಟ್ಟು ಈಚೆ ಬರ್ತೀವಿ. ಬಾರ್ಕೋಡ್ ಸ್ಕ್ಯಾನ್ ಮಾಡಿದರೆ ಬ್ಯಾಗಲ್ಲಿ ಹಾಕೋ ಬರ್ತೀವಿ. ವೆರಸ್ ಇಲ್ಲಿ ಅವನು ಬೆಳೆದಿರೋ ಪದಾರ್ಥಕ್ಕೆ ಅವ್ನಿಗೆ ವ್ಯಾಲ್ಯೂ ಸೆಟ್ ಮಾಡೋಕ್ಕೆ ಅವನಿಗೆ ಅಧಿಕಾರ ಇಲ್ಲ, ಯಾರು ರೈತನಿಗೆ. ಕರೆಕ್ಟ್ ಕರೆಕ್ಟ್. ಸೊ ದ ಇಂಡಸ್ಟ್ರಿ ಡಸ್ ಇಟ್, ದ ಗೌರ್ಮೆಂಟ್ ಡಸ್ ಇಟ್, ಎವ್ರಿಬಡಿ ಎಲ್ಸ್ ಡಸ್ ಇಟ್. ನಾವು ರೈತರಿಗೆ ದೇ ಡೋಂಟ್ ಹ್ಯಾವ್ ದಿ ಅಥಾರಿಟಿ ಟು ಸೇ ನಾನು ಇಷ್ಟಕ್ಕೆ ಕೊಡೋದು ನಾನು. ಸೊ ಅವ್ರ ಮನಸ್ಸಲ್ಲಿ ಹಾಕ್ಬಿಟ್ಟಿದ್ದೀವಿ ದಿ ಎಂಟೈರ್ ಯಾರು ವ್ಯಾಲ್ಯೂ ಚೈನಲ್ಲಿ ಮೇಲ್ಗಡೆ ಇರ್ತಾರೆ ಅವ್ರುಗಳು ಮತ್ತು ಎಲ್ಲ ಇಂಡಿಯನ್ ದ ಹೋಲ್ ಸಿಸ್ಟಮ್ ರೈತರಿಗೆ ಹೇಳಿದ್ದಾರೆ ನಿನ್ಗೆ ಇಷ್ಟೇ ಕೊಡೋದು, MSPಗೆ ನೀನು ಹೊಡೆದಾಡು, MSP ಮೇಲೆ ಇಷ್ಟು ಕೊಡೋಲ್ಲ. ಕರೆಕ್ಟ್. ಸೊ ದೇರ್ ಸಮಥಿಂಗ್ ರಾಂಗ್ ದೇರ್. ಅದು ದ್ಯಾಟ್ ಹೋಲ್ ಕಾನ್ವರ್ಸೇಷನ್ ಅದು ಹೆಂಗೆ ಅರ್ಥ ಮಾಡ್ಕೋತೀವಿ, ಅದು ಹೆಂಗೆ ಮಾಡ್ತೀವಿ, ನನಗೆ ಅದು ಇನ್ನೂ ಅದು ಯಾಕೆ ಅನ್ನೋದು ನಾ ಅದಕ್ಕೆ ಕೇಳಿದೆ. ಫಸ್ಟ್ ಪ್ರಿನ್ಸಿಪಲ್ ಥಿಂಕಿಂಗ್ ಅಂತ ಇದೆ. ಸೊ ಇಟ್ಸ್ ಬೇಸಿಕ್ಲಿ ನಾವು ಇವತ್ತು ರೈತನ ಮಧ್ಯದಲ್ಲಿಟ್ಟು ಎಲ್ಲ ವ್ಯಾಲ್ಯೂ ಚೈನ್ನ ಬಿಲ್ಡ್ ಮಾಡಿದ್ರೆ ಯಾವ ಥರ ಇರ್ತದೆ ಅಂದರೆ ಮರ್ತ್ಬಿಡೋದ ಇವಾಗ ಏನಿದೆ ಸಿಸ್ಟಮ್, ಏನಿದೆ ರೈತನಿಗೆ ಏನಾಗಿದೆ, ಏನೇನು ಡಿಪಾರ್ಟ್ಮೆಂಟ್ಗಳಿದೆ ಅಥವಾ ಏನೇನಿದೆ ಅದೆಲ್ಲ ಮರ್ತ್ಬಿಟ್ಟು ಪ್ಯೂರ್ಲಿ ಬ್ಲ್ಯಾಂಕ್ ಸ್ಲೇಟ್ ಇಟ್ಕೊಂಡು ಬ್ಲ್ಯಾಂಕ್ ಡಿಸೈನ್ ಮಾಡಿದ್ರೆ ಹೆಂಗಿರ್ತದೆ ಅನ್ನೋದು ನಾವು ವಿ ಶುಡ್ ಬಿ ಥಿಂಕಿಂಗ್ ಅಬೌಟ್ ದ್ಯಾಟ್. ಆ ಡಿಸೈನನ್ನು ನಾವು ಇಂಪ್ಲಿಮೆಂಟ್ ಮಾಡ್ಸೋಕ್ಕೆ ಹೊಡೆದಾಡ್ಬೇಕು ನಾವು. ಸೊ ಐ ಫೀಲ್ ರ್ಯಾಡಿಕಲ್ ಅಪ್ರೋಚ್ ಆ ಲೆವೆಲ್ಗೆ ತಗೊಂಡು ದಿ ಎಂಟೈರ್ ಮ್ಯಾಕ್ರೋ ಎಕನಾಮಿಕ್ ಲೆವೆಲಲ್ಲಿ ನಾವು ಚೇಂಜ್ ಮಾಡಿದ್ರೆ ಏನಾದರೂ ಬದಲಾವಣೆ ತರ್ಬೋದು. ಇಲ್ಲ ನೋ ಮ್ಯಾಟರ್ ವಾಟ್ ಗೌರ್ಮೆಂಟ್, ವಿಚ್ ಗೌರ್ಮೆಂಟ್, ನೋ ಮ್ಯಾಟರ್ ಹೂ, ಆಗುವ ಸಾಧ್ಯತೆಗಳಿದ್ದಾವೆ ಸರ್ ಈ ಥರ ಮಾಡಬೇಕು. ಯೋಚನೆ ಅಲ್ಲ ಫಸ್ಟು ಅದು ಯೋಚನೆ. ಕರೆಕ್ಟ್ ಕರೆಕ್ಟ್. ಫಸ್ಟು ಮಾಡ್ಬೇಕನ್ನೋದು ಯೋಚನೆ ಮಾಡ್ಕೊಳ್ಳೋದ, ಆಮೇಲೆ ಮಾಡಿಸ್ಬೋದು. ಸೂಪರ್. ಬಿಕಾಸ್ ನಾನು ಅದನ್ನೇ ಅನ್ಕೊಂತಿದ್ದೆ, ನಾನು ನೀವು ರ್ಯಾಡಿಕಲ್ ಥಿಂಕಿಂಗ್ ಅನ್ಕೊಂತಿಲ್ಲ, ಬಟ್ ಐ ಕ್ಯಾನ್ ನನಗೆ ಸಿಕ್ಕಾಪಟ್ಟೆ ರಿಲವೆಂಟ್ ಅನಿಸ್ತಿದೆ ನೀವು ಮಾತಾಡ್ತಾ ಇರೋಂಥದ್ದು. ಬಿಕಾಸ್ ನಾನೊಬ್ಬ ಫಾರ್ಮರು, ವ್ಯವಸಾಯನ ನಾನು ಓದಿ ಒಂದು ಬಿಸ್ನೆಸ್ ಥರ ಮಾಡ್ತಾಯಿದ್ದೀನಿ. ಸೊ ಐ ಕ್ಯಾನ್ ಥರೋಲಿ ಅಂಡರ್ಸ್ಟ್ಯಾಂಡ್ ನೀವು ಏನು ಹೇಳ್ತಾ ಇದ್ದೀರ ಏನು ಅನ್ನೋದು. ನನಗೆ ನಾನಿಲ್ಲಿ ಪ್ರಶ್ನೆ ಕೇಳೋದಕ್ಕಿಂತ ನಾನು ಪಾಡ್ಕಾಸ್ಟ್ ನಾನೊಬ್ಬ ಆಡಿಯನ್ಸ್ ಥರ ಕೇಳಿಸ್ಕೊಂತಾನೆ. ಐ ಆಮ್ ಹಾನೆಸ್ಟ್ಲಿ ಸೇಯಿಂಗ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ದೀನಿ ಈ ಕಾನ್ವರ್ಸೇಷನ್ನ. ಸೊ ನೀವು ಇವಾಗ ಅಮೇರಿಕಾ ಅಲ್ಲಿ US ಅಲ್ಲಿ ತಾವು ಏನು ನೀವು ನೋಡಿದ್ರು, ಅಲ್ಲಿಗೂ ಇಲ್ಲಿಗೂ ವ್ಯವಸಾಯದಲ್ಲಿ ಏನು ಬದಲಾವಣೆಗಳಿದಾವೆ ಸರ್? ಈಗ ನೀವು ನೋಡಿದ್ರೆ ಅಲ್ಲಿ ಏನಾದರೂ ಪ್ರೈಸ್ ಫಿಕ್ಸ್ ಮಾಡೋಕ್ಕೆ ರೈತರಿಗೆ ಅರ್ಹತೆ ಇಲ್ಲ ಅಂದರೆ ಆ ಥರ ಎವ್ರಿವೇರ್ ಇಟ್ ಇಸ್ ಸೇಮ್? ಇಟ್ಸ್ ಪ್ರಿಟಿ ಮಚ್ ದ ಸೇಮ್. ಬಟ್ ಏನಂದರೆ
ಅಲ್ಲಿ ರೈತರು ಇಲ್ಲಿ ಥರ ಒದ್ದಾಡಬೇಕಾಗಿಲ್ವಲ್ಲ. ವೆರಿ ಗುಡ್ ಪಾಲಿಸೀಸ್ ಸಬ್ಸಿಡಿ ಗೌರ್ಮೆಂಟ್ ನೀವು ಬಿಟ್ಬಿಟ್ರು ನಿಮ್ಮ ಗದ್ದೆನ ನಿಮಗೆ ಗೌರ್ಮೆಂಟ್ ವಿಲ್ ಪೇ ಯು ಮನಿ, ರೈಟ್? ನೀವು ಫಾರ್ಮ್ ಮಾಡದೇ ಇದ್ರೆ ಸಾಯಿಲ್ ಫರ್ಟಿಲಿಟಿ ನೀವು ಕಾಪಾಡ್ಕೊಳ್ಳಿ ಅಂತ. ಸೊ ಅಲ್ಲೆವೆಲ್ಲ ಸಬ್ಸಿಡಿಗಳಿರುತ್ತೆ. ಸೊ ಆ ಥರದ್ದೆಲ್ಲ ಸಬ್ಸಿಡಿ, ಆ ಥರ ಎಲ್ಲ ಸಪೋರ್ಟ್ ಇರ್ತದೆ. ವ್ಯಾಲ್ಯೂ ಫಾರ್ಮರ್ಗೆ ಸಿಗೋದು ಈಸ್ ಮಚ್ ಹೈಯರ್. ಇಲ್ಲಿ ನಮಗೆ 27% ಆಫ್ ದಿ ಆ್ಯಕ್ಚುಯಲ್ ಕಾಸ್ಟ್ ವಾಟ್ ದ ಸಿಟಿಸನ್ಸ್ ಪೇ, ಲೈಕ್ ಅ ಕನ್ಸ್ಯೂಮರ್ ಪೇಸ್, ರೀಚಸ್ ದ ಫಾರ್ಮರ್. 27%. ಸೊ ಅಲ್ಲಿ ಜಾಸ್ತಿ. ಸೊ ಅದರಿಂದೆಲ್ಲ ಅಂದರೆ ನಾನು ಇವಾಗ 100 ರೂಪಾಯಿ ಟೊಮೊಟೊ ತಗೊಂತಿದ್ರೆ 25 ರೂಪಾಯಿ ರೈತನಿಗೆ ಹೋಗ್ತಿದೆ ಅಷ್ಟೇ. ಇನ್ನು 75 ರೂಪಾಯಿ ಅಲ್ಲಿನೂ ಜಾಸ್ತಿ. ಮಿಡಲ್ ಮ್ಯಾನ್, ಮೀಡಿಯೇಟರ್ಗಳು ತಿಂತಾ ಇದ್ದಾರೆ ವ್ಯಾಲ್ಯೂ ಚೈನಲ್ಲಿ. ಸೊ ಬೈ ಪ್ರಾಡಕ್ಟ್ಸ್ ಮಾಡಿಸೋದು. ಈಗ ನಾವು ಹಿಂಗೆ ರೈತರುಗಳಿಗೆ ಬರೀ ರಾ ಮೆಟೀರಿಯಲ್ ಕೊಡ್ಬೇಡಿ, ಬೈ ಪ್ರಾಡಕ್ಟ್ಸ್ ಮಾಡಿಕೊಡಿ ಅಂತ ನಾವು ಹೇಳ್ಕೊಡ್ಬೇಕು. ಸೂಪರ್ ವ್ಯಾಲ್ಯೂಡೇಷನ್. ವ್ಯಾಲ್ಯೂಡೇಷನ್ ಎಲ್ಲರೂ ಮಾತಾಡ್ತಾ ಇದ್ದಾರೆ. ವ್ಯಾಲ್ಯೂಡೇಷನ್ ಒಂದು ಅರ್ಥ ಮಾಡ್ಕೋಬೇಕು. ರೈತರು ಬರೀ ಅವ್ರಿಗೆ ಗೊತ್ತಿರೋದೇನು ಬೆಳೆ ಬೆಳೆಯೋಕ್ಕೆ, ಆ ಮಾರ್ಕೆಟಿಂಗ್ ಗೊತ್ತಿಲ್ಲ ಅವ್ರಿಗೆ. ಸೊ ನಾವು ಹೇಳ್ಕೊಡ್ಬೇಕು. ಅದಕ್ಕೆ ಸಿಸ್ಟಮ್ಸ್ ಕ್ರಿಯೇಟ್ ಮಾಡಬೇಕು. ಯಾವ ಥರ ಮಾಡೋಕ್ಕೆ ಮಾಡಬೇಕು. ಈಗ APMC ತೊಗೊಂಡೋಗಿ ಡಂಪ್ ಮಾಡ್ತಾರೆ. ಈ APMCಯಲ್ಲಿ ರೇಟ್ ಸಿಗದೆ ಸಪ್ಲೈ ಡಿಮ್ಯಾಂಡ್, ಈ ಅವ್ರಿಗೆ ನಾವು ಕೊಡಬೇಕಾಗಿರೋದೇನು ಮಾಹಿತಿ ಜಾಸ್ತಿ, ಇದಕ್ಕೆ ಡಿಮ್ಯಾಂಡ್ ಇದೆ, ಅದಕ್ಕೆ ಇದನ್ನು ಬೆಳೀರಿ. ಕರೆಕ್ಟ್. ಎಲ್ಲರೂ ನಿಮ್ಮ ಪಕ್ಕದವನು ಏನು ಬೆಳಿತಾನೆ ಅದನ್ನೇ ನೀವು ಬೆಳಿಬೇಡಿ. ಯಾಕಂದರೆ ನೀವು ಜಾಸ್ತಿ ಸಪ್ಲೈ ಕೊಟ್ಟರೆ ಡಿಮ್ಯಾಂಡ್ ಬೀಳ್ತದೆ. ಸೊ ಸಪ್ಲೈ ಡಿಮ್ಯಾಂಡ್ ಮ್ಯಾಪಿಂಗ್ ಮಾಡಿ, ಲೋಕಲೈಸ್ ಮಾಡಿ ಅದನ್ನ ಅವ್ರಿಗೆ ಹೇಳ್ಕೊಡ್ಬೇಕು. ಯಾವ ಬೆಳೆ ಬೆಳಿಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕು. ಯಾವ ಥರ ಬೆಳೆ ಬೆಳಿಬೇಕು ಅನ್ನೋದನ್ನು ಈ ಹವಾಮಾನ ವೈಪರೀತ್ಯದಿಂದ ಆಯ್ತಿರೋಂಥ ವ್ಯತ್ಯಾಸಗಳನ್ನು ಕನ್ಸಿಡರ್ ಮಾಡ್ಕೊಂಡು ಅವ್ರಿಗೆ ಹೇಳ್ಕೊಡ್ಬೇಕು. ಕರೆಕ್ಟ್. ಬಿಕಾಸ್ ಫಾರ್ಮರ್ ಈಸ್ ಅ ವೆರಿ ಪೂರರ್ ಸೆಕ್ಟರಿಂದ ಸೇರೋದ್ರಿಂದ. ಆ್ಯಂಡ್ ಯಾವುದೇ ದೇಶ ಕಟ್ಟಿರೋದು ರೈತರ ದುಡ್ಡುಗಳಿಂದನೇ ಅಲ್ಲ ಸರ್. ಪ್ರತಿಯೊಂದು ನಾವು ಏನೇ ಒಂದು ತಗೊಂಡ್ರು ಇನಿಷಿಯಲಿ, ಬಿಕಾಸ್ ಸಿವಿಲೈಸೇಷನ್ ಶುರುವಾಗಿದ್ದು ವ್ಯವಸಾಯದಿಂದನೇ, ಅವನ್ನ ಕಾಪಾಡ್ಕೊಳ್ಳೋದು ನಮ್ಮ ಪ್ರಥಮ ಆದ್ಯತೆ, ಪ್ರಥಮ ಧರ್ಮ ಆಗಿದೆ. ಫುಡ್ ಸೆಕ್ಯೂರಿಟಿ, ಫುಡ್ ಪೀರಿಯಡ್, ಅದನ್ನು ಕಾಪಾಡ್ಕೋಬೇಕು. ಏನೇ ಮಾಡಿದ್ರು ನಮಗೆ ಫುಡ್ ಇಲ್ಲ ಅಂದರೆ ಎಲ್ಲಿಗೆ ಹೋಗ್ತೀವಿ? ಸೂಪರ್. ಐ ಥಿಂಕ್ ಆ ಡೀಪರ್ ಕಾನ್ವರ್ಸೇಷನ್ಸ್ನ ನಾವು ಅರ್ಥ ಮಾಡ್ಕೊಂಡು ಎಲ್ಲ ರೈತರು ಬೆನ್ನೆಲುಬು ಅನ್ನೋದು ಹೇಳ್ತೀವಿ ಅಷ್ಟೇ. ಐ ಥಿಂಕ್ ಇಟ್ಸ್ ಮೋರ್ ಲಿಪ್ ಸರ್ವಿಸ್. ಬಟ್ ಅದನ್ನು ಯಾವ ಥರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ನನಗೂ ಏನು ಇನ್ನೂ ಎಲ್ಲ ಗೊತ್ತಿಲ್ಲ. ಕರೆಕ್ಟ್. ಸೊ ಅಟ್ಲೀಸ್ಟ್ ವಿ ಡಿಕ್ಟೇಟ್ ದಮ್, ನೀವು ಇದನ್ನು ಬೆಳೀರಿ, ಇದನ್ನು ಬೆಳಿಬಾರ್ದು ಏನಂದ್ರೆ. ಸೊಲ್ಯೂಷನ್ ಏನು ಅಂತ ಗೊತ್ತಿಲ್ಲ ನಮಗೆ. ಪ್ರಯತ್ನಗಳನ್ನು, ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತಾ ಇದ್ದೀವಿ. ಯಾವ ಥರ ಮಾಡಬೇಕು, ಏನು ಮಾಡಿದ್ರೆ ಸರಿಯಾಗತ್ತೆ, ಏನು ಮಾಡಿದ್ರೆ ತಪ್ಪಾಗ್ಬೋದೇನೋ, ಅದರಿಂದ ತಪ್ಪಾದರೆ ಅದನ್ನು ಕಲ್ತ್ಕೊಂಡು ಸರಿಪಡಿಸ್ಕೊಂಡು ಬಟ್ ಆ ಇಂಟೆನ್ಷನ್ ಇಟ್ಕೊಂಡಿದ್ದೀವಿ ಅಷ್ಟೇ. ನಾವು ಚಿಂತಾಮಣಿಯಲ್ಲಿ ಸಿಕ್ಕಾಪಟ್ಟೆ ಟೊಮೊಟೊ ಬೆಳೀತಾರೆ ಸರ್. ಆ ಭಾಗಗಳಲ್ಲಿ ಈ ಕಡೆ ಬೆಳೀತಿದ್ದಾರೆ. ನಿಮ್ಮ ಮಂಡ್ಯ, ಮೈಸೂರು ಭಾಗಗಳಲ್ಲಿ ಇವಾಗ ಜಾಸ್ತಿ ಬೆಳೀತಾರೆ ಟೊಮೊಟೊನ. ನಾವು ಬೆಳಿಬೇಕು ಅಂತಂದರೆ, ನಾನು ಜಸ್ಟ್ MSc ಪಾಸ್ಔಟ್ ಆಗಿ ನಾನು ಹೆಂಗೆ ಯೂಸ್ ಮಾಡ್ತಿದ್ದೆ ಅಂದರೆ, ಜಾಸ್ತಿ ಟೊಮೊಟೊ ಬೆಳಿಬಾರ್ದು ಅಂದಾಗ ಅಲ್ಲಿ ಅಂದರೆ ನರ್ಸರಿಗೆ ಹೋಗಿದ ತಕ್ಷಣ ಏರಿಯಾ ಕಮ್ಮಿ ಆಗಿಬಿಡುತ್ತೆ ಸರ್. ನರ್ಸರಿಗಳು ಆ ಥರ ಎಲ್ಲ ನರ್ಸರಿಗಳಿಗೂ ಫೋನ್ ಮಾಡಿ ಎಷ್ಟು ಸೀಡ್ಲಿಂಗ್ ಸೇಲ್ ಆಯಿತು, ಯಾವುದು ಕಮ್ಮಿ ಹೋಗ್ತಿತ್ತೋ ಅದನ್ನು ನೋಡ್ಕೊಂಡು ಬೆಳೀತಾ ಇದ್ವಿ. ಸೊ ಈ ಥರದ್ದು ಒಂದು ಪಾಲಿಸಿ ಒಳಗಡೆ ಬಂದುಬಿಟ್ರೆ ಒಂದು ನಾವು ಅದ್ಭುತವಾಗಿ ಪ್ರಾಬಲಿ ಒನ್ ಸ್ಟೆಪ್ ಆ್ಯಸ್ ಯು ಸೆಡ್ ಮುಂದೆ ಹೋಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಈಗ ಅದನ್ನು ಮಾಡ್ತಾ ಇದ್ದೀವಿ. ಅದನ್ನ ಒಂದು ಲೆವೆಲ್ ಈ ಕೋಆಪರೇಟಿವ್ ಸೊಸೈಟಿಗಳ ಮೂಲಕ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಸಪ್ಲೈ ಡಿಮ್ಯಾಂಡನ್ನ ಪಂಚಾಯತಿ ಮಟ್ಟದಲ್ಲಿ ಮಾಡೋಕ್ಕೆ. ಸೊ ಫಸ್ಟ್ ಏನು ಮಾಡಿದ್ದೀವಿ, ಕೋಆಪರೇಟಿವ್ ಸೊಸೈಟಿಯಲ್ಲಿ ಇರೋಂಥ ವ್ಯಾಪ್ತಿಗೆ ಬರೋಂಥ ಎಲ್ಲ ರೈತರುಗಳನ್ನು, ಈ ಯಾವುದೇ ಊರಿಗೆ ಹೋದರೂ ಇಬ್ಬರು ಥರ ಜನರು ಇರ್ತಾರೆ. ಒಬ್ರಿಗೆ ಲ್ಯಾಂಡ್ ಇರ್ತದೆ, ಇನ್ನೊಬ್ರಿಗೆ ಲ್ಯಾಂಡ್ ಇರೋಕ್ಕಿಲ್ಲ. ಸೊ ನಾವಿಬ್ಬರೂ ಗಣನೆಗೆ ತಗೋಬೇಕು. ಸೊ ಅವರಿಬ್ಬರೂ ಎಲ್ಲರೂ ಷೇರ್ದಾರಗಳನ್ನು ಮಾಡ್ಕೊಳ್ಳಿ. ನಮ್ಗೆ ಎಷ್ಟು ಲ್ಯಾಂಡ್ ಇದೆ ಅಂತ ಗೊತ್ತಾಗುತ್ತೆ, ಏನು ಬೆಳೆ ಬೆಳಿತೀವಿ ಅಂತ ಗೊತ್ತಾಗುತ್ತೆ, ಎಷ್ಟು ಎಕರೆ ಎಷ್ಟು ಎಕರೆ ಜಾಗ ಮತ್ತು ಏನು ಬೆಳೆ ಬೆಳಿತೀವಿ. ಇನ್ನೊಂದು ಕಡೆ ನಾವು ಏನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ ಅಂದರೆ,
ಎಷ್ಟು ಜನ ಇದ್ದಾರೆ, ಯಾವ ವಾರದಲ್ಲಿ ಏನು ಕನ್ಸ್ಯೂಮ್ ಮಾಡ್ತೀವಿ ಅಂತ. ಸೂಪರ್. ಸೊ ಅದೊಂದು ಲಿಸ್ಟ್ ಸಿಗುತ್ತೆ. ನಮ್ಗೆ ಎಷ್ಟು ಎಕರೆ ಸಿಗುತ್ತೆ, ನಾವು ಕನ್ಸಂಪ್ಷನ್ನು ಮತ್ತು ಪ್ರೊಡಕ್ಷನ್ನು ಡಿಫ್ರೆನ್ಸ್ ಗೊತ್ತಾಯಿತು. ಅದನ್ನು ಆದಷ್ಟು ಹತ್ರ ತರಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಏನು ಹೇಳ್ತಾ ಇದ್ದೀವಿ, ನಾವು ಕನ್ಸಂಪ್ಷನ್ ಒಂದು 100 ಐಟಮ್ ಕನ್ಸ್ಯೂಮ್ ಮಾಡ್ತಾಯಿದ್ರೆ ಬೆಳೀತಾ ಇರೋದು ಟಿಪಿಕಲಿ ನಾವು ನೋಡ್ದಂಗೆ ಸರ್ವೆ ಮಾಡ್ದಂಗೆ 8ರಿಂದ 10 ಐಟಮ್ಗಳು ಮಾತ್ರ ಬೆಳ್ಕೊತೀವಿ. ಇನ್ನು 90 ಐಟಮ್ನ ನಾವು ಮಾಡೋಕ್ಕೆ ಅವಕಾಶ ಇದೆ ಬೆಳೆಯೋಕ್ಕೆ. ಈಗ ತರಕಾರಿ, ಈಗ ನಮ್ಮ ಕಡೆ ಕಬ್ಬು ಬೆಳಿತಿದ್ದೀವಿ, ತರಕಾರಿ ಬೆಳೆಯೋದೇ ಇಲ್ಲ. ತರಕಾರಿ ಯಾಕೆ ಬೆಳೆಯಲ್ಲ, ಬೆಳೆಯೋಕ್ಕಾಗಲ್ಲ. 5 ಅಡಿ ಪಟ ಹೊಡೀರಿ, ಮಧ್ಯ ತರಕಾರಿ ಹಾಕ್ರಿ ಅಂತ ಹೇಳ್ಕೊಡ್ಬೇಕು. ಅದನ್ನು ಅವ್ರಿಗೆ 2 ಥರ, ಈಗ ನಮಗೆ ಲೋಕಲ್ ಇನ್ನೂ ಹೆಲ್ಪ್ ಆಯ್ತದೆ, ಅವ್ರಿಗೆ ತಿಂಗಳು ಮೇಂಟೆನೆನ್ಸ್ಗೂ ಬರುತ್ತೆ. ಯಾಕೆ ಕಬ್ಬಾದರೆ 1 ವರ್ಷಕ್ಕೆ 1 ವರ್ಷದ ಬೆಳೆ. ಸೊ ಇದನ್ನೆಲ್ಲ ನಾವು ಹೇಳ್ಕೊಡ್ಬೇಕಾಯ್ತದೆ. ಸೊ ಆ ಮ್ಯಾಪ್ ಮಾಡಿ ನಾವು ಅವ್ರಿಗೆ ಸೊಸೈಟಿಗಳ ಮೂಲಕ ನೀವು ಇದನ್ನು ಬೆಳೆದ್ರೆ ನಾವು ತಗೋತೀವಿ ಅಂತೇಳಿ ಸೊಸೈಟಿಗಳ ಮೂಲಕ ಮಾಡ್ಸೋಕ್ಕೆ ಪ್ರಯತ್ನ ಪಡ್ತಾಯಿದ್ವಿ. ಸೊ ಸೊಸೈಟಿಗಳು ಇಲ್ಲಿ ತನಕ ಬರೀ ಸಾಲ ಕೊಡ್ತಾಯಿದ್ವಿ, ಗೊಬ್ಬರ ಕೊಡ್ತಾಯಿದ್ವಿ, ರೇಷನ್ನು ಏನು ಸರ್ಕಾರದಿಂದ ಬರ್ತದೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ವಿ. ಈಗ ಸೊಸೈಟಿಗಳನ್ನು ಖರೀದಿ ಕೇಂದ್ರಗಳನ್ನಾಗಿ ಮಾಡ್ಬೋದು. ಅದಕ್ಕೆ ಪ್ರಯತ್ನ ಪಡ್ತೀವಿ. ಏನೇ ರೈತರಿಗೆ ನೀವು ಬೆಳೆ ಬೆಳೀರಿ, ನಾವು ನಿಮ್ಮ ಹತ್ರ ತಗೋತೀವಿ 100%, ನೀವು ಇಷ್ಟು ಬೆಲೆ ಕೊಡ್ತೀವಿ, ಏನು ಇನ್ನು ಮಿಕ್ಕಿದ್ದು ನಮಗೆ ಬಿಡಿ. ಸೂಪರ್. ಸೊ ಯಾಕೆಂದರೆ ನಮ್ಗೆ ಡಿಮ್ಯಾಂಡನ್ನ ಮ್ಯಾಪ್ ಮಾಡ್ಕೊತಾ ಇದ್ದೀವಿ. ಸೊ ಇದರಿಂದ ನಾವು MSPನೂ ಅಲ್ಲೇ ಕೊಟ್ಟಂಗಾಯಿತು, APMC ಕೇಪಬಿಲಿಟೀಸ್ನು ಅಲ್ಲೇ ಮಾಡ್ದಂಗಾಯಿತು. ಅದರಿಂದ ಅದೇ ಹೇಳೋಣ, ಇದು ಎಕ್ಸ್ಪೆರಿಮೆಂಟ್ ಆಗಿ ಒಂದಷ್ಟು ಕಡೆ ಮಾಡ್ತಾಯಿದ್ದೀವಿ. ಅದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಬಿಲ್ಡ್ ಮಾಡಿಕೊಟ್ಟಿದ್ದೀವಿ ಟ್ರ್ಯಾಕ್ ಮಾಡೋಕ್ಕೆ, ನಮ್ಮ ಡೇಟಾ ಕಲೆಕ್ಷನ್ಗೆ, ಇದಕ್ಕೆಲ್ಲ. ಬಿಕಾಸ್ ಯು ಆರ್ ಫ್ರಮ್ ದ ಟೆಕ್ನಾಲಜಿ ಬ್ಯಾಕ್ಗ್ರೌಂಡ್, ಅದನ್ನೆಲ್ಲ ಗೊತ್ತಿರೋದು ನಾವು ಹೇಳ್ಕೊಡೋ. ಸೂಪರ್ ಸರ್, ಎಕ್ಸ್ಟ್ರಾರ್ಡಿನರಿ ಅವರ್. ಸರ್, ಈಗ ನಾವು ನಾವೇನು ಮಾಡ್ತೀವಿ, ಈಗ US ಆ್ಯಂಡ್ ಇಂಡಿಯಾದು ಡ್ರಾಫ್ಟ್ ಬಗ್ಗೆ ನಾವು ಡ್ರಾಫ್ಟ್ ಆಗಿದೆ, ಇನ್ನೂ ಸೈನ್ ಆಗಿಲ್ಲ ಅಂತ ನಾವು ಕೇಳ್ಪಡ್ತಾ ಇರೋದು. ಅಂದರೆ ದರ್ ಇಸ್ ಅ ಬ್ಲೈಂಡ್ ಅಗ್ರಿಮೆಂಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಅಮೆರಿಕಾ. ಆಲ್ ದೇರ್ ಫುಡ್ ವಿಲ್ ಬಿ ಸೂಪರ್ ಇಂಪೋಸ್ಡ್ ಇನ್ ಟು ಇಂಡಿಯಾ. ಇದೆಲ್ಲ ಆಗ್ಬಿಟ್ರೆ ಇಂಡಿಯನ್ ಫುಡ್ ಹ್ಯಾಬಿಟೇಟೇ ಬದಲಾಗ್ಬಿಡುತ್ತೆ ಅನ್ನೋದೆಲ್ಲ ಸಿಕ್ಕಾಪಟ್ಟೆ ಚರ್ಚೆಗಳು ಬರ್ತಿದ್ದಾವೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಲ್ಲ, ಇದ್ರದ್ದು ಬಗ್ಗೆ ಹಿಂದಿನಿಂದನೂ BT ಬ್ರಿಂಜಾಲ್ ಬಂದಿದ್ದ ಕಡೆಯಿಂದನೂ ರೈತ ಸಂಘ ಹೋರಾಟ ಮಾಡ್ಕೊಂಡ್ಬಿಡ್ತಾ ಇದೆ. ಮೊನ್ಸ್ಯಾಂಟೋ, ಬೇಯರು ಇವರೆಲ್ಲರೂ ವಿರೋಧ ಮಾಡಿಕೊಂಡು ಬರ್ತಾ ಇದ್ದಂಥದ್ದು. ನಾವು ಮಾಡಬೇಕಾಗಿರೋಂಥದ್ದು ನಮ್ಮ ದೇಸಿ ತಳಿಗಳನ್ನು ಉಳಿಸ್ಕೋಬೇಕಾಗಿರೋಂಥದ್ದು. ಪ್ಲಸ್ ಈ ಎಕನಾಮಿಕ್ಸ್ನ ಯಾಕೆ ಎಕನಾಮಿಕ್ಸ್ಗೆ ವಾಪಸ್ ಬರ್ತೀನಿ ಅಂದರೆ, ದೇಸಿ ತಳಿಯಾಗಿರ್ಬೋದು, ಬೇರೆ ಯಾವುದೋ ತಳಿಯಾಗಿರ್ಬೋದು, ನಾವು ರೈತರಿಗೆ ಇಷ್ಟು ದುಡ್ಡು ಕೊಡ್ತೀವಿ, ಇಷ್ಟು ಮಿನಿಮಮ್ ಅವ್ರಿಗೆ ದುಡ್ಡು ಯೋಚನೆ ಮಾಡೋಕ್ಕೆ ಅವಕಾಶ ಕೊಡಬಾರ್ದು. ಅಂದರೆ ಅವ್ರಿಗೆ ಎಷ್ಟು ಬೇಕು ಅಷ್ಟನ್ನು ನಾವು ಕೊಡ್ಸೋ ಒಂದು ಸಿಸ್ಟಮನ್ನು ಕ್ರಿಯೇಟ್ ಮಾಡಿದ್ರೆ ಅವ್ರು ಬೇರೆ ಕಡೆ ಹೋಗಲ್ಲ. ಈಗ ಮೊನ್ಸ್ಯಾಂಟೋ ಬಂದು ನಾವು ಬೀಜ ಕೊಡ್ತೀವಿ, ನೀವು ಬೆಳೀರಿ, ನಾವು ಇಷ್ಟು ದುಡ್ಡು ಕೊಡ್ತೀವಿ, ಬೆಳೀರಿ ಅಂದ ತಕ್ಷಣ ಬೆಳೀತಾರೆ ರೈತರು. ಈಗ ಅವ್ರು ಕಷ್ಟದಲ್ಲಿದ್ದಾರೆ. ನಾವು ರಿಯಾಲಿಟಿನೂ ಅಕ್ಸೆಪ್ಟ್ ಮಾಡ್ಕೋಬೇಕು. ಕರೆಕ್ಟ್, ಸತ್ಯ 100%. ಯಾಕೆಂದ್ರೆ ಅವ್ರಗಳಿಗೂ ಖರ್ಚುಗಳಿರ್ತದೆ, ರೈತರಿಗೆ ಅವ್ರಗಳಿಗೂ ಮಕ್ಳಿಗೆ ಒಳ್ಳೆ ಸ್ಕೂಲಿಗೆ ಕಳಿಸ್ಬೇಕಂತ ಇರ್ತದೆ, ಎಲ್ಲರಿಗೂ ಅಷ್ಟೇ. ಸೊ ಅದನ್ನು ನಾವು ರಿಯಾಲಿಟಿ ತಲೆ ಇಟ್ಕೊಂಡು ನಾವು ಅವ್ರಿಗೇನು ಎಕನಾಮಿಕಲಿ ಅವ್ರನ್ನ ಮೇಲೆ ಕೆತ್ತಕ್ಕೆ ಏನು ಪ್ರಯತ್ನ ಪಡ್ಬೇಕು ಅದನ್ನು ಮಾಡಬೇಕು. ಆವಾಗ ಇದನ್ನು ಅವರೇ ಬೇಡ ಅಂತಾರೆ. ಆ್ಯಸ್ ಎ ಕಮ್ಯುನಿಟಿ ನಾವು ಒಟ್ಟಿಗೆ ಬಂದು ನಾವು ಇದನ್ನು ಸ್ಟಾಪ್ ಮಾಡಬೇಕು ಅಷ್ಟೇ ಹೊರತು ಗೌರ್ಮೆಂಟ್ಸು ಟ್ರೀಟಿ ಅಗ್ರಿಮೆಂಟ್ಸು ಅವು ಇನ್ನೂ ಇದೆ, ಅವೆಲ್ಲ ಡಿಸ್ಕಷನಲ್ಲಿದೆ, ಅದು ನಡೀತಾನೆ ಇರುತ್ತೆ. ಸೊ ಅದು ಅವ್ರಿಗೆ ಲೆವೆಲಲ್ಲಿ ಮಾಡ್ಕೊಳ್ಳಿ, ನಾವು ಲೋಕಲಲ್ಲಿ ನಾವು ಮಾಡ್ಕೋಬೋದು. ಅದು ಸೈನ್ ಆಗತ್ತೆ ಆದರೆ ವಾಟ್ ವಿಲ್ ಬಿ ದ ಸ್ಟ್ಯಾಂಡ್ ಆಫ್ ರೈತ ಸಂಘ? ಡೆಫಿನೆಟ್ಲಿ ಇಟ್ಸ್ ಅಗೇನ್ಸ್ಟ್. ಯಾವಾಗಲೂ ಅಗೇನ್ಸ್ಟ್ ಇದ್ದೀವಿ. ಗೋಯಿಂಗ್ ಫಾರ್ವರ್ಡ್ ಆಲ್ಸೋ ವಿಲ್ ಬಿ ಅಗೇನ್ಸ್ಟ್ ಇಟ್. ಐ ಆಮ್ ಪರ್ಸ್ನಲಿ ಅಗೇನ್ಸ್ಟ್ ಇಟ್ ಆಲ್ಸೋ. ಸೊ ಬಿಕಾಸ್ ಯು ಆರ್ ರೈತ ಸಂಘದಲ್ಲಿ ತಾವು ಆ್ಯಕ್ಟಿವಿಸಮ್ ಎಲ್ಲ ಮಾಡ್ಕೊಂಡು ಬಂದಿರೋದ್ರಿಂದ ನಿಮಗೆ ಫುಲ್ ಅಧಿಕಾರ ಕೊಟ್ಟರೆ ಸರ್, ಯು ಕ್ಯಾನ್ ಚೇಂಜ್ ಎನಿಥಿಂಗ್ ಇನ್ ಅಗ್ರಿಕಲ್ಚರ್ ಸೆಕ್ಟರ್ ಅಂತ ಬಂದಾಗ ಏನು ಬದಲಾವಣೆಗಳು ನಾವು ನಿರೀಕ್ಷಿಸ್ಬೋದು? ಹೇಳಿದ ರ್ಯಾಡಿಕಲ್ ಥಾಟ್ ಇತ್ತಲ್ಲ, ಫಸ್ಟು ರೈತನ ಮಧ್ಯದಲ್ಲಿ ಇಟ್ಕೊಂಡು ಡಿಸೈನ್ ದಿ ಎಂಟೈರ್ ಸಿಸ್ಟಮ್ ಅರೌಂಡ್ ರೈತ. ದಟ್ ವುಡ್ ಬಿ ಮೈ ಫಸ್ಟ್ ಥಿಂಗ್ ಐ ವಿಲ್ ಡು.
ಆಮೇಲಿಂದ ದಿ ಎಂಟೈರ್ ವ್ಯಾಲ್ಯೂ ಚೈನಲ್ಲಿ ವಿಲ್ ಹ್ಯಾವ್ ಟು ಡಿಸೈನ್ ಸಿಸ್ಟಮ್ಸ್ ವೇರ್ ಏನೇ ಇದ್ದರೂ ದರ್ ಇಸ್ ರಾಯಲ್ಟಿ ದಟ್ ಇಸ್ ಬೀಂಗ್ ಪೇಡ್ ಟು ದ ಫಾರ್ಮರ್. ನಾವು ಎಕನಾಮಿಕ್ ಏನು 27 ಪೈಸೆ ಐತಲ್ಲ ಅದನ್ನು 60 ಪೈಸೆ ಮಾಡಿಸ್ಬೇಕು ನಾವು. ಅದಕ್ಕೆ ನಾವು ಇರೋದನ್ನ ಇಷ್ಟೇ, ಈ ವ್ಯಾಲ್ಯೂ ಚೈನಲ್ಲಿ ರೀಡಿಸೈನ್ ಮಾಡಿ ದುಡ್ಡನ್ನ ಬೇರೆಯಿಂದ ಈ ಕಡೆಯಿಂದ ಈ ಕಡೆ ಹಾಕ್ಬೇಕು ಅಷ್ಟೇ. ಲಾಸ್ಟಲ್ಲಿರೋ ರೈತನ ಫಸ್ಟ್ಗೆ ಹಾಕ್ಬೇಕು, ಅಷ್ಟು ಮಾಡಿಸ್ಬೇಕು, ರೀಡಿಸೈನ್ ಮಾಡ್ಬೇಕದನ್ನ. ಸೂಪರ್. ಆ ಚೈನ್ ಯಾವ ರೀಡಿಸೈನ್ ಮಾಡೋದು ಇಸ್ ಮೈ ಫಸ್ಟ್ ಪ್ರಯಾರಿಟಿ. ಸೂಪರ್. ಹಂಗೆಲ್ಲ ಇದು ಯಾವುದಾದ್ರೂ ದೇಶದಲ್ಲಿ ಇಂಪ್ಲಿಮೆಂಟ್ ಆಗಿ ನಡೀತಾ ಇದೆ ಸರ್ ಸಕ್ಸಸ್ಫುಲ್ ಆಗಿ? ಎಲ್ಲೂ ನಡೀತಾ ಇಲ್ಲ ಗೊತ್ತಿರಂಗೆ ಆ ಥರ. ಸಿ ಬೇರೆ ದೇಶಗಳಲ್ಲಿ ಈಗ ನಮ್ಮದು ವಿ ಹ್ಯಾವ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಪ್ರಾಬ್ಲಮ್. ನಮಗೆ ಈಗ ಸಣ್ಣ ಇಳುವರಿದಾರರು ನಾವು, ಕರೆಕ್ಟ್, ಸ್ಮಾಲ್ ಅಂಡ್ ಫ್ರಾಗ್ಮೆಂಟೆಡ್ ಲ್ಯಾಂಡ್ಸ್ ಇರೋದ್ರಿಂದ ಅವರ್ ಚಾಲೆಂಜಸ್ ಆರ್ ಕಾಂಪ್ಲೆಕ್ಸ್, which is okay. I think there's always a solution for every problem. ಸೊ ಇದನ್ನು ಮಾಡೋಕ್ಕೆ ಸಾಧ್ಯತೆಗಳಿದೆ. ಒಂದು ಅದೇ ಈ ನಾನೇನು ಕೋಆಪರೇಟಿವ್ ಸೊಸೈಟಿಗಳ ಮೂಲಕ ಏನು ಮಾಡಬೇಕಂತ ಇದೀವಲ್ಲ, ದಟ್ ಈಸ್ ದ ಫಸ್ಟ್ ಲೆವೆಲ್ ಆಫ್ ಎಕ್ಸ್ಪೆರಿಮೆಂಟೇಷನ್ ವಿ ಆರ್ ಟ್ರೈಂಗ್ ಟು ಡೂ. ಸೂಪರ್. ಅದರಿಂದ ನಾವು ಎಕನಾಮಿಕ್ಸ್ನ ಬದಲಾವಣೆ ಮಾಡಬೇಕಂತ ಪ್ರಯತ್ನ ಪಡ್ತಾ ಇದ್ದೀವಿ. ಆಮೇಲೆ ಒಳ್ಳೆ ಫುಡ್ ಬೆಳಿಬೇಕು, ಆರ್ಗ್ಯಾನಿಕ್ ಅನ್ನೋದಕ್ಕಿಂತ ದ ರೈಟ್ ವೇ ಆಫ್ ಫಾರ್ಮಿಂಗ್, ಪೆಸ್ಟಿಸೈಡ್ ಫ್ರೀ, ಲೆಸ್ ಪೆಸ್ಟಿಸೈಡ್ ಫುಡ್, ಆಮೇಲೆ ಫರ್ಟಿಲೈಸರ್ಸ್ ಫ್ರೀ. ಇದೇನು ನೀವು ಹೇಳಿದ್ರಿ ಎರೆಹುಳ ಹೇಳಿದ್ರಿ, ಸೊ ಅದು ಸಾಯಿಲ್ ಹೆಲ್ತ್ ಕಾಪಾಡ್ಕೋಬೇಕು. ನಮ್ಮ ದೇಶದಲ್ಲಿ ನಂಬರ್ 1 ಇಶ್ಯೂ ಇರೋಂಥದ್ದು ಸಾಯಿಲ್ ಹೆಲ್ತ್. ಸೆಕೆಂಡ್ ಮೇಜರ್ ಆಗಿ ಫಾರ್ಮರ್ ಇನ್ಕಮ್ ಈಸ್ ವೆರಿ ಲೆಸ್. ಕರೆಕ್ಟ್. ಸೊ ಇದೇನಾಗಿದೆ, ಅಗೇನ್ ದುಡ್ಡೇನಾಗಿದೆ ಎಲ್ಲ ಆ ವ್ಯಾಲ್ಯೂ ಚೈನಲ್ಲಿ ಟಾಪಲ್ಲಿ ಕಾನ್ಸಂಟ್ರೇಟ್ ಆಗಿದೆ. ಆ ಟಾಪಲ್ಲಿರೋ ದುಡ್ಡನ್ನ ತಂದು ಕೆಳಗೆ ತರಬೇಕು ನಾವು, ಪಿರಮಿಡ್ನ ಉಲ್ಟಾ ಮಾಡಬೇಕು. ಎಕ್ಸಾಕ್ಟ್ಲಿ. ಸೊ ಬಾಟಮ್ ಆಫ್ ದ ಪಿರಮಿಡಲ್ಲಿ ನಾವು ಕೂತ್ಕೊಂಡಿದ್ದೀವಿ, ಮೇಲ್ಗಡೆ ಇರೋರು ದೇ ಆರ್ ಆಲ್ ವೆಲ್ತಿ ಬೇಸ್ಡ್ ಆನ್ ವಾಟ್ ದ ಫಾರ್ಮರ್ ಇಸ್ ಗ್ರೋಯಿಂಗ್. ಅಲ್ಲಿಂದ ದುಡ್ಡನ್ನ ಕೆಳಗಡೆ ತರಬೇಕು. ಸೊ ಅದನ್ನು ರಿಡಿಸೈನ್ ಮಾಡಬೇಕಾಗುತ್ತೆ. ಇದರಲ್ಲಿ ವಾಟ್ ವಿಲ್ ಬಿ ದ ರೋಲ್ ಆಫ್ ಯೂತ್ ಇನ್ ಫಾರ್ಮಿಂಗ್ ಸರ್ ಇವತ್ತು? So I think one thing I would say is there is hope in terms of farming. ಯಾರು ಕೈ ಬಿಡಬಾರ್ದು. ಇದಕ್ಕೆ ಇನ್ನೂ ಯುವಕರು ಜಾಸ್ತಿ ಬರಬೇಕು ಅನ್ನೋದು ನನ್ನ ಅನಿಸಿಕೆ. ಯಾಕೆಂದರೆ ಎಲ್ಲರಿಗೂ ಯಾರ್ದು ತಪ್ಪಲ್ಲ ಇದು, ಎಲ್ಲರಿಗೂ ಕಷ್ಟಪಡೋಕ್ಕೆ ರೆಡಿಯಾಗಿದ್ದಾರೆ. ಕಷ್ಟಪಟ್ಟಿಗೆ ತಕ್ಕಾಗೆ ನಮಗೆ ಫಲ ಸಿಗ್ತಾ ಇಲ್ಲ ಅನ್ನೋದು ಎಲ್ಲರ ತಲೆಯಲ್ಲಿದೆ. ಅವ್ರ ತಲೆಯಲ್ಲಿರೋದು ಕರೆಕ್ಟೇ, ಬಟ್ ಅದನ್ನು ಚೇಂಜ್ ಮಾಡಬೇಕಾಗಿರೋದು ನಾವೆಲ್ಲ ಸೇರ್ಕೊಂಡು ಮಾಡಬೇಕು. ಎಲ್ಲರೂ ಯೂನಿಟಿ ಆಗಿ ಎಂಟೈರ್ ಕಮ್ಯುನಿಟಿ ಇದನ್ನು ಚೇಂಜಸ್ನ ನಾವು ತರಬೇಕು. ಇದೊಂದು ರೆವಲ್ಯೂಷನ್ನೇ ಆಗಬೇಕು, ಆ ಲೆವೆಲ್ಗೆ ಹೋಗ್ಬೇಕಾಗತ್ತೆ. ಇನ್ನೊಂದು ಫಾರ್ಮ್ ರೆವಲ್ಯೂಷನ್ ಆಗಬೇಕು, ಗ್ರೀನ್ ರೆವಲ್ಯೂಷನ್. ಯಾಕೆಂದರೆ ಅಲ್ಲಾಗಲಿಲ್ಲ ಅಂತ ಹೇಳಿದ್ರೆ ದೆರ್ ಇಸ್ ನೋ ವೇ. ದಿನನಿತ್ಯ ಈಗ ಅರ್ಬನೈಸೇಷನ್ ಜಾಸ್ತಿ ಆಗ್ತಾ ಇದೆ. ಈ ಪ್ಲ್ಯಾನ್ ಎಲ್ಲ ಸಕ್ಸಸ್ಫುಲ್ ಮಾಡಿದಾಗ ಬೆಂಗಳೂರಿಂದ ಜನರು ವಾಪಸ್ ಊರಿಗೆ ಬರ್ತಾರೆ. ಯಾವಾಗ ಅವ್ರಿಗೆ ಇವಾಗ ಏನು ಅವ್ರು ಸಂಪಾದನೆ ಮಾಡ್ತಿದ್ದಾರೆ ಅವ್ರ ಲ್ಯಾಂಡ್ಗಳಲ್ಲಿ, ಅದಕ್ಕಿಂತ ಜಾಸ್ತಿ ಸ್ವಲ್ಪ ದುಡ್ಡು ಬರೋಕ್ಕೆ ಶುರು ಮಾಡಿದ್ರೆ ಬೆಂಗಳೂರಲ್ಲಿ ಸಂಪಾದನೆ ಮಾಡೋದು ಅರ್ಧ ಸಂಪಾದನೆ ಮಾಡೋರು ಊರಿಗೆ ಬರ್ತಾರೆ ಜನರು. ಕರೆಕ್ಟ್, ಬಿಕಾಸ್ ಇಲ್ಲಿರೋ ರೆಂಟಲ್ಗಳಲ್ಲೇ ಹೋಗುತ್ತಾರೆ ದುಡ್ಡು. ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರ್ತದೆ ಇದಲ್ವೇ. ಸೊ ಆರ್ ಗೋಲ್ ಶುಡ್ ಬಿ ಟು ಡ್ರೈನ್ ಬೆಂಗಳೂರಿಂದ ವಾಪಸ್ ಎಲ್ಲರನ್ನೂ ನಮ್ಮೂರಿಗೆ ಕರ್ಕೊಂಡು ಹೋಗ್ಬೇಕು. ನಮ್ಮೂರಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಒಳ್ಳೆ ಸ್ಕೂಲ್ ಕೊಡಬೇಕು, ಒಳ್ಳೆ ಹೆಲ್ತ್ ಕೇರ್ ಕೊಡಬೇಕು, ಅವ್ರಿಗೆ ಕೆಲಸ ಕೊಡಿಸ್ಬೇಕು. ಕೆಲಸ ಮಾಡಬೇಕಂದ್ರೆ ನಾವು ಅವ್ರು ಬೆಳೆಯೋದಕ್ಕೆ ಕರೆಕ್ಟ್. ದ ಮೂಲ 70% ಆಫ್ ದ ಪಾಪ್ಯುಲೇಷನ್ ಡಿಪೆಂಡಿಂಗ್ ಆನ್ ಅಗ್ರಿಕಲ್ಚರ್. ಇಫ್ ವಿ ಮೇಕ್ ದೆಮ್ ಪ್ರಾಸ್ಪರಸ್, ಎಲ್ಲವೂ ಆಟೋಮೆಟಿಕ್. ಕರೆಕ್ಟ್. ಅವ್ನು ಸೆಂಟ್ರಿಗೆ ಪರ್ಫೆಕ್ಟಾಗಿ ಹೇಳ್ತಾ ಇದ್ದಾರೆ ಸರ್ ನೀವು. ಅವ್ರನ್ನ ಸೆಂಟ್ರಲ್ಲಿ ಇಟ್ಬಿಟ್ಟು ಡಿಸೈನ್ ದ ಎಂಟೈರ್ ಸಿಸ್ಟಮ್. ನಾನು ಸಿಕ್ಕಾಪಟ್ಟೆ ಇದ್ರ ಬಗ್ಗೆ ಅವಾಗ ಥಾಟ್ ಕೊಡ್ತಿದ್ದಾಗ ನಮಗೇನು ಸೊಲ್ಯೂಷನ್ನೇ ಕಾಣಿಸ್ಕೊಂತಿಲ್ಲ. ಒಂದು ಸಿಂಪಲ್, ಅಟ್ಲೀಸ್ಟ್ ಯು ಹ್ಯಾವ್ ದ ಇಮ್ಯಾಜಿನೇಷನ್, ಹೆಂಗೆ ಬದಲಾವಣೆ ಬರೋವಂಥದ್ದು ಹೆಂಗೆ ಅನ್ನೋದು. ದಟ್ ಈಸ್ ಅ ಫಸ್ಟ್ ಸ್ಟೆಪ್ ಆಸ್ ಯು ಸೆಡ್. ಸೊ ಎರಡನೇದು ಇಂಪ್ಲಿಮೆಂಟೇಷನ್ ಡೆಫಿನೆಟಾಗಿ ಆಗುತ್ತೆ.
ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಂತ. ಸೊ ಮಾಡ್ಬೋದು ಅದನ್ನು. ಐ ಆಮ್ ವೆರಿ ಕಾನ್ಫಿಡೆಂಟ್. ಸೂಪರ್. ಟೈಮ್ ತಗೋತದೆ, ಬಟ್ ಐ ಥಿಂಕ್ ಸ್ವಲ್ಪ ಜನ ಎಲ್ಲ ಒಟ್ಟಿಗೆ ಬಂದರೆ ಆಗುತ್ತೆ. ಈಗ ಸಾಮಾನ್ಯವಾಗಿ ರೈತರಿಗೆ ಹೆಣ್ಣು ಕೊಡೋದಿಲ್ಲ ಸರ್. ಮದುವೆ ಅಂತ ಬಂದಿದ ತಕ್ಷಣ ಸಾಕಷ್ಟು ಚಾಲೆಂಜಿಂಗ್ ಆಗಿಬಿಡುತ್ತೆ. ಏನೇ ನಾವು ರೀಸೆಂಟಾಗಿ ಒಂದು ಯಾರೋ ಫಾರ್ಮರ್ನ ಭೇಟಿ ಮಾಡಿದ್ವಿ ಸರ್ ಮೊನ್ನೆ, ನಂದಿ ಹಿಲ್ಸ್ ಕಡೆ ಹೋಗ್ತದೆ. ಆ ಹುಡುಗನ ಸುಮ್ಮನೆ ಹಂಗೆ ಮಾತಾಡಿದ್ವಿ ಏನಾಗ್ತದೆ ಅಂತಂದು. ಅವನು ವ್ಯವಸಾಯದಲ್ಲಿ ಒಳ್ಳೆ ದುಡಿಮೆನೂ ಇದೆ, ಚೆನ್ನಾಗೂ ನೋಡೋಕ್ಕೂ ಚೆನ್ನಾಗಿದ್ದಾನೆ. ಅವನು ಜಮೀನ ಪರ್ಸ್ಪೆಕ್ಟಿವ್ ತಗೊಂಡ್ರೆ ಅವನು ಕೋಟ್ಯಾಂತರ ರೂಪಾಯಿ ಜಮೀನೂ ಇದೆ, ಅದು ಲೆಕ್ಕ ಹಾಕೊಂಡ್ರು. ಆದರೂ ನಿಮ್ಮ ಮೇಜರ್ ಪ್ರಾಬ್ಲಮ್ ಏನು ಅಂದಿದ ತಕ್ಷಣ ಅವನು ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿ ಮದುವೆ ಆಗ್ತಿಲ್ಲ ಸರ್ ಅಂತಂದ. ನಾವು ಅದನ್ನು ಒಂದು ರೀಲ್ ಮಾಡಾಕಿದ್ರೆ ಮಿಲಿಯನ್ ಗಟ್ಟಲೆ ಹೋಯಿತು. ಮತ್ತು ಅದನ್ನು ನಾವು ಪ್ರತಿ ಸಾರಿ ಪ್ರಶ್ನೆ ಮಾಡ್ತಿದ್ದಾಗ ನೋಡಿದಾಗ ಇಟ್ ಹ್ಯಾಸ್ ಬಿಕಮ್ ಸೀರಿಯಸ್ ಪ್ರಾಬ್ಲಮ್ ಇನ್ ದ ಸೊಸೈಟಿ. ರೈತರ ಮಕ್ಕಳಿಗೆ ಹೆಣ್ಣು ಅನ್ನೋದು ಸಿಗ್ತಾನೆ ಇಲ್ಲ. ಇದು ಗೊತ್ತಿರೋ ಇಶ್ಯೂ ಅದು ಸರ್. ಈಗ ಏನಂದರೆ ಎಲ್ಲರೂ ನಮ್ಮ ಕಮ್ಯುನಿಟಿ, ನಮ್ಮ ಸೊಸೈಟಿ ಎಲ್ಲ ಹಂಗೆ ಬಂದ್ಬಿಟ್ಟಿದೆ. ರೈತ ಅಂದರೆ ಬಡವ ಅಂತ. ಕರೆಕ್ಟ್. ಯಾರೇ ಆದರೂ ಹೆಣ್ಮಗಳು ಕೊಡಬೇಕಾದ್ರೆ ಎಷ್ಟೊಂದು ಜನ ರೈತರ ಮಕ್ಕಳೇ ರೈತರಿಗೆ ಕೊಡಲ್ಲ. ಯಾಕೆಂದರೆ ಅವರು ಕಷ್ಟ ನೋಡಿರ್ತಾರೆ. ನಮ್ಮ ಮಗಳು ಹೋಗಿ ಬೇರೆಯವ್ರ ಮನೆಯಲ್ಲಿ, ಬೇರೆಯವ್ರ ರೈತನ ಮನೆಯಲ್ಲಿ ಕಷ್ಟಪಡೋದು ಬೇಡ ಅನ್ನೋದು ಯಾವ ತಂದೆ ತಾಯಿಗಳ ತಲೆಯಲ್ಲಾದರೂ ಹೋಗ್ಬಿಡೋದು. ಹಳ್ಳಿ ಜೀವನ ಬೇಡ ಅನ್ನೋಂಥದ್ದು. ಹಳ್ಳಿ ಜೀವನ ಅನ್ನೋದಕ್ಕಿಂತ ಎಕನಾಮಿಕಲಿ ಸರಿಗೆ ನೋಡ್ಕೊಳಕ್ಕಾಗದೇ ಇರ್ಬೋದು, ಅಥವಾ ಏನಾದರೂ ಆಗದೆ ಇರ್ಬೋದು. ನಾವು ಪಡ್ತಿರೋ ಕಷ್ಟನೇ ಅವನು ಪಡ್ತಾ ಇರ್ತಾನೆ. ನಮ್ಮ ಮಗಳು ಆ ಕಷ್ಟ ಪಡೋದು ಬೇಡ ಅನ್ನೋದು ಎಲ್ಲರೂ, ಇಟ್ಸ್ ನ್ಯಾಚುರಲ್ ಫೀಲಿಂಗ್ ದಟ್ ಎವ್ರಿಬಡಿ ವಿಲ್ ಹ್ಯಾವ್. ಅದಕ್ಕೆ ಹೇಳ್ತಾರೆ ನಾವು ಕೋರ್ ಇಶ್ಯೂ ಏನಿದೆ ಅದನ್ನು ಅಡ್ರೆಸ್ ಮಾಡಬೇಕು. ಯಾವತ್ತು ನಾವು ಅಟ್ರ್ಯಾಕ್ಟ್ ಮಾಡ್ತೀವಿ, ಇಶ್ಯೂಸ್ನ ಫಿಕ್ಸ್ ಮಾಡಿ, ಸಿಸ್ಟಮಿಕ್ ಇಶ್ಯೂಸ್ ಏನಿದೆ ರೈತರಿಗೆ ರೀಡಿಸೈನ್ ಮಾಡಿ ಎಕನಾಮಿಕಲಿ ಅವ್ರಿಗೆ ಒಂದು ಸ್ಟ್ಯಾಂಡಿಂಗನ್ನು ತಂದು ಕೊಟ್ಟರೆ ಆಟೋಮ್ಯಾಟಿಕ್ಕಾಗಿ ಇದನ್ನು ರಿವರ್ಸ್ ಮಾಡ್ಬೋದು. ಏನೇ ಮಾಡಿದ್ರು ಇಲ್ಲ ನಾವು ಚೆನ್ನಾಗಿ ನೋಡ್ಕೋತೀವಿ, ನಾವು 10 ಲಕ್ಷ ಕೊಡ್ತೀವಿ, ನನ್ನ ಪ್ರಕಾರ ಅದೆಲ್ಲ ಟೆಂಪ್ರವರೀಸ್. ಅದೇ ಹೇಳಿದ್ನಲ್ಲ, ಬ್ಯಾಂಡೇಡ್ಗಳು ಹಾಕ್ತಾ ಇರ್ತೀವಿ. ಸೂಪರ್. ಸೊ ರೂಟ್ ಕಾಸ್ ಏನು ಅದ್ರ ಬಗ್ಗೆ ನಾವು ಈಗ ಬೈ ಎನಿ ಐ ಡೋಂಟ್ ನೋ ಹೌ ರಿಲೆವೆಂಟ್ ಇಸ್ ದಿಸ್. ಅವ್ರಿಗೇನು ಪಾಲಿಸಿಗಳು ಮಾಡಿ ಏನು ಸಬ್ಸಿಡೀಸ್ ಆ ಥರ ಏನಾದರೂ ಚಾನ್ಸಸ್ ಬರ್ಬೋದು ಸರ್? ಅದು ಈಗ ಕೇಳಿದ್ರು. ಈಗ ನಾವು ರೈತ ಸಂಘದವ್ರು ಹೋಗಿ 10 ಲಕ್ಷ ರೂಪಾಯಿ ಕೊಡಬೇಕು ಅಂತ ಕೇಳಿದ್ರು. ಈಗ ರೀಸೆಂಟಾಗಿ ಬಜೆಟ್ ಮೀಟಿಂಗ್ ಮುಂಚೆ ಇವರೆಲ್ಲ ಸೇರಿ 10 ಲಕ್ಷ ರೂಪಾಯಿ ಸರ್ಕಾರದಿಂದ ಕೊಡಬೇಕು. ಯಾರಿಗೆ ಕೊಡಬೇಕು? ಹೆಣ್ಣಿಗೆ, ಹೆಣ್ಣವ್ರಿಗೆ. ಈಗ ರೈತರನ್ನ ಮದುವೆ ಮಾಡೋದವ್ರಿಗೆ ಅನ್ನೋದನ್ನು. ಸೊ ಅದು ಎಲ್ಲಿ ತನಕ ವರ್ಕೌಟ್ ಆಗುತ್ತೆ? ನಮ್ಮ ಕೋರ್ ಇಶ್ಯೂನ ಫಿಕ್ಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ಹಂಗೆ ಇರುತ್ತೆ. ನನ್ನ ಪ್ರಕಾರ ಐ ಥಿಂಕ್ ವಿ ಶುಡ್ ಫೋಕಸ್ ಮೋರ್ ಆನ್ ಫಿಕ್ಸಿಂಗ್ ದ ಕೋರ್ ಇಶ್ಯೂ. ಪ್ಲಸ್ ಯಾವಾಗ ನಾನು ರೈತ ಆಗಬೇಕು ಅನ್ನೋದು ಆಸ್ಪಿರೇಷನ್ ಆಗಬೇಕು. ಯಾವಾಗ ಆಗತ್ತೆ ಅಂತ ಹೇಳಿದ್ರೆ ದುಡ್ಡಿದ್ದಾಗ. ಎಕನಾಮಿಕ್ಸ್ ಒಂದೇ, ಎಕನಾಮಿಕ್ಸು ಪ್ಲಸ್ ಆಲ್ಸೋ ನಾವು ನಮ್ಮ ಹತ್ರ ಏನಿದೆ ಅದರಲ್ಲಿ ನಾವು ನೆಮ್ಮದಿಯಾಗಿರ್ತೀವಿ ನಮ್ಮ ಮನಸ್ಥಿತಿನೂ ಬರೆಸ್ಬೇಕು. ಎಕನಾಮಿಕ್ಸ್ ಒಂದೇ ಅಲ್ಲ, ಅದ್ರ ಜೊತೆಗೆ ಮನಸ್ಸುವೇ ಚೇಂಜ್ ಆಗಬೇಕಾಯ್ತದೆ. ಸೊ ಇದನ್ನೆಲ್ಲ ನಾವು ತಲೆ ಇಟ್ಕೊಂಡು ನಾವು ಕೆಲಸ ಮಾಡಬೇಕಾಯ್ತದೆ. ನೀವು ಕೋಡ್ ಫಾರ್ ಫಾರ್ಮರ್ಸ್ ಅಂತ ತಾವು ಒಂದು ಇನಿಷಿಯೇಟಿವ್ ಮಾಡಿ. ಅದು ಇದು ಮುಂಚೆ ಈಗೆಲ್ಲ ನಮಗೆ ಇದಕ್ಕೆಲ್ಲ ಬರ್ತೀವಿ ಅಂತ ಗೊತ್ತಿರಲಿಲ್ವಲ್ಲ. ಸೊ ಅವಾಗ ಮುಂಚೆ ಒಂದಷ್ಟು ಈ ಟೆಕ್ನಾಲಜಿ ಯಾವ ಥರ ಬಿಲ್ಡ್ ಮಾಡಬೇಕು, ಮಾರ್ಕೆಟ್ ಯಾವ ಥರ ಕನೆಕ್ಟ್ ಮಾಡ್ಕೊಡ್ಬೇಕು, ಇದಕ್ಕೆಲ್ಲ ಒಂದಷ್ಟು ಅಲ್ಲಿದ್ದಾಗ ಮಾರ್ಕೆಟ್ ಪ್ರೈಸ್ಗೆ ಒಂದು ಡ್ಯಾಶ್ಬೋರ್ಡ್ ಬಿಲ್ಡ್ ಮಾಡಿದ್ವಿ. ಜನರು MSP ಏನಿದೆ ಆಟೋಮೆಟಿಕ್ಕಾಗಿ ಗೊತ್ತಾಗಬೇಕು, ಬೇರೆ ಬೇರೆ ಕಡೆಯಲ್ಲಿ ಏನೇನಿದೆ ಮಾಹಿತಿ ಕೊಡ್ಬೇಕಂತ ಮಾಡಿದ್ವಿ. ಅದ್ರ ಜೊತೆಗೆ ಹೈಪರ್ ಲೋಕಲ್ ರೆಕಮೆಂಡೇಶನ್ಸ್ ಬೇಸ್ಡ್ ಆನ್ ಕ್ಲೈಮೇಟ್, ಸೂಪರ್, ಸಾಯಿಲ್ ಹೆಲ್ತ್. ಇಂಡಿಯನ್ ಫಾರ್ಮರ್ಸ್ ಇಲ್ಲ ಇಲ್ಲಿಗೆ ಎಲ್ಲ ಮಾಡಿದ್ದೆಲ್ಲ ಇಲ್ಲಿಗೆನೆ. ಸೊ ಆ ಥರದ್ದೆಲ್ಲ ಹೇಳ್ನಲ್ಲ ಎಕ್ಸ್ಪೆರಿಮೆಂಟ್ಗಳು. ಬಟ್ ಅದೆಲ್ಲ ಇಲ್ಲಿ ಉಪಯೋಗ ಆಗ್ತಿರುತ್ತಲ್ಲ ಪಾಲಿಸಿ ಎಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಒಳ್ಳೆಯದಾಯಿತು. ಸೊ ಅದನ್ನ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಇನ್ನೂ ಎಲ್ಲ ಅದರಲ್ಲೂ ಎಲ್ಲ ಮಾಡ್ಬಿಟ್ಟಿದ್ದೀವಿ ಅಂತ ಏನು ಹೇಳ್ತಾ ಇಲ್ಲ, ಇನ್ನೂ ಚಂಕ್ಸಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಂದು ಇನ್ನೊಂದು ಪ್ರಶ್ನೆ ಸರ್. ನೀವೊಂದ್ಸರಿ ಐ ಸಾ ಎ ರೀಲ್ ನಿಮ್ಮದು,
ನೀವು ಪಾನಕ ಬಸ್ಸಲ್ಲಿ ಹೋಗಿ ಎಲ್ರಿಗೂ ಪಾನಕಗಳನ್ನ ಕೊಡ್ತಾ ಇದ್ರಿ ತಾವು. ಆ್ಯಂಡ್ ತಾವು ಫಸ್ಟ್ ಅಸೆಂಬ್ಲಿಗೆ ಟ್ರೈನ್ ಹತ್ತಿ ಆಟೋಲ್ಲಿ ಕಾಲೇಜ್ ಗೋಯಿಂಗ್ ಬಾಯ್ ಥರ ಹಾಕೊಂಡು ತಾವು ಬಂದಿದ್ದು. ಹೌ ಇಟ್ ಈಸ್ ಪಾಸಿಬಲ್ ಬೀಯಿಂಗ್ ಸೋ ಹಂಬಲ್ ವೆನ್ ಯು ಹ್ಯಾವ್ ಆಲ್ ದ ಪವರ್ ಇನ್ ಟರ್ಮ್ಸ್ ಆಫ್ ಪಾಲಿಟಿಕ್ಸ್. ಆ್ಯಂಡ್ ಹೆಂಗೆ ಒಬ್ಬ ಮನುಷ್ಯ ಇಷ್ಟು ಡೌನ್ ಟು ಅರ್ತ್ ಇರೋಕೆ ಹೆಂಗೆ ಸರ್? ಎಷ್ಟು ಇರಬೇಕಾಗಿರೋದು ಎಷ್ಟು ಅನಿವಾರ್ಯತೆ ಇದೆ? ಇಲ್ಲ, ಐ ಥಿಂಕ್ ಐ ಆಮ್ ನಾಟ್ ಪೋಟ್ರೇಯಿಂಗ್ ಅಥವಾ ಹಿಂಗಿರಬೇಕು ಅಂತ ಟ್ರೈ ಮಾಡ್ತಾ ಇಲ್ಲ. ದಿಸ್ ಇಸ್ ಹೂ ಐ ಆಮ್. ನಮ್ಮ ಮನೆಯಲ್ಲಿ ಹೇಳ್ಕೊಟ್ಟಿರೋಂಥದ್ದು, ನಮ್ಮ ತಂದೆಯವರು ಹೇಳ್ಕೊಟ್ಟಿರೋದು ಅಷ್ಟೇ. ಪ್ಲಸ್ ಆಲ್ಸೋ ಜನರು ನಮ್ಗೆ ಕೊಟ್ಟಿರೋದು ಇದು. ಸೂಪರ್. ಇದು ಪವರ್ ಅಂತ ಸೋ ಕಾಲ್ಡ್ ಪವರ್ ಅಂತ ಏನು ಹೇಳ್ತೀವಿ, ಐ ಡೋಂಟ್ ನೋ ವಾಟ್ ದಟ್ ಇಸ್. ಕರೆಕ್ಟ್. ಇಟ್ ಈಸ್ ಟೆಂಪ್ರರಿ. ಸೂಪರ್. ಈ ಸ್ಪೈಡರ್ ಮ್ಯಾನ್ ಮೂವಿಯಲ್ಲಿ ನೀವು ನೋಡಿರ್ತೀರಿ ಅನಿಸ್ತದೆ, ಮೋರ್ ಪವರ್ ಕಮ್ಸ್ ವಿತ್ ರೆಸ್ಪಾನ್ಸಿಬಿಲಿಟೀಸ್. ಸೊ ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್. ಐ ಥಿಂಕ್ ದಟ್ ವೇಟ್ ಯು ಹ್ಯಾವ್ ಟು ಕ್ಯಾರಿ, ಆ ರೆಸ್ಪಾನ್ಸಿಬಿಲಿಟಿ ಇರೋದನ್ನ. ಸೊ ಎವ್ರಿ ಡೇ ಯು ಹ್ಯಾವ್ ಟು ವರ್ಕ್ ಟ್ರೈನ್ ಟು ಸೇ ಈಗ ಜನರಿಗೆ ಯಾವ ಥರ ಜಸ್ಟಿಸ್ ಕೊಡಿಸ್ಬೇಕು, ಯಾವ ಥರ ನಾವು ಸರಿಗೆ ಮಾಡ್ತಾ ಇಲ್ವಾ ನಾವೇ ಕೇಳ್ಕೊಳ್ಬೇಕು. ಸೊ ಅದನ್ನೆಲ್ಲ ನಮ್ಮ ತಲೆಯಲ್ಲಿ ಓಡ್ತಾ ಇರ್ತದೆ ದಿವಸ. ಆ್ಯಂಡ್ ಜನರೂ ನಾವು ಎಮ್ ಎಲ್ ಎ ಈ ಥರ ಅನ್ನೋದು ಬಿಡ್ಬೇಕು ನಾವು ನಮ್ಮನ್ನು. ಸೂಪರ್. ಜನರಿಗೂ ನಾವೇ ಅವನ್ನ ತಗೊಂಡೋಗಿ ಕೂರಿಸಿರೋದು, ನಾವೇ ಅವನ್ನ ಎತ್ತಾಕ್ಬೋದು ಅನ್ನೋದು ಗೊತ್ತಿರೋದೆ. ನೆಕ್ಸ್ಟ್ ಟೈಮು ಮರ್ತಿರ್ತಾರೆ. ಯಾವಾಗ ಎಲೆಕ್ಟ್ ಆಗೋಗ್ತೀವಿ ಅವಾಗ ಅದು ಮರ್ತು ಬಿಡ್ತಾರೆ. ನಮ್ಮನ್ನೇನೋ ರಾಕ್ ಸ್ಟಾರ್ಗಳ ಥರ ನೋಡ್ತಾರೆ. ಅವ್ರುಗಳೇ ಕಳಿಸಿರೋದು ನಮ್ಮನ್ನು ಅಲ್ಲಿಗೆ, ಗಾಡ್ಲಿ ಫಿಗರ್ ಕೊಟ್ಬಿಟ್ಟು. ಸೊ ಬಿಕಾಸ್ ಐ ಥಿಂಕ್ ನನ್ಗೆ ಅನಿಸಿದ್ದು ಏನಂದರೆ, ಈಗ ನಾವು ನಮ್ಮ ಕಲ್ಚರಲ್ಲಿ ಐಡಲ್ ವರ್ಷಿಪ್ ಮಾಡ್ತೀವಿ. ದೇವ್ರುಗಳು ಸಾವಿರಾರು ಕೋಟ್ಯಾಂತರ ದೇವ್ರುಗಳಿದೆ. ಸೊ ಆ ಒಂದು ಮೈಂಡ್ ಸೆಟ್ಟುವೆ ನಾವು ಎಲ್ಲ ಕಡೆ ಕ್ಯಾರಿ ಮಾಡ್ತೀವಿ ಅನ್ನೋದು ನನ್ನ ಐ ಥಿಂಕ್ ಕೋರಿಲೇಷನ್. ಯಾಕೆ ಅಂತ ನನ್ನ ತಲೆಯಲ್ಲಿ ಕೆಟ್ಟೋಗ್ತಾ ಇತ್ತು. ಯಾಕೆ ಹಿಂಗೆ ಇಷ್ಟೊಂದು ಜನ, ನಾನೇನು ಮಾಡೇ ಇಲ್ಲ, ನಿನ್ನೆ ಎಲ್ಲರ ಮನೆಗೆ ಹೋಗಿ ಓಟ್ ಕೇಳ್ತಾ ಇದೆ, ಇವತ್ತು ಗೆದ್ದ ತಕ್ಷಣ ಐ ಬಿಕಮ್ ಅ ರಾಕ್ ಸ್ಟಾರ್. ಸೊ ಪ್ರಾಬಬ್ಲಿ ಇದು ರೈತ ಸಂಘದ ಸಿದ್ಧಾಂತನೂ ಹೌದು ಅನ್ಸುತ್ತೆ. ಡೆಫಿನೆಟ್ಲಿ ಅದೇ ಅಪ್ಬ್ರಿಂಗಿಂಗ್ ಹೇಳ್ತಾ ಇದ್ನಲ್ಲ ಸರ್. ದಟ್ಸ್ ವೈ ಯು ಅದಕ್ಕಾಗಿ ನೀವು ಹಿಂಗಿದ್ದೀರಾ ಅಂತ ನಾನು ಅನ್ಕೊಂತೀನಿ. ಆರ್ ಎಲ್ಸ್ ಎಲ್ಲರೂ ದೇ ಫೀಲ್ ದಟ್ ದೇ ಆರ್ ರಾಕ್ ಸ್ಟಾರ್ಸ್, ದೇ ಎಂಜಾಯ್ ಬೀಯಿಂಗ್ ದಟ್, ಬಟ್ ಯು ಆರ್ ಫೀಲಿಂಗ್ ಇಟ್ ಆಸ್ ಎನ್ ಆಬ್ಲಿಗೇಷನ್. ಐ ಆಮ್ ಸೋ ಹ್ಯಾಪಿ. ನನಗೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀನಿ ಸರ್ ಇಲ್ಲಿ ಕೂತ್ಕೊಂಡು ನಿಮ್ಮ ಜೊತೆ ಕಾನ್ವರ್ಸೇಷನ್. ಬಿಕಾಸ್ ಸಾಕಷ್ಟು ಜನ ನಾವು ಇಂಟ್ರ್ಯಾಕ್ಟ್ ಮಾಡ್ತಿರ್ಬೇಕಾದ್ರೆ ಸುಮ್ಮನೆ ಮುಖಸ್ಥಿತಿಗೆ ಮಾತಾಡ್ತಾರೆ ಅಥವಾ ಏನೋ ಮಾತಾಡಬೇಕಲ್ಲ ಅಂತ ಮಾತಾಡ್ತಾರೆ. ಒಂದು ಕ್ವಶನ್ ಸಿಕ್ಕಿದಾಗ ಇಟ್ ಈಸ್ ಅನ್ ಆಪರ್ಚುನಿಟಿ ಟು ಶೋಕೇಶ್ ಅನ್ನೋ ಥರ ಮಾತಾಡ್ತಾರೆ. ಬಟ್ ಯು ಆರ್ ಹಾನೆಸ್ಟ್ಲಿ ವಾಟ್ ಯು ಆರ್ ಸೇಯಿಂಗ್ ನಾವಿನ್ನೂ ಕಲಿತಾ ಇದ್ದೀವಿ, ನಾವು ಅರ್ಥ ಮಾಡ್ಕೊತಾ ಇದ್ದೀವಿ ಇನ್ನೊಂಥದ್ದು ಹಂಬಲ್ ಆನ್ಸರ್ಗಳಿದಾವಲ್ಲ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಬಿಕಾಸ್ ನಾನು ಒಬ್ಬ ಭಾರತೀಯನಾಗಿ ನನ್ನ ದೇಶ ಸಿಕ್ಕಾಪಟ್ಟೆ ಸಖತ್ತಾಗಿ ನೋಡಬೇಕು ಅನ್ನೋಂಥದ್ದು ತುಂಬ ಆಸೆ ಇದೆ ನನಗೆ. ಸೊ ಲೈಕ್ ಐ ಆಲ್ರೆಡಿ ಸೆಡ್, ದ ಯಂಗ್ಸ್ಟರ್ಸ್ ಬಂದಾಗ ಒಂದು ಬ್ಯೂಟಿಫುಲ್ ಪರ್ಸ್ಪೆಕ್ಟಿವ್ ಇರುತ್ತೆ ದೇಶದ ಬಗ್ಗೆ ಅನ್ನೋಂಥ ಒಂದು ಅಭಿಪ್ರಾಯ ಮೂಡಿ ಬರ್ತಾ ಇದೆ ಸರ್ ನಮಗೆ. ಡೆಫಿನೆಟ್ಲಿ ಮಾಡುವ, ಎಲ್ಲರೂ ಸೇರ್ಕೊಂಡು ಮಾಡುವ. ಸೊ ಒನ್ ಲಾಸ್ಟ್ ಸರ್, ತಾವು ಯಂಗ್ಸ್ಟರ್ಗಳು ವ್ಯವಸಾಯನ ಬಿಟ್ಟು ದೂರ ಹೋಗ್ತಾ ಇದ್ದಾರೆ, ಅವ್ರನ್ನ ಕರ್ತನ್ನಬೇಕು ಅಂತಂದರೆ ಟೆಕ್ನಾಲಜಿನ ಬಳಸ್ಕೊಂಡು ಯಾವ ಥರ ಮುಂದೆ ಹೋಗಬೇಕು ಅನ್ನೋಂಥದ್ದು ಏನಾದರೂ? ಐ ಥಿಂಕ್ ಅದೇ ಯಂಗ್ಸ್ಟರ್ಗಳಿಗೆ ಅಂದರೆ ಇನ್ನೂ ಕೈ ಬಿಟ್ಬಿಡ್ಬೇಡಿ, ಇನ್ನೂ ಇರ್ರಿ. ಬದಲಾವಣೆಗಳು ನಾವೆಲ್ಲ ಸೇರ್ಕೊಂಡು ಮಾಡಬೇಕು. ಮಾಡಿದ್ರೆ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ಬೋದು. ಸೊಲ್ಯೂಷನ್ ಇದ್ದೇ ಇದೆ. ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಸೊಲ್ಯೂಷನ್ ಹುಡುಕಿ ನೆಕ್ಸ್ಟ್ ಜನ್ರೇಷನ್ಸು ಮತ್ತು ಅದರ್ ನೆಕ್ಸ್ಟ್ ಜನ್ರೇಷನ್ಗೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಬಿಟ್ಟು ಹೋಗ್ಬೋದು ಅನ್ನೋದು ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡಿದ್ರೆ ನಾವೆಲ್ಲ ಬಿಟ್ಟು ಹೋಗ್ಬೋದು ನನ್ನ ನಂಬಿಕೆ ಇದೆ. ಸಿಸ್ಟಮಿಕ್ ಚೇಂಜಸ್ ಮಾಡಬೇಕು. ಅಂದರೆ ಒಬ್ಬ ರೈತ ಬರೀ ಒಂದು ಹಳ್ಳಿಯಲ್ಲಿ 5 ಜನ ಸರಿಯಾದರೆ ಸರಿಯಾಗಲ್ಲ. ಇಡೀ ಸಿಸ್ಟಮನ್ನು ನಾವು ಸರಿಪಡಿಸ್ಬೇಕು. ಸಿಸ್ಟಮ್ಸ್ನ ಚೇಂಜ್ ಮಾಡಬೇಕು ಅಂದರೆ ಪಾಲಿಸಿಗಳು ಚೇಂಜ್ ಆಗಬೇಕು. ಪಾಲಿಸಿಗಳು ಚೇಂಜ್ ಆಗಬೇಕು ಅಂದರೆ ನಾವೆಲ್ಲರೂ ಒಂದೇ ಪೇಜಲ್ಲಿರಬೇಕು. ಯಾವ ಥರ ವ್ಯವಸಾಯ ಮಾಡಬೇಕು, ಯಾವ ಥರ ಮಾರುಕಟ್ಟೆ ಕ್ರಿಯೇಟ್ ಮಾಡಬೇಕು, ಯಾವ ಥರ ನಾವು ಕನ್ಸ್ಯೂಮರ್ನ ತಲುಪಬೇಕು, ಇದನ್ನೆಲ್ಲನೂ ನಾವು ಬರೀ ವ್ಯವಸಾಯದ ಬಗ್ಗೆ ಅಲ್ಲ, ಬೇರೆದ ಬಗ್ಗೆನೂ ನಾವು ಯೋಚನೆ ಮಾಡಬೇಕು. ನಾವು
ಒಂದು ಮನಸ್ಥಿತಿನ ತೆಗೆದಾಕ್ಬಿಡಿ, ಹೀಗೆ ಮಾಡ್ತಾ ಇದ್ವಿ ಹಂಗೆ ಮುಂದಕ್ಕೆ ಮಾಡ್ಕೊಂಡು ಹೋಗ್ತೀವಿ ಅನ್ನೋದನ್ನ ತೆಗೆದಾಕ್ಬಿಡಿ ತಲೆಯಿಂದ. ಹಿಂದೆ ಮಾಡ್ತಾ ಇದ್ವಿ, ಆದರೆ ಮುಂದಕ್ಕೆ ನಾವು ಏನು ಬದಲಾವಣೆ ಮಾಡ್ಕೋಬೇಕು ಅದನ್ನು ಮಾಡ್ಕೋತೀವಿ. ತಲೆಯಲ್ಲಿ ಚೇಂಜ್ ಇಸ್ ದಿ ಓನ್ಲಿ ಕಾನ್ಸ್ಟೆಂಟ್ ಅನ್ನೋದನ್ನು ಹಾಕೋಬೇಕು. ಅಂದರೆ ಹವಾಮಾನ ಬದಲಾವಣೆ ಆಗ್ಬೋದು, ಮಾರುಕಟ್ಟೆಗಳ ಬದಲಾವಣೆ ಆಗ್ಬೋದು, ಬೇರೆ ಟೆಕ್ನಾಲಜಿಗಳು ಬರ್ಬೋದು, ಬೇರೆ ಬೆಳೆಗಳನ್ನು ಬೆಳಿಬೋದು. ಈ ಹಿಂದಿನಿಂದ ನಾವು ಇದೇ ಬೆಳೆ ಬೆಳಿತೀವಿ, ಅದೇ ಬೆಳೆ ಬೆಳಿತೀವಿ ಅನ್ನೋದನ್ನು ಮಾಡಬೇಡಿ. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಸುತ್ತಲೂ ನೋಡಿ ಏನು ಮಾಡ್ತಾಯಿದ್ದಾರೆ, ಹೆಂಗೆ ಮಾಡ್ತಾಯಿದ್ದಾರೆ ಅನ್ನೋದನ್ನು. ಇದನ್ನೆಲ್ಲ ಅವೇರ್ನೆಸ್ ಇಟ್ಕೊಂಡು ನಾವು ಏನಾದರೂ ಬದಲಾವಣೆ ಮಾಡಬೇಕು ಅಂದರೆ ಈ ಅವೇರ್ನೆಸ್ಸಿಂದ ಮಾತ್ರ ಸಾಧ್ಯ. ಬದಲಾವಣೆ ಜಗದ ನಿಯಮ, ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತಮಗೆ ನನಗೆ ಇನ್ನೊಂದು 2-3 ಕ್ವಶನ್ ಬಂದುಬಿಡ್ತಂಗೆ. ನೀವಾಗ ರೈತ ಸಂಘದಲ್ಲಿ ಇರೋದ್ರಿಂದ ಸರ್ ತಾವು, ಆ್ಯಂಡ್ ಆಲ್ಸೋ ಯುವರ್ ಇನ್ ಪಾಲಿಟಿಕ್ಸ್, ಅಂದರೆ ಪವರಲ್ಲಿರೋದ್ರಿಂದ, ಡೂ ಯು ಥಿಂಕ್ ದಿಸ್ ಇಸ್ ಅನ್ ಆಬ್ಲಿಗೇಷನ್? ಬಿಕಾಸ್ ಆಲ್ವೇಸ್ ರೈತ ಸಂಘ ಇಸ್ ಎ ಆ್ಯಕ್ಟಿವ್ ಸಂಸ್ಥೆ ಆಗಿರೋದ್ರಿಂದ, ಸರ್ಕಾರದ ವಿರುದ್ಧವಾಗಿರೋಂಥದ್ರಿಂದ, ನೀವೇ ಪವರಲ್ಲಿರೋದ್ರಿಂದ ಆಬ್ಲಿಗೇಷನ್ಸ್ ಅಂತ ಅನ್ಸಿದೆ? ಮೆನಿ ಟೈಮ್ಸ್ ನಾನು ಕನ್ಫ್ಯೂಷನಲ್ಲಿದ್ದೀನಿ, ಕನ್ಫ್ಯೂಸು ಆಗಿದ್ದೀನಿ. ಸೊ ಬರೀ ರೈತ ಸಂಘದಲ್ಲಿದ್ದರೆ ನಾನು ಐ ಕುಡ್ ವಾಯ್ಸ್ ಮೈ ಒಪಿನಿಯನ್ ಲೌಡರ್. ಮತ್ತು ಬಟ್ ದ ಸೇಮ್ ಟೈಮ್ ಈಗ ಪೊಲಿಟಿಕ್ಸಲ್ಲಿ ಇರೋದ್ರಿಂದ ಆರ್ ದೇರ್ ಆಪರ್ಚುನಿಟೀಸ್ ಟು ಬ್ರಿಂಗ್ ಸಿಸ್ಟಮಿಕ್ ಚೇಂಜಸ್. ಸೊ ಎರಡರದ್ದು ಪ್ರೋಸ್ ಆ್ಯಂಡ್ ಕಾನ್ಸು ಇದೆ. ಎಲ್ಲೆಲ್ಲಿ ಎಷ್ಟೊಂದು ಹೋರಾಟಗಳಿಗೆ ನಾನು ಹೋಗೋಕ್ಕಾಗಿರಲ್ಲ, ಯಾಕೆಂದರೆ ಅಬ್ಲಿಗೇಷನ್ಸ್ ಇರುತ್ತೆ. ಸೊ ಈ ಥರದ್ದೆಲ್ಲ ಕನ್ಫ್ಯೂಷನ್ ಇದೆ ನನಗೂ. ಇನ್ನೂ ಅದೇ ಎಷ್ಟೊಂದು ಸೆನ್ಸ್ ನಮ್ಮ ಅಪ್ಪ ಇದ್ದರೆ ಏನು ಮಾಡೋರು, ಅಥವಾ ನಮ್ಮ ಅಪ್ಪ ಇದ್ದರೆ ಅಟ್ಲೀಸ್ಟ್ ಈ ಪ್ರಶ್ನೆಗೆ ಕ್ವೆಶನ್ ಕೇಳ್ಬೋದಾಯಿತು. ಆ ಕ್ರಾಸ್ ರೋಡ್ಸಲ್ಲಿ ಇದ್ದೀನಿ ಎಷ್ಟೊಂದು ಇದರಲ್ಲಿ, ಹಿಂಗೆ ಹೋಗ್ಬೇಕು ಸರಿನಾ, ಹಿಂಗೆ ಹೋಗೋದು ಸರಿನಾ, ಹಿಂಗೆ ಹೋದರೆ ರೈತ ಸಂಘದ ಸೊ ಇದೆಲ್ಲ ಡೆಫಿನೆಟ್ಲಿ ಕಾಂಪ್ಲೆಕ್ಸ್ ಸಿಸ್ಟಮ್ಸ್ನ ನಾವು ಅರ್ಥ ಮಾಡ್ಕೊಂಡು ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು, ಕಷ್ಟ ಆಗಿದೆ. ಹೆಂಗೆ ಹ್ಯಾಂಡಲ್ ಮಾಡ್ತೀರಿ ಸರ್ ಅಂಥ ಸಿಚುವೇಶನ್? ಇವಾಗ ನೀವೆಲ್ಲೋ ಒಂದು ಕಡೆ ಪೊಲಿಟಿಕಲ್ನ ಪವರ್ನ ಹಿರಿಯರನ್ನ ಕೇಳ್ತೀನಿ, ನಮ್ಮ ರೈತ ಸಂಘದವ್ರನ್ನ ಏನು ಮಾಡಬೇಕು, ಏನು ಮಾಡಿದ್ರೆ ಸರಿ, ಹಿಂಗೆ ಹೋದರೆ ಸರಿನಾ, ಮಾಡಿದ್ರೆ ಸರಿನಾ ಅನ್ನೋದು. ಐ ಥಿಂಕ್ ದಿನ ನನಗೆ ಕ್ಲಾರಿಟಿ ಬರ್ತಾ ಇದೆ, ಇನ್ನೂ ಬಂದಿಲ್ಲ, ಇನ್ನೂ ಕಲ್ತ್ಕೊಳ್ತಾ ಇದ್ದೀನಿ ಇವ್ರಿಗೆಲ್ಲ ಕೇಳ್ಕೊಂಡು. ಅದುವೇ ಸೇಮ್ ಈ ಕಡೆನೂ ಅಷ್ಟೇ, ರೈತ ಸಂಘ ಅಂತ ತಿಳ್ಕೊಂಡಾಗ ಈ ಕಡೆ ಪೊಲಿಟಿಕ್ಸ್ ಅಲ್ಲೂ ಪ್ರೆಷರ್ ಆ ಥರದ್ದು ಇರುತ್ತೆ. ಬಿಕಾಸ್ ಯು ಆರ್ ಅಲೈನ್ ಟುವರ್ಡ್ಸ್ ಕಾಂಗ್ರೆಸ್, ಅಲ್ಲಿಂದನೂ ಅಂದರೆ ಆ ಥರದ್ದೆಲ್ಲ ಇಶ್ಯೂಸು ದಿನನಿತ್ಯ ಇದ್ದೇ ಇರ್ತದೆ. ಬಟ್ ಕನ್ಸ್ಟ್ರಕ್ಟಿವ್ ಆ್ಯಕ್ಟಿವಿಸಮ್, ಎಕನಾಮಿಕ್ ಗ್ರೋತ್, ಪ್ರೋಗ್ರೆಸ್, ಮಿಕ್ಕಿದೆಲ್ಲ ತೆಗೆದ್ಬಿಟ್ಟು ಇದಷ್ಟು ಈ ಕುದುರೆಗೆ ಇದಾಗ್ತಾರೆ ನೋಡಿ, ಇದು ಲಗಾಮ್ ಅದು ಕಣ್ಣು ಮುಂದೆ. ಸೊ ಆ ಥರ ಇಟ್ಬಿಟ್ಟು ಜಸ್ಟ್ ಫೋಕಸ್ ಆನ್ ದ್ಯಾಟ್, ಮಿಕ್ಕಿಸ್ ಎವ್ರಿಥಿಂಗ್ ಎಲ್ಸ್ ಇಸ್ ನಾಯ್ಸ್. ವಾಟ್ ಈಸ್ ಯುವರ್ ಸ್ಟ್ಯಾಂಡ್ ನೆಕ್ಸ್ಟ್? ಪಾಂಡವಪುರ ನಿಮ್ಮ ಮೇಲುಕೋಟೆ ಎಲೆಕ್ಷನ್ಸಲ್ಲಿ ಹೆಂಗಿರುತ್ತೆ ಅಂತ ನೀವು ಅನ್ಕೊಂಡಿದ್ರೆ ಸರ್? ಇನ್ನೂ ಇಟ್ಸ್ ಟು ಅರ್ಲಿ, ಏಕೆಂದರೆ ಇನ್ನೂ ನಾವು ಮಾಡ್ತಿರೋ ಕೆಲಸಗಳು ಇನ್ನೂ ಜನರಿಗೆ ತಲುಪ್ತಾ ಇದೆ ಇನ್ನು. ಸೊ ಅದನ್ನು ತಲುಪ್ಸೋಕ್ಕೆ ಎಲ್ಲ ಥರ ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ, ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀವಿ. ಟೈಮ್ ತೊಗೊಳ್ತಾ ಇದೆ ಇನ್ನು. ಈಗ ನಾನು ಅಂದ್ಕೊಂಡಿದ್ದಷ್ಟು ಈಸಿ ಅಲ್ಲ ಬದಲಾವಣೆ ತರೋಕ್ಕೆ. ಅದನ್ನು ಮಾಡ್ತಾಯಿದ್ದೀವಿ, ಇನ್ನೂ ಕಾದು ನೋಡ್ಬೇಕು. ನಿಮ್ಮಂಥವ್ರು ಇನ್ನೂ ಜಾಸ್ತಿ ಅಧಿಕಾರಗಳನ್ನ ಹಿಡಿಬೇಕು ಅನ್ನೋದು ಐ ಆಮ್ ಟಾಕಿಂಗ್ ಫ್ರಮ್ ಮೈ ಹಾರ್ಟ್ ಆ್ಯಂಡ್ ಲಂಗ್ ಔಟ್. ನಾನು ಬೇಕಾದರೆ ಯಾವಾಗಲಾದರೂ ಐ ಬಿ ಮೋರ್ ಹ್ಯಾಪಿ. ಯಾಕಂದರೆ ನಿಮ್ಮಂಥ ಐಡಿಯಾಲಜಿ, ದ ಪೀಪಲ್ ಹೂ ಆರ್ ವೆರಿ ಹಂಬಲ್ ಆ್ಯಂಡ್ ಎಕ್ಸಾಕ್ಟ್, ಯು ಹ್ಯಾವ್ ಎ ಬ್ಲೂ ಪ್ರಿಂಟ್. ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಅದನ್ನು ಇಂಪ್ಲಿಮೆಂಟ್ ಮಾಡೋ ಅಂಥದ್ದು, ಬಿಕಾಸ್ ಆಫ್ ದ ಸಿಚುವೇಶನ್ಸ್, ಲೈಕ್ ಆಬ್ಲಿಗೇಷನ್ಸ್ ಆಗಿರಲಿ, ಇವೆಲ್ಲವನ್ನೂ ಆಗಿರಲಿ. ಕೆಲವೊಂದು ಸಾರಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ನಡ್ಕೋಬೇಕಾಗಿರ್ಬೋದು. ಆ ಸಿಚುವೇಶನ್ಗಳು ಸುಮಾರು ಅನುಭವಿಸ್ಬೇಕಾಗತ್ತೆ. ತಾವು ನಿಮ್ಮಂಥವ್ರು ಇನ್ನೂ ಬರಬೇಕು. ನಾನು ಐ ವಿಲ್ ಬಿ ಮೋರ್ ಹ್ಯಾಪಿ ಟು ನಿಮ್ಮ ಮುಂದಿನ ಎಲೆಕ್ಷನಲ್ಲಿ ಬಂದು ನಿಮ್ಮ ಪ್ರಚಾರ ಮಾಡೋಕ್ಕೂ ನನಗೆ ತುಂಬ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಬಿಕಾಸ್ ಐ ಆಮ್ ಸೋ ಹ್ಯಾಪಿ. ನಾನು ಸಿಕ್ಕಾಪಟ್ಟೆ ಖುಷಿ ಆಯ್ತು ಈ ಎಪಿಸೋಡ್ನ ಮುಖಾಂತರ. ತಾವು ಬಂದಿದ್ದು ತುಂಬ ಖುಷಿಯಾಗಿದೆ ನನಗೆ. ಕಡೆಯದಾಗಿ ರೈತ ಅಟ್ 360 ಬಗ್ಗೆ ತಾವೇನಾದರೂ ಹೇಳಬೇಕು ಅಂತ ಅನ್ಕೊಂಡ್ರೆ? ರೈತ 360 ಈ ಥರ ಕಾರ್ಯಕ್ರಮಗಳನ್ನು ಮಾಡಿ ರೈತರಿಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಕೊಡಿ. ಮಾಹಿತಿಗಳನ್ನು ಕೊಡೋದ್ರ ಮೂಲಕ ಇನ್ನೂ ಅವ್ರನ್ನ ಮೇಲೆತ್ತಕ್ಕೆ ನಾವು, ನೀವು, ನಮ್ಮ ರಾಜ್ಯದ, ನಮ್ಮ ದೇಶದ ಎಲ್ಲರೂ ಒಟ್ಟಿಗೆ
ಸೇರ್ಕೊಂಡು ಕೆಲಸ ಮಾಡಬೇಕು ಅನ್ನೋದನ್ನು ಕ್ಲಿಯರಾಗಿ ಇನ್ನೂ ಜಾಸ್ತಿ ಹೇಳಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಈ ಥರ ಕೆಲಸ ಮಾಡ್ತಿರೋದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದು ಇವತ್ತು ನಮ್ಮ ಈ ಎಪಿಸೋಡ್ನ ಮಾತುಕತೆ ಆಗಿತ್ತು. ಒಬ್ಬ ಪವರ್ ಇರುವ ಪೊಲಿಟಿಷಿಯನ್ ಹೌದು, ಹಂಬಲ್ ಇರುವಂಥ ವ್ಯಕ್ತಿತ್ವ ಹೌದು, ಅಮೇರಿಕಾ ನೋಡ್ಕೊಂಬಂದಿದ್ದಾರೆ. ಮಂಡ್ಯದ ಪ್ರತಿಯೊಂದು ವಿಚಾರಗಳ ಬಗ್ಗೆನೂ ಅರ್ಥಕೊಂಡು ಯು ಹ್ಯಾವ್ ಎ ಸೊಲ್ಯೂಷನ್ ಫಾರ್ ಎವ್ರಿಥಿಂಗ್. ಇಂಥ ಒಂದು ಪರಿಚಯ ನಿಮಗೂ ಆಗಿದೆ ಅಂತ ಹೇಳೋದಕ್ಕೆ ನನಗೂ ಖುಷಿ ಆಗ್ತದೆ. ಮುಂದಿನ ಎಪಿಸೋಡಲ್ಲಿ ಇನ್ನೊಬ್ಬ ಗೆಸ್ಟ್ನೊಂದಿಗೆ ನಿಮ್ಮ ಹತ್ರ ಮತ್ತೆ ಸಿಗೋಣ. ಸೈನಿಂಗ್ ಆಫ್, ನಿಮ್ಮ ಶಶಿ. ಥ್ಯಾಂಕ್ ಯು. ಜೈ ಹಿಂದ್.